ಆದರೆ ಕೆಂಪು ಬಣ್ಣ ಅದ್ಭುತ. ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ದಸರಾ ಉದ್ಘಾಟನಾ ಸಮಾರಂಭ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ. ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನ ಈ ಬಾರಿಯ ದಸರಾ ಉದ್ಘಾಟನೆಗೆ ಆಹ್ವಾನ ನೀಡಿದ ವಿಚಾರ ರಾಜಕೀಯ ರಂಗದಲ್ಲೂ ಹಾಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾಗಿ ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಇದೇ ವಿವಾದದ ಅನೇಕ ಆಯಾಮಗಳನ್ನು ಚರ್ಚೆಗೆ ಒಳಪಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರಿದ್ದಾರೆ, ಹಾಗೆ BSP ಮುಖಂಡರಾದ ಡಾಕ್ಟರ್ ಹಾರಾ ಮಹೇಶ್ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಹಾಗೆ ಎಂದಿನಂತೆ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಚರ್ಚೆಗೆ ಸ್ವಾಗತ. ಮೋಹನ್ ವಿಶ್ವ ಅವರೇ, ದೊಡ್ಡ ಗೊಂದಲ, ಹಾಗಾಗಿ ಮೊದಲ ಪ್ರಶ್ನೆಯನ್ನ ನಿಮ್ಮಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀನಿ. ಬಿಜೆಪಿಗರಿಗೆ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ವಿರೋಧ ಇರೋದು ಆಕೆ ಒಬ್ಬ ಮುಸಲ್ಮಾನಳು ಅನ್ನೋ ಕಾರಣಕ್ಕ, ಅಥವಾ ಒಬ್ಬ ಹೆಣ್ಣು ಮಗಳು ಅನ್ನೋ ಕಾರಣಕ್ಕ, ಅಥವಾ ಯಾವ ವಿಚಾರಕ್ಕೆ? ನೋಡಿ ಸ್ಮಿತಾ, ಬಾನು ಮುಷ್ತಾಕ್ ಅವ್ರಿಗೆ ಬಂದಿರುವಂಥ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇದೆ. ಆ್ಯಸ್ ಎ ಕನ್ನಡಿಗರಾಗಿ, ಕರ್ನಾಟಕದವರಾಗಿ. ಯಾರೇ ಆಗಲಿ ರೀ, ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ನಮ್ಮ ಕರ್ನಾಟಕಕ್ಕೆ ಒಂದು ಪ್ರಶಸ್ತಿ ಬಂದಾಗ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ. ಅದರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಅವರೊಬ್ಬಳು ಮುಸ್ಲಿಂ ಮಹಿಳೆ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀವಿ, ನೋ, ಅದೆಲ್ಲ ಸುಳ್ಳು. ವೆರಾಸ್ ಅವರ ಹೇಳಿಕೆಗಳು, ಅವ್ರು ಹೇಳಿರುವಂಥ ಒಂದು ವಿಚಾರ ಎಲ್ಲಿ 2023 ತಗೊಂಡ್ರೆ, ನೀವು ಅಂಥ ಮಹಿಳೆ, ಅವರು ಭುವನೇಶ್ವರಿಯನ್ನು ನಂಬೋದಿಲ್ಲ, ಬೇಡ ಅಂತ ಹೇಳ್ತಾರೆ. ನೆಕ್ಸ್ಟು ಅರಿಶಿನ ಕುಂಕುಮನ ನಂಬೋದಿಲ್ಲ, ಅವರು ಅದನ್ನ ಹಾಕ್ಬಿಟ್ಟಿದ್ದೀರಾ, ನೀವು ಬಂದ್ಸಿಟ್ಬಿಟ್ಟಿರ, ನನಗೆ ಕನ್ನಡ ಕಲೀಲಿ ಅಂತ ಹೇಳ್ತಾರೆ. ಸಿಂಪಲ್, ಇಲ್ಲಿ ಸುಮಾರು ಜನ ಹೆಣ್ಮಕ್ಳು ಕೂತಿದ್ದಾರೆ. ಆಷಾಢ ಶುಕ್ರವಾರ ಬಂತು ಅಂತ ಹೇಳಿದ್ರೆ, ಶ್ರಾವಣ ಶನಿವಾರ ಬಂತು ಅಂತ ಹೇಳಿದ್ರೆ, ಇವತ್ತು ಅಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಅದೇ ಅರಿಶಿನ ಕುಂಕುಮ ಹಚ್ಕೊಂಡು ದೇವಿಗೆ ಬೇಡ್ಕೊಂಡು ಪಾದಯಾತ್ರೆನಲ್ಲಿ ಬೆಟ್ಟ ಹತ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ. ನೀವು ಅಂತ ಚಾಮುಂಡೇಶ್ವರಿ ಮೂರ್ತಿಗೆ ಅರಿಶಿನ ಕುಂಕುಮ ನಮ್ದೇ ಇರೋಂಥ ಒಬ್ಬ ಮಹಿಳೆಯನ್ನ ಕರ್ಕೊಂಡ್ಬಂದು ಪುಷ್ಪಾರ್ಚನೆ ಮಾಡ್ತೀರಾ ಅಂತ ಹೇಳಿದ್ರೆ, ಇದು ನೀವು ಅವಮಾನ ಅಲ್ವಾ ಮಾಡಿದಾಗಾದ್ರೆ? ಈ ನಾಡಿನ ಸಮರ್ಥ ಮಹಿಳೆಯರಿಗೆ ಮಾಡುವಂಥ ಅವಮಾನ ಅಲ್ವಾ ಇದು? ಎಷ್ಟು ಜನ ಹೋಗ್ತಾರೆ ಇವತ್ತು ಕರ್ನಾಟಕದಲ್ಲಿ, ಎಲ್ಲೆಲ್ಲಿಂದ ಬರ್ತಾರೆ ಚಾಮುಂಡಿ ಅಂತ ಹೇಳಿದ್ರೆ? ಆ ಥರ ಒಂದು ಪ್ರತಿದಿನ ನಮ್ಮಲ್ಲಿದೆ. ಇನ್ಫ್ಯಾಕ್ಟ್ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಬರ್ತಾರೆ. ನೀವು ಅಂಥ ವಿಚಾರದಲ್ಲಿ ಹಿಂಗೆ ಮಾಡಿದ್ರೆ, ನೀವೊಂದು ಕನ್ನಡ ಬಾವುಟವನ್ನೇ ವಿರೋಧ ಮಾಡ್ತಾರೆ ಅವರು. ಅವರಿಗೇನಾದ್ರು ಸಮಸ್ಯೆ ಇದ್ರೆ ಅವರು ಹೋಗಿ ಅವರ ಮಸೀದಿಲಿರುವಂಥ ಮೌಲ್ವಿಗಳನ್ನ ಕೇಳ್ಕೋಬೇಕು. ಅಲ್ಲಪ್ಪ, ಇಸ್ಲಾಂ ಧರ್ಮದಲ್ಲಿ ಹೆಣ್ಣು ಮಕ್ಕಳು ನಿಂಗೆ ಕಟ್ಟಾಕಿದ್ದೀರಾ, ನೀವು ಕಟ್ಟಾಕಿರೋದ್ರಿಂದ ನಮ್ಗಲ್ಲಿ ಕನ್ನಡ ಕಲಿಯಕ್ಕೆ ಆಗ್ತಾ ಇಲ್ಲ, ಅವ್ರು ಮೂರ್ತಿ ಪೂಜೆ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ನಮ್ಮನ್ನೇ ಕೇಳೋದವರು, ಯು ಆರ್ ಆನ್ಸರ್ಬಲ್ ಟು ಮೀ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ಕೋಬೇಕದು. ಇಲ್ಲಿ ಬಿಜೆಪಿ ವಿರೋಧಿಸಿರೋದು ಈ ವಿಚಾರಕ್ಕಷ್ಟೇ ಬಿಟ್ರೆ ಮತ್ತಿನ್ನೇನು ಅಲ್ಲ. ಆದ್ರೆ ದಸರಾ ಆಚರಣೆ ಅನ್ನೋದ್ರಲ್ಲಿ ಪ್ರತ್ಯೇಕವಾಗಿ ವಿಭಾಗಗಳು, ಈ ಉದ್ಘಾಟನಾ ಸಮಾರಂಭ ಬಂದು ನಾಡ ಹಬ್ಬ ಅಂದ್ರೆ ಇಡೀ ಕರ್ನಾಟಕದಲ್ಲಿರುವ ಎಲ್ಲಾ ಸಮುದಾಯದ ಜನರ ಆಚರಣೆಯ ಉದ್ಘಾಟನೆ. ಹೀಗಾಗಿ ಇಲ್ಲಿ ಧಾರ್ಮಿಕ ಆಚರಣೆಗಳಿಗಿಂತ ಹೆಚ್ಚಾಗಿ ನಾಡಿನ ಜನರ ಅಸ್ಮಿತೆಯ ಸೆಲೆಬ್ರೇಷನ್. ಹೀಗಾಗಿ ಅವರ ಆಯ್ಕೆ ಅವರ ಧಾರ್ಮಿಕ ನಂಬಿಕೆಗಳಿಗೂ ಆ ಇನಾಗ್ರೇಷನ್ಗೂ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ. ಅಲ್ಲ, ಕಾಂಗ್ರೆಸ್ಸಿಗರು ಬಿಡಿ, ಚಾಮುಂಡಿ ಬೆಟ್ಟನೇ ಹಿಂದೂ ಧರ್ಮಕ್ಕೆ ಸೇರಿದಲ್ಲ ಅಂತ ಹೇಳ್ತಾರೋ ಅವ್ರು ಬಾಯ್ ಬಿಟ್ರೆ ಇನ್ನೇನೋ ಹೇಳ್ತಾರೆ, ಆಯ್ತಲ್ಲ. ಇಲ್ಲಿ ನೋಡಿ, ದಸರಾ ಅನ್ನೋದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಅದು ಒಂದು ಧಾರ್ಮಿಕ ಕಾರ್ಯಕ್ರಮ. ವಿಜಯನಗರದ ಅರಸರ ಕಾಲದಿಂದಲೂ ಅಷ್ಟೇನೆ. ಸುಮ್ಮನೆ ಬಂದಾಗ ಮಾತಾಡಿವಂತೆ, ಓಪನಿಂಗ್ ರಿಮಾರ್ಕ್ಸ್ ಕಂಪ್ಲೀಟ್ ಆಗ್ಬಿಡ್ಲಿ. ವಿಜಯನಗರದ ಅರಸರ ಕಾಲದಿಂದಲೂ 400 ವರ್ಷಕ್ಕಿಂತನೂ ಅಧಿಕ ವರ್ಷಗಳ ಕಾಲದಿಂದನೂ ನಿಮಗೆ ದಸರಾ ಹಬ್ಬ ಮಾಡ್ಕೊಂಡ್ ಬಂದಿರೋದು. 9 ದಿವಸಗಳ ಕಾಲ ನಿಮಗೆ ಇಡೀ ರಾಜ್ಯದಲ್ಲಿ ಸುಮಾರು ಜನ ಉಪವಾಸ ಮಾಡ್ತಾರೆ, ಪೂಜೆಗಳನ್ನ ಮಾಡ್ತಾರೆ. ತಿರ್ಗಾ ಕೊನೆ 3 ದಿವಸ ಆಯುಧ ಪೂಜೆ ಆಗ್ಬೋದು, ವಿಜಯದಶಮಿ ಆಗ್ಬೋದು, ವಿವಿಧ ರೀತಿಯ ಪೂಜೆಗಳಾಗತ್ರಿ. ಅಲ್ಲಿ ನಡೀತಿರೋದು ನಿಮಗೆ ಪೂಜಾ ಕಾರ್ಯಕ್ರಮ, ಹಿಂದೂಗಳ ಕಾರ್ಯಕ್ರಮ. ಅಲ್ಲಿ ಮನೆಗಳಲ್ಲಿ, ಅರಮನೆಯಲ್ಲಿ ನಡೆಯೋ ಕಾರ್ಯಕ್ರಮ. ಆದ್ರೆ ಸರ್ಕಾರದಿಂದ ನಡೆಯೋದು ಮೋರ್ ಆಫ್ ಕಲ್ಚರಲ್, ಅಂದ್ರೆ ಸಾಂಸ್ಕೃತಿಕ ಈವೆಂಟ್ಗಳು. ಅದರ ಉದ್ಘಾಟನೆಯನ್ನ ಬಾನು ಮುಷ್ತಾಕ್ ಅವರಿಂದ ಮಾಡಿಸ್ತಾ ಇರೋದು. ಇಲ್ಲಿ ಪೂಜೆ ಪುನಸ್ಕಾರ ಅದೆಲ್ಲವೂ ಕೂಡ ಅರಮನೆಗೆ ಹಾಗೆ ಜನರ ಮನೆಗಳಿಗೆ ಸೀಮಿತ. ಹಿಂಗ್ ವಾದ ಮಾಡೋರ್ಗೆ ಏನು ಉತ್ತರ ಕೊಡ್ತೀರಿ? ಈಗ ಆನೆ ಮೇಲೆ ಬರುವಂತ ಅಂಬಾರಿನಲ್ಲಿ ಚಾಮುಂಡಿ ತಾಯಿ ಕೂತಿರ್ತಾರಲ್ಲ, ನಿಮ್ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡ್ತಿರೋದು ಯಾರಿಲ್ಲಿ? ಯಾರಿಲ್ಲಿ ಪುಷ್ಪಾರ್ಚನೆ ಮಾಡ್ತಿರೋದು? ಮೂರ್ತಿ ವಿರೋಧಕರು. ಯಾರು ಮೂರ್ತಿ ವಿರೋಧ ಮಾಡ್ತಾರಲ್ಲ ಅವರು. ಯಾರು ಕರ್ನಾಟಕದ ಕನ್ನಡ ಬಾವುಟವನ್ನು ವಿರೋಧ ಮಾಡ್ತಾರ ಅವರು. ಇದು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ಉದ್ಘಾಟನೆಗೆ ಅತಿಥಿಯವರಷ್ಟೇ. ಆಯ್ತಾಯ್ತು, ಕೇಳಿಸ್ಕೊಳ್ರಿ. ಮಾಡ್ಲೇಬೇಕು, ಅನಿವಾರ್ಯ ಇಲ್ಲ. ನೀವು ಹಿಂದೂಗಳನ್ನು ಕರೆದಿರಿ, ಹಿಂದೂಗಳು ಕೂಡ ಮಾಡಲಿಲ್ಲ. ಹಿಂದೂಗಳು ಅತಿಥಿಯಾಗಿ ಬಂದಾಗ ಪುಷ್ಪಾರ್ಚನೆ ಮಾಡಿಲ್ಲ. ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ವಿಚಾರ ಇರೋದು
ಇದು ನಾಡ ಹಬ್ಬ ಅಂತ ನೀವೇ ಆಗ್ಲಿಂದ ಹೇಳ್ತಾ ಇದ್ದೀರಾ. ಪ್ಲಸ್ ರಜಾಕ್ ನಾಡ ಹಬ್ಬ ಅಂತೇಳಿ ನಿಮಗೆ ನಾಡ ಹಬ್ಬನ ಉದ್ಘಾಟನೆ ಮಾಡೋದಕ್ಕೆ ನಿಮಗೆ ನಾಡ ದೇವತೆ ಭುವನೇಶ್ವರಿನ ವಿರೋಧಿಸುವಂತ ಮಹಿಳೆನೇ ಕರ್ಕೊಂಡ್ಬರ್ಬೇಕಾ? ವಿರೋಧಿಸಿಲ್ಲ, ವಿರೋಧಿಸಿಲ್ಲ ಮೋಹನ್, ವಿರೋಧಿಸಿಲ್ಲ. ತಪ್ಪು ಮಾತಾಡಬಾರ್ದು. ಅವರು ಪ್ರಶ್ನೆ ಮಾಡಿರೋದು ಜಾತಿಗೆ ಒಂದು ಅವ್ರು ಯಾವುದಾದ್ರೂ ಒಂದು ಇದಕ್ಕೆ ಪ್ರಶ್ನೆ ಮಾಡಿದಾರಷ್ಟೇ. ಒಂದು ಭಾಷೆಗೆ ಒಂದು ದೇವಿಯ ರೂಪ ಕೊಟ್ಟಿದ್ದೀರಾ, ಒಂದು ಭಾಷೆಗೆ ದೇವಿಯ ರೂಪ ಕೊಟ್ಟಿದ್ದೀರಾ. ಭಾಷೆಗೆ ದೇವ್ರ ರೂಪ ಕೊಟ್ಟಿದ್ದೀರಾ ಅಂದ್ರು. ಹೌದ್ರಿ, ಕರ್ನಾಟಕ, ಕನ್ನಡ, ಕರುನಾಡು ಅಂತ ಹೇಳಿದಾಗ ನಾವು ಕನ್ನಡ ತಾಯಿಯನ್ನ ದೇವ್ರ ತರಾನೇ ನೋಡೋದು. ಪಾಯಿಂಟ್ ನಂಬರ್ 1. ಕನ್ನಡ ಜಲ ನೆಲ ಅಂತ ಬಂದಾಗ ಕಾವೇರಿ ತಾಯಿ, ಕಾವೇರಿ ಮಾತೆನೂ ಅಷ್ಟೇ ದೇವ್ರ ತರಾನೇ ನೋಡೋದು. ಆಯ್ತಲ್ಲ, ಇವರ ಧರ್ಮದಲ್ಲಿ ಇವ್ರಿಗೆ ವಿರೋಧ ಇದ್ರೆ ಅವ್ರು ಹೋಗ್ಬಿಟ್ಟು ಅವ್ರ ಮೌಲ್ವಿಗಳನ್ನ ಕೇಳ್ಬೇಕು, ನಮ್ಮನ್ನ ಕೇಳೋದು. ಸಮಸ್ಯೆ ಇರೋದು ಇಸ್ಲಾಂ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಅಲ್ಲ. ಅಲ್ಲಿ ರಜಾಕ್ ಅವರೇ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಕರ್ನಾಟಕ ಮಾತೆ. ಈ ರೀತಿಯಲ್ಲಿ ಕನ್ನಡವನ್ನ, ಕರ್ನಾಟಕವನ್ನ ಮಾತೆ ತಾಯಿ ಅಂದದ್ದು, ಕನ್ನಡಾಂಬೆ ಅಂದದ್ದು, ಭುವನೇಶ್ವರಿ ಅಂದದ್ದು ಅಲ್ಪಸಂಖ್ಯಾತರಾಗಿ ಯಾವತ್ತಾದ್ರೂ ಅಬ್ದುಲ್ ರಜಾಕ್ ಅವರಿಗೆ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ಕನ್ನಡ ಕಲಿಕೆಗೆ ಅಡ್ಡಿಯಾಗಿದೆಯಾ? ಕನ್ನಡಿಗರು ಅಥವಾ ಕರ್ನಾಟಕದ ಬಹುಸಂಖ್ಯಾತರು ನಮ್ಮನ್ನ ಹೊರಗಿಟ್ಟಿದ್ದಾರೆ ಅಂತ ಅನಿಸಿದೆಯಾ? ಕನ್ನಡ ನಾಡಿಗೆ, ಈ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆಯ ಪ್ರಶಸ್ತಿಯಿಂದ ತಂದ ಗೌರವಾನ್ವಿತ ಮಹಿಳೆ ಬಾನು ಮುಷ್ತಾಕ್ ಅವರಾಗಿರ್ತಾರೆ. ಬೂಕರ್ ಪ್ರಶಸ್ತಿ ಇವರು ಗೆದ್ದದ್ದು, ಆ ಪ್ರಶಸ್ತಿ ಇವರು ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ, ಅವರು ಬರೆದ ಲೇಖನಗಳು ಒಂದು 8 ಸಣ್ಣ ಸಣ್ಣ ಸ್ಟೋರಿಗಳು. ಅದಕ್ಕೋಸ್ಕರ ಅದು ದೀಪಾ ಬಸ್ತಿ ಅವರು ಇಂಗ್ಲಿಷಲ್ಲಿ ಅನುವಾದ ಮಾಡಿದ್ರು. ಅದು ಬುಕರ್ ಪ್ರಶಸ್ತಿಗೆ ನಾಮಿನೇಟ್ ಆಯಿತು. ನಂತರ ಪ್ರಶಸ್ತಿ ಕೂಡ ಅವ್ರಿಗೆ ಸಿಕ್ತು. ಇದು ಇಷ್ಟು ವರ್ಷಗಳು ನಾವು ನೋಡ್ಕೊ ಬಂದಿದ್ದು ಏನು ಅಂತ ಹೇಳಿದ್ರೆ, ಸ್ಪ್ಯಾನಿಷ್ ಭಾಷೆ, ಫ್ರೆಂಚ್ ಭಾಷೆ ಹಾಗೂ ಇಟಾಲಿಯನ್ ಭಾಷೆ, ಆ ಭಾಷೆಗಳಿಗೆ ಮಾತ್ರ ಬುಕರ್ ಪ್ರಶಸ್ತಿ ಸಿಗ್ತಾ ಇತ್ತು. ಮೊದಲನೇ ಬಾರಿ ಕನ್ನಡಕ್ಕೆ ಇಷ್ಟು ದೊಡ್ಡ ಗೌರವವನ್ನು ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನು ಅಷ್ಟು ಮೇಲಕ್ಕೆ ತಗೊಂಬಂದಂಥ ಮಹಿಳೆಗೋಸ್ಕರ ಒಂದು ಸನ್ಮಾನದ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಹ್ವಾನಿಸಿದ್ದಾರೆ. ಅದಕ್ಕೆ ಯಾರ ಅಭ್ಯಂತರ, ಗೊಂದಲ ಏನೂ ಇಲ್ಲ. ಅಲ್ಲಿ ಅವರು ಹೋಗ್ಬಿಟ್ಟು ಮಂಗಳಾರತಿ ಮಾಡಲೇಬೇಕು ಅಂತ ಅನಿವಾರ್ಯ ಏನಿಲ್ಲ. ಅವರು ಪುಷ್ಪಾರ್ಚನೆ ಮಾಡಬೇಕು ಅಂತ ಏನು ಅನಿವಾರ್ಯ ಇಲ್ಲ. ಒಂದು ಮಾತನ್ನ ಇವ್ರು ಹೇಳ್ತಾರೆ, ನಾವು ಅವರ ಧರ್ಮಕ್ಕೆ ಪ್ರಶ್ನಿಸ್ತಿಲ್ಲ ಅಂತ. ನಾಚಿಕೆ ಇಲ್ದಿರ ಬಿಜೆಪಿ ನಾಯಕರು ಅವರು ಗೋಮಾಂಸ ತಿಂತಾರೆ ಅಂತಾರೆ. ಅದೇ ಗೋಮಾಂಸ ಅಂತ ಹೇಳಿದ್ರೆ ಗೋಮಾತೆಗೆ ಮಾತೆ ಅಂತ ತಿಳಿದವರು. ಭುವನೇಶ್ವರಿಗೂ ತಾಯಿಗೆ ನಾನು ಕೂತ್ಕೊಳ್ಳೋ ಸುಮ್ನೆ ಮರ್ಯಾದೆ ಕೊಟ್ಟು ಮಾತಾಡೋ, ಮರ್ಯಾದೆ ಕೊಟ್ಟು ಮಾತಾಡೋ. ನಾಯಿ ಮಾಂಸನ ಏನ್ ತಿಳ್ಕೊಂಡು ಮಾತಾಡ್ತಿದ್ಯಾ ಅಲ್ಲಿ? ನಾಯಿ ಮಾಂಸ ತಿನ್ನೋ ನೀನು ಅಂದ್ರೆ ಏನಿದು ಭಾಷೆ? ಕೂತ್ಕೊಳ್ಳೋ ಸುಮ್ನೆ. ನಾಯಿ ಮಾಂಸ ಗಿಂಸ ಎಲ್ಲ ಮಾತಾಡ್ಬಾರ್ದಿಲ್ಲಿ. ನಾಯಿ ಮಾಂಸ ಗಿಂಸ ಎಲ್ಲ ಮಾತಾಡ್ಬಾರ್ದಿಲ್ಲಿ. ನಾಯಿ ಮಾಂಸ ಕೆಟ್ಟ ಮಾತಲ್ಲಿ ಬೈದ ಅವನು ಕೆಟ್ಟ ಮಾತು ಮಾತಾಡಿದವನು. ತಾಯಿವರೆಗೆಲ್ಲ ಬರಬಾರ್ದು, ತಾಯಿವರೆಗೆಲ್ಲ ಬರಬಾರ್ದು. ನಾಯಿ ಮಾಂಸ ತಿಂದವ್ರು ನೀವು ನಮ್ಮನ್ನ ಕೇಳಿಸ್ಕೊಳ್ಳಿ. ನಾಯಿ ಮಾಂಸ ತಿಂದ್ಬಿಟ್ಟು ಕೇಳಿಸ್ಕೊಳ್ಳ. ನಾನು ಮಾತಾಡ್ತೀನಿ, ಕೂತ್ಕೊಳ್ಳಿ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಕರ್ನಾಟಕವನ್ನ, ಕನ್ನಡದ ಮಣ್ಣನ್ನ ತಾಯಿ ಅಂತ ಹೇಳಿ ಪೂಜಿಸೋದು ಒಬ್ಬ ಅಲ್ಪಸಂಖ್ಯಾತರಾದವರಿಗೆ ಭಾಷೆಯನ್ನ ಕಲೀಲಿಕ್ಕೆ ಅಥವಾ ಭಾಷೆಯನ್ನ ತಮ್ಮದು ಅಂತ ಅನ್ಕೊಳ್ಳಿಕ್ಕೆ, ಈ ನಾಡನ್ನ ನನ್ನದು ಅನ್ಕೊಳ್ಳಿಕ್ಕೆ ಅಬ್ದುಲ್ ರಜಾಕ್ ಅವರೇ ಯಾಕೆ ಆಕ್ಷೇಪ ಆಗಬೇಕು? ಆಕ್ಷೇಪ ಆಗತ್ತಾ ಅಂತ ಹೇಳಿ? ಯಾವತ್ತಿಗೂ ಆಕ್ಷೇಪ ಇಲ್ಲ, ಯಾವತ್ತಿಗೂ ಇದ್ರ ಬಗ್ಗೆ ಗೊಂದಲ ಇಲ್ಲ, ಯಾವತ್ತಿಗೂ ಇದ್ರ ಬಗ್ಗೆ ಏನು ಇದು ಅಗೇನ್ಸ್ಟ್ ಯಾರೂ ಇಲ್ಲ. ಕೇವಲ ಒಂದು ಸ್ವಲ್ಪ ಜನ ನೋಡಿ, ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೀವಿ ನಾವು ನಮ್ಮ ರಾಜ್ಯಕ್ಕೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕರ, ಜೈನರ ಉದ್ಯಾನ. ಈ ಉದ್ಯಾನವನ್ನು ಸ್ಮಶಾನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜನ ಇದ್ದಾರೆ. ಅದಕ್ಕೋಸ್ಕರ ಈ ಥರ ಪ್ರಶ್ನೆಗಳನ್ನು ಎತ್ತಾರೆ. ಯಾಕೆ ಅಂತ ಹೇಳಿದ್ರೆ, ದಸರಾ ಹಬ್ಬವನ್ನು ನಾಡ ಹಬ್ಬ ಅಂತ ಮೊದಲನೇ ಬಾರಿಗೆ 1442ರಲ್ಲಿ ಒಂದು ಪರ್ಷಿಯನ್ ಪ್ರವಾಸಿಗ, ಅವನ ಹೆಸರು ಬಹುಶಃ ಅಬ್ದುಲ್ ರಜಾಕ್, ನಂದೇ ಹೆಸರಾದವನು, ಫಸ್ಟು ರೆಕಾರ್ಡೆಡ್ ಹಿಸ್ಟ್ರಿಯಲ್ಲಿ ದಸರಾ ಹಬ್ಬವನ್ನು ರೆಕಾರ್ಡ್ ಮಾಡಿದ್ದು ಒಬ್ಬ ಮುಸಲ್ಮಾನ.
ನಂತರ ಈ ಹಬ್ಬವನ್ನು ನೀವು ಆಚರಿಸುವಾಗ ಅರಮನೆಯ ಒಳಗಡೆ ಪುರೋಹಿತರು ಪೂಜೆ ಮಾಡಿ ಮುಗಿಸಿದ ನಂತರ ವಿಜಯದಶಮಿ ದಿನ ಇದೇ ಅಂಬಾರಿಯನ್ನು ಕಟ್ಟುವವನೊಬ್ಬ ಮುಸಲ್ಮಾನ. ಅಲ್ಲಿಂದ ಆನೆಗಳು ಬರೋದು ಫಸ್ಟ್ ಎಲ್ಲಿಗೆ? ನಮ್ಮ ದರ್ಗಾಗೆ, ಕೃಷ್ಣ ವಿಲಾಸ್ ರಸ್ತೆಯಲ್ಲಿರುವ ಹಜರತ್ ಇಮಾಮ್ ಶಾ ವಲಿ ದರ್ಗಾಗೆ ಬಂದು ಆಶೀರ್ವಾದ ಪಡೆದು ನಂತರ ಮುಂದಕ್ಕೆ ಹೋಗ್ತಾರೆ. ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಒಂದು ಪರಂಪರೆ ಏನು ಅಂತ ಹೇಳಿದ್ರೆ ಈ ದಸರಾ ಹಬ್ಬವನ್ನ ನಾವು ನಾಡ ಹಬ್ಬವನ್ನಾಗಿ ಆಚರಿಸಿದ್ದೀವಿ. ರಾಜಾ ಸಲಾಂ ಅಂತೀವಿ, ನಾವು ರಾಜಾ ಸಲಾಂ ಅಂತೀವಿ. ದೊಡ್ಡ ಮದ್ದಿನ ಗೋಲೆಗಳು ಅದನ್ನ ಕ್ಯಾನನ್ ಅಲ್ಲಿ ಹಾಕಿ ಅದನ್ನ ಸಿಡಿಯೋರು ಪಠಾನ್ರು, ಅದನ್ನ ಸಿಡಿದು ಬಿಟ್ಟು 21 ಗೋಲೆಯ ಸಲಾಮನ್ನ ಕೊಡ್ತಿದ್ರು. ಆನೆಗಳು ಗಾಬರಿ ಆಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ಆ ಗೋಲೆಯನ್ನ ಸ್ಟಾಪ್ ಮಾಡಿ ಇವಾಗ ಇತ್ತೀಚೆಗೆ ನಾವು 21 ಗನ್ ಸಲ್ಯೂಟ್ ಅನ್ನ ಕೊಡ್ತೀವಿ. ಇವತ್ತಿಗೂ ಅದರ ಹೆಸರು ರಾಜಾ ಸಲಾಂ ಅಂತ. ಯಾವ್ದ್ರಲ್ಲೂ ನಾವು ಹಿಂದೂ ಮುಸ್ಲಿಂ ಕಾಣಿಲ್ಲ. ನಿಮಗೆ ಪ್ರಶ್ನೆ ಕೇಳಿದ್ದು, ಹಾಗಾಗಿ ಮತ್ತೆ ಅದೇ ಪ್ರಶ್ನೆಯನ್ನು ರಿಪೀಟ್ ಮಾಡ್ತಿದ್ದೀನಿ. ನಾನು ಕೇಳಿದ್ದು ಭಾಷೆಯನ್ನ ತಾಯಿ ಅಂತ ಹೇಳಿ ಕರೆಯೋದು ಬಾನು ಮುಷ್ತಾಕ್ ಅವರಿಗೆ ಅಥವಾ ಅವರ ಕುಟುಂಬಸ್ಥರಿಗೆ ಕನ್ನಡವನ್ನು ತನ್ನದಾಗಿಸಿಕೊಳ್ಳಿಕ್ಕೆ ಒಬ್ಜೆಕ್ಷನ್ ಯಾಕೆ ಆಗಬೇಕು? ನೀವಿಷ್ಟು ಚೆನ್ನಾಗಿ ಕನ್ನಡ ಮಾತನಾಡಿದ್ರಿ, ನಿಮಗೆ ಜಯ ಭಾರತ ಜನನಿಯ ತನುಜಾತಿಗೆ ಒಬ್ಜೆಕ್ಷನ್ ಇಲ್ಲ, ಆದರೆ ಬಾನು ಮುಷ್ತಾಕ್ ಅವರಿಗೆ ಯಾಕೆ ಒಬ್ಜೆಕ್ಷನ್ ಆಗಬೇಕು? ಮುಸಲ್ಮಾನರ ಮೇಲೆ ಆಗ್ತಿರುವ ದೌರ್ಜನ್ಯವನ್ನು ಹಿಡಿದು ಒಂದು ಕಾರ್ಯಕ್ರಮ ನಡೀತದೆ. ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಮುಸ್ಲಿಮರೇ ಆಗಿರುವ ಒಂದು ದೌರ್ಜನ್ಯದ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ಇದನ್ನ ಪ್ರಶ್ನಿಸಿದರೆ ವಿನಃ ಅವಮಾನ ಮಾಡಿಲ್ಲ. ಭಾಷೆಗಾಗಲಿ, ಈ ನಾಡಿನ ಸಂಸ್ಕೃತಿಗಾಗಲಿ, ಈ ನಾಡಿನ ಬಗ್ಗೆ ಆಗಿರಲಿ ಕೇವಲ ಒಂದಿಷ್ಟು ಅವಮಾನ ಆದರೂ ಮಾಡಿದ್ದಿದ್ರೆ ಮೊದಲು ಪ್ರತಿಭಟನೆ ಮಾಡೋದು ನಾನಾಗಿರ್ತಿದ್ದೆ. ಇವರು ಕನ್ನಡ ಭಾಷೆಗೋಸ್ಕರ ತಂದಂತಹ ಒಂದು ಪ್ರಶಸ್ತಿ ಅದು ವಿಶ್ವವಿಖ್ಯಾತ ಕಣ್ರಿ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಸ್ಪ್ಯಾನಿಷ್, ಫ್ರೆಂಚ್, ಇಟಾಲಿಯನ್ ಈ ಭಾಷೆಗಳು ಹೇಳ್ತಿರೋದು. ರಜಾಕ್ ಸರ್, ಕನ್ನಡ ಭಾಷೆಯಿಂದಲೇ ನಾನು ಮಹೇಶ್ ಸರಿಗೆ ಪ್ರಶ್ನೆ ಕೇಳ್ತೀನಿ. ಕನ್ನಡ ಭಾಷೆಯ ಕೃತಿಯಿಂದಲೇ ಪ್ರಶಸ್ತಿಯನ್ನು ಪಡೆದ ಬಾನು ಮುಷ್ತಾಕ್ ಅವರು ಪ್ರಶಸ್ತಿ ಸಿಗೋದಕ್ಕೆ 1 ವರ್ಷದ ಮುಂಚೆ ಅಥವಾ 1.5 ವರ್ಷದ ಮುಂಚೆ ಕನ್ನಡವನ್ನು ನನ್ನದಾಗಿಸಿಕೊಳ್ಳಿಕ್ಕಾಗ್ತಾ ಇಲ್ಲ, ನನ್ನನ್ನು ಹೊರಗಿಡಲಾಗಿದೆ, ಕನ್ನಡವನ್ನ ಹಾಗೆ ಕರ್ನಾಟಕವನ್ನ ಒಂದು ಬಹುಸಂಖ್ಯಾತರ ಧಾರ್ಮಿಕ ಪದ್ಧತಿಯ ಜೊತೆಯಲ್ಲಿ ಜೋಡಣೆ ಮಾಡಿರೋದು ಅಲ್ಪಸಂಖ್ಯಾತರ ಹೊರಗಟ್ಟುವಿಕೆ ಅಂತ ಹೇಳೋ ಮೂಲಕ ಈ ಮಾತೇ ಈಗ ವಿವಾದಕ್ಕೆ ಕಾರಣವಾಗ್ತಾ ಇರೋದು. ಮೇಡಮ್, ನಾನು ಹೇಳೋದೇನೆಂದರೆ ಬಾನು ಮುಷ್ತಾಕ್ ಅವರೊಬ್ಬರು ಕನ್ನಡ ಲೇಖಕಿನೇ. ಕನ್ನಡದಿಂದ ಅವ್ರನ್ನ ಯಾರೂ ದೂರ ಇಟ್ಟಿಲ್ಲ. ಯಾಕಂದರೆ ಕನ್ನಡ ಕಲ್ತಿದ್ದಾರೆ, ಕನ್ನಡ ಬರೆದಿದ್ದಾರೆ, ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸಿದ್ದಾರೆ. ಅವರು 2023ರಲ್ಲಿ ಆಡಿರ್ತಕ್ಕಂಥ ಮಾತು ಭುವನೇಶ್ವರಿ ಅಂತಕ್ಕಂಥ ಪದ ಕನ್ನಡದ ಬಗ್ಗೆ ಅಲ್ಲ. ನಾನು ಅರ್ಥ ಮಾಡ್ಕೊಂಡಿರೋದು ಭುವನೇಶ್ವರಿಯನ್ನು ಕನ್ನಡ ಭಾಷೆ, ನಾನು ಕಳೆದ ಡಿಬೇಟಲ್ಲೂ ಹೇಳಿದ್ದೆ, ಭುವನೇಶ್ವರಿ ಅಂದರೆ ಕನ್ನಡ ತಾಯಿ. ಕನ್ನಡ ತಾಯಿ ಅಂದರೆ ಎಲ್ರಿಗೂ ಆಗುತ್ತೆ. ಭುವನೇಶ್ವರಿ ಅಂತಿದ್ದಂಗೆ ಈಶ್ವರಿ ಅಂತಿದ್ದಂಗೆ ಒಂದು ಧರ್ಮದ್ದೇನೋ ನನಗಲ್ಲವೇನೋ ಅಂತಕ್ಕಂಥದ್ದು ನೋವಿದೆ ಅಂತಕ್ಕಂಥ ಮಾತನ್ನು ಅವ್ರು ಆಡಿದ್ದಾರೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ ಈ ಡಿಬೇಟಲ್ಲಿ ಆರಾಮಾಗಿ ಚರ್ಚೆ ಮಾಡೋಣ. ಯಾಕೆಂದರೆ ಇದು ನಾವು ಸತ್ಯವನ್ನು ಆಚೆ ಹಾಕಬೇಕಷ್ಟೇ. ಇಲ್ಲಿ ಯಾರು ಗೆಲ್ಲಬೇಕು ಯಾರು ಸೋಲಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ನಾಡಿನ ಜನಕ್ಕೆ ಸತ್ಯವನ್ನು ಅರ್ಥ ಮಾಡಿಸ್ಬೇಕು. ಫೈನಲ್ ಆಗಿ ಒಂದು ಸೌಹಾರ್ದಯುತವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಆಗಬೇಕು ಅಂತಕ್ಕಂಥದ್ದು. ನನಗೆ ಒಂದು ತಕರಾರು ಏನು ಅಂದರೆ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಇವೆಂಟ್ಸ್ ಬಂದಾಗ್ಲೂ ಕೂಡ ಆ ವ್ಯಕ್ತಿ ಯಾವ ಜಾತಿಯವನು ಯಾವ ಧರ್ಮದವನು ಅಂತ ನೋಡ್ತಕ್ಕಂಥದ್ದು ಇದೆಯಲ್ಲ, ಇದೇ ನಮ್ಮ ಭಾರತೀಯತೆಗೆ ದೊಡ್ಡ ಕೊಡಲಿ ಪೆಟ್ಟನ್ನು ಕೊಡ್ತಾ ಇದೆ. ದಲಿತ ಲೇಖಕ ಅಂತ ಕರೆಯೋದು, ಮುಸ್ಲಿಂ ಲೇಖಕಿ ಅಂತ ಕರೆಯೋದು. ಇದು ನೋಡಿ, ದಲಿತ ಕವಿ ಸಿದ್ಧಲಿಂಗಯ್ಯ, ದಲಿತ ಬರಹಗಾರ ದೇವನೂರು ಮಾದೇವ ಅಂದಂಗೆ ನಾವು ಬ್ರಾಹ್ಮಣ ಕವಿ ಅಂತ ಕರೆಯಲ್ಲ, ಲಿಂಗಾಯತ ಕವಿ ಅಂತ ಕರೆಯಲ್ಲ, ಒಕ್ಕಲಿಗ ಕವಿ ಅಂತ ಕರೆಯಲ್ಲ. ಕವಿ ಅಂದರೆ ಕನ್ನಡ ಕವಿ, ಬರಹಗಾರ ಅಂದರೆ ಕನ್ನಡ ಬರಹಗಾರ. ಅವರು ಬಾನು ಮುಷ್ತಾಕ್ ಕನ್ನಡ ಲೇಖಕಿ, ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ್ದಾರೆ, ಅದಕ್ಕೆ ಗೌರವ ಇದೆ. ನನ್ನ ತಕರಾರು ಏನು ಅಂತ ಹೇಳಿದ್ರೆ ಇಲ್ಲಿ ನೇರವಾಗಿ ಮೇಡಮ್, ಇದು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಹಬ್ಬ. ಇದು ನಾವು ಮನೇಲಿ ಮಾಡ್ಕೊಳ್ತಕ್ಕಂಥ ಹಬ್ಬಗಳು ಬೇರೆ, ಇದು ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥದ್ದು. ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಹಬ್ಬ, ಇದು ಪ್ರಜಾಪ್ರಭುತ್ವ. ರಾಜಪ್ರಭುತ್ವದ ಕಾಲದಲ್ಲಿ ಇದಕ್ಕೊಂದು ಧಾರ್ಮಿಕ ಲೇಪನ ಇತ್ತೇನೋ, ನಾವು ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂಗಿರಲಿಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಮುಂದೆ ನಿಂತು ಹಬ್ಬವನ್ನು ಮಾಡುವಾಗ ಭಾರತ ದೇಶದ ಅಥವಾ ಕರ್ನಾಟಕದ ಯಾರನ್ನ ಬೇಕಾದ್ರೂ ಉದ್ಘಾಟನೆಗೆ ಕರೆಯುವಕ್ಕೆ ಸರ್ಕಾರದಲ್ಲಿ ಅವಕಾಶ ಇದೆ. ಈಗ ಸಮಸ್ಯೆ ಏನು, ಬಾನು ಮುಷ್ತಾಕ್ ಮೇಡಮ್ ಅವರು ಕನ್ನಡವನ್ನು ಭುವನೇಶ್ವರಿಯನ್ನ ಒಪ್ಪಲಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಚಾಮುಂಡೇಶ್ವರಿ ಭುವನೇಶ್ವರಿ ನಾವು ತಳಕಾಗ್ತಾ ಇದ್ದೀವಿ. ಅವ್ರು ಮಾತಾಡಿರ್ತಕ್ಕಂಥದ್ದು ಕನ್ನಡ ತಾಯಿಗೆ ಭುವನೇಶ್ವರಿ ಅಂತ ಹೇಳೋದ್ರ ಮೂಲಕ ನಮಗೆ ನಮ್ಮ ಭಾಷೆ
ಮನೆ ಭಾಷೆ ಬೇರೆ ಇರ್ಬೋದು, ನಾವು ಅನುಸರಣೆ ಮಾಡ್ತಕ್ಕಂಥ ಧರ್ಮ ಬೇರೆ ಇರ್ಬೋದು, ಆದರೆ ನಮ್ಮ ಭಾಷೆ ಒಂದೇ. ಆ ಭಾಷೆಗೆ ದೇವರ ಲೇಪನವನ್ನ ಮಾಡ್ತಿದ್ದಂಗೆನೆ ನಮಗೇನೋ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಂಡಿರ್ತಕ್ಕಂಥದ್ದನ್ನ ಹೇಳ್ಕೊಂಡಿರ್ತಕ್ಕಂಥದನ್ನ ಚಾಮುಂಡೇಶ್ವರಿಗೆ ಕನೆಕ್ಟ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಈಗ ಪಾಷಾ ಅವರೇ, ಈಗ ಭುವನೇಶ್ವರಿ ಅಂತ ಹೇಳಿ ಆಕೆಗೆ ಅರಿಶಿನ ಕುಂಕುಮದ ಲೇಪನ ಮಾಡಿದ್ದನ್ನ ಸಹಿಸ್ಲಿಕ್ಕೆ ಕಷ್ಟ, ಅಥವಾ ಅದನ್ನ ನೋಡಿದಾಗ ನನ್ನನ್ನು ಹೊರಗಿಟ್ಟಿದ್ದಾರೆ ಅನ್ನೋ ಮನಸ್ಥಿತಿಯಲ್ಲಿರುವ ಬಾನು ಮುಷ್ತಾಕ್ ಅವರು ಚಾಮುಂಡೇಶ್ವರಿ ಮುಂದೆ ಹೋಗಿ ಕುಂಕುಮ ಅರಿಶಿನವನ್ನ ಹಾಕಿ ಆಕೆಗೆ ಪೂಜೆಯನ್ನ ಮಾಡೋದನ್ನ ಕಣ್ಣಾರೆ ಅವ್ರು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಲ್ಲಾಗೋ ಆಚರಣೆ ಅದು. ಮುಖ್ಯಮಂತ್ರಿಗಳು ಮಂಗಳಾರತಿ ಮಾಡ್ತಾರೋ ಅಥವಾ ಮುಖ್ಯಮಂತ್ರಿಗಳೇ ಅರಿಶಿನ ಕುಂಕುಮದ ಅರ್ಪಣೆ ಮಾಡ್ತಾರೋ ಗೊತ್ತಿಲ್ಲ. ಅದನ್ನೆಲ್ಲ ಕಣ್ಣಾರೆ ಗಮನಿಸುವಾಗ ಅವರ ಆ ಭಾವನೆಗೆ ಧಕ್ಕೆ ಆಗೋದಿಲ್ವೇ? ಅವರಿಗೆ ಹೊರಗಿಟ್ಟಿದ್ದಾರೆ ಇಲ್ಲೂ ಕೂಡ ನನ್ನನ್ನು ಅಂತ ಅನಿಸೋದಿಲ್ವೇ ಅಂತ ಕೂಡ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನನ್ನನ್ನು ಕರೀತಾರೆ, ಎಲ್ಲ ದೇವಸ್ಥಾನ ಕರೀತಾರೆ, ಮತ್ತು ಗಣೇಶ ಹಬ್ಬ ದಿವಸ ಕರೀತಾರೆ, ಬೇರೆ ಬೇರೆ ಎಷ್ಟೋ ಇದಿದೆ. ನಾನು ಎಲ್ಲ ಹೋಗ್ತೀನಿ. ದೀಪಾವಳಿಗೆ ನಾನು ಹೋಗ್ತೀನಿ. ನಾನು ಹೋದರೆ ನಂದು ಒಂದು ಇದಿದೆ, ಬೌಂಡ್ರಿ ಇದೆ. ಆವರೆಗೂ ಹೋಗಿಬಿಟ್ಟು ನಾನು ರೆಸ್ಪೆಕ್ಟ್ ಮಾಡ್ತೀವಿ. ಜನಗಳ ಫಸ್ಟು ಇನ್ಸಾನಿಯತ್ ಅಂತಾರೆ, ಆ ಇನ್ಸಾನಿಯತ್ ಕರೆದಿದ್ದಾರಲ್ಲ, ಆ ಇನ್ಸಾನಿಯತ್ಗೆ ರೆಸ್ಪೆಕ್ಟ್ ಮಾಡಿಬಿಟ್ಟು ನಾನು ಮಾಡ್ತೀನಿ. ಅವ್ರ ಧರ್ಮ ಅವ್ರಿಗೆ ದೊಡ್ಡದು, ನಮ್ಮ ಧರ್ಮ ನಮಗೆ ದೊಡ್ಡದು. ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಆ ಧರ್ಮ ನಾವು ನಮ್ಮ ಇದರಲ್ಲಿ ನಾವು ತಗೊಳ್ಳಲ್ಲ. ಅದು ಒಂದು. ಇನ್ನೊಂದು ಏನಂದರೆ ನೋಡಿ, ಬಾನು ಮುಷ್ತಾಕ್ ಅವರು ನೋಡಿ, ಈ ಕಾಂಗ್ರೆಸ್ ಗೌರ್ಮೆಂಟು ಅವರನ್ನು ಇದು ಮಾಡಿದ್ದಾರೆ, ಚೀಫ್ ಗೆಸ್ಟು ಅತಿಥಿ ಇದು ಮಾಡೋಕ್ಕೆ. ಆದರೆ ಅಲ್ಲಿ ಹೋದರೆ ಬೇರೆ ನಮಗೆ ಇನ್ನೂ ಅರ್ಥ ಆಗಲಿಲ್ಲ. ಗೌರ್ಮೆಂಟ್ ನಮಗೆ ಹೇಳಬೇಕು. ಅಲ್ಲಿ ಕರೆದಿದ ಮೇಲೆ ಇವ್ರ ಕೈನಿಂದ ಏನು ಮಾಡಿಸ್ತಾರೆ ಅದು ನಮಗೆ ಮುಖ್ಯ. ಅಲ್ಲಿ ಕರೆದು ಚೀಫ್ ಗೆಸ್ಟ್ ಆಗಿ ಒಂದು ಇದು ಹಾಕಿ ಹಾರ ಹಾಕಿ ಅವ್ರಿಂದ ಏನಾರ ರುಬ್ಬಿನ್ ಕಟ್ ಮಾಡಿದ್ರೆ ನಮಗೆ ಏನಿದಿಲ್ಲ, ಖುಷಿನೇ. ಅಲ್ಲಿ ಅವರನ್ನು ಕರೆದು ಈ ಪೂಜೆದು ಇದು ಥಾಲಿ ಕೊಟ್ಟು ಆರತಿ ಮಾಡಿ ಇದು ಹಾಕಿ ಪೂಜೆ ಮಾಡಿ ಅಂದರೆ ಅದ್ರ ಮೇಲೆ ನಮಗೆ ಅಪೋಸ್ ನಾವು ಮಾಡ್ತೀವಿ. ಸತ್ಯ ಇದು ನಾನು ಹೇಳ್ತಾ ಇರೋದು. ಅದ್ರ ಬಗ್ಗೆ ನನ್ನ ಮಾತು ಮುಗ್ಲಿಲ್ಲ, ಸ್ವಲ್ಪ ನಿಂತ್ಕೊಳ್ಳಿ ನೀವು. ನೋಡಿ, ಇನ್ನೊಂದು ಏನು, ನಾವು ಉಲುಮಾಗಳಿಗೆ ಫತ್ವಾ ಯಾವ ಥರ ನಮ್ಮ ಭಾಷೆಯಿಂದ ನಾವು ಕೇಳ್ತೀವಿ ಅದೇ ಫತ್ವಾ ನಮ್ಮನ್ನು ಕೊಡೋದು. ನಾನು ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ನಾನು ಎಕ್ಸ್ಪೆಕ್ಟ್ ಮಾಡಿ ಬರ್ತೀನಿ ಅಂದರೆ ಜಾಯೇಜ್ ಅಂತ ಫತ್ವಾ ಕೊಡ್ತಾರೆ ಉಲುಮಾ. ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆಯಲ್ಲಿ ಸೇರ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂದರೆ ಹರಾಮ್ ಅಂತ ಕೊಡ್ತಾರೆ ಫತ್ವಾ. ಕೇಳೋರ್ನಲ್ಲಿ ಇರೋದು, ಹೇಳೋರ್ನಲ್ಲಿ ಇಲ್ಲ. ಕೇಳ್ತಾರೆ ನೋಡಿ, ನಾವು ಹೋಗ್ಬಿಟ್ಟು ನಾನು ಕೇಳ್ತೀನಿ, ಅದ್ರ ಜವಾಬೇ ಕೊಡೋದು ಫತ್ವಾ. ಮೊನ್ನೆ ಒಂದು ಚಾನೆಲ್ನಲ್ಲಿ ಒಂದು ದೊಡ್ಡ ಉಲುಮಾ ಮೇಡಮ್, ಒಂದು ಉಲುಮಾ ಹತ್ರ ನಿಮ್ಮ ಬೇರೆ ಚಾನೆಲ್ ಹೋಯ್ತು. ಅವರು ಏನು ಹೇಳಿದ್ರು ನೋಡಿ, ಈ ಪ್ರಕಾರ ಹೋದ್ರೆ, ಸಿಯಾಸತ್ ಪ್ರಕಾರ, ಈ ರಾಜಕೀಯ ಪ್ರಕಾರ ಹೋದ್ರೆ ಜಾಯಜು, ಆದ್ರೆ ಅಲ್ಲಿ ಹೋಗ್ಬಿಟ್ಟು ಏನನ್ನ ಪೂಜೆ ಮಾಡಿದ್ರೆ ಅದು ಹರಾಮ್ ಅಂತ ಅವ್ರ ಬಾಯಿನಿಂದ ಹೇಳಿದ್ದಾರೆ. ಅದೇ ಉಲ್ಮಾ ಬಂದು ನೆನ್ನೆ ಏನ್ ಹೇಳ್ತಾರೆ, ಭಯ ಅವ್ರಿಗೆ ಬಂದ್ಬಿಟ್ಟಿದ್ದೆ. ಯಾರು ಹೋಗೋರೋದು, ಯಾರು ಕೇಳ್ತಾ ಇರೋದು, ಗೌರ್ಮೆಂಟ್ ಕಳ್ಸಿರೋದು ಗೊತ್ತಿದ್ದೆ. ಗೌರ್ಮೆಂಟ್ ನಿಂದ ನಮ್ಮ ಉಲ್ಮಗಳಿಗೆ ಭಯ ಇದೆ. ಸರಿ, ಅಲ್ಲಿಗೆ ಅಬ್ದುಲ್ ರಜಾಕ್ ಅವರೇ, ಈ ರೀತಿಯ ಅಡಕತ್ತರಿಯಲ್ಲಿ ಸಿಲುಕಿಸುವ ಪ್ರಯತ್ನ ಸರ್ಕಾರ ಆದ್ರೂ ಯಾಕೆ ಮಾಡ್ಬೇಕಿತ್ತಪ್ಪ? ನೋಡಿ, ನಿಮ್ಮ ಸಮುದಾಯದಲ್ಲೇ ಗೊಂದಲ ಇದೆ. ಹಾಗೆ ಬೂಕರ್ ಪ್ರಶಸ್ತಿ ಪಡೆದ ಹೆಣ್ಣು ಮಗಳನ್ನ ಸಂಭ್ರಮ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ಅವ್ರ ಬಗ್ಗೆ ಚರ್ಚೆ ಮಾಡೋ ಹಾಗೆ ಮಾಡ್ಬಿಡ್ತು ಕಾಂಗ್ರೆಸ್ ಸರ್ಕಾರ. ಈಗ ನೋಡಿ, ಪಾಷಾ ಅವರಿಗೆ ಅನುಮಾನ, ನಿಮಗೆ ಅನುಮಾನ ಇಲ್ಲ, ನಿಮ್ ಕಿವಿಗೆ ಬಿದ್ದಿಲ್ಲ ಅನ್ಸುತ್ತೆ ಬಹುಶಃ. ಒಂದು ಜೈನ ಧರ್ಮದ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ, ರಾಖಿ ಕಟ್ಟಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಯಾರು ಫತ್ವಾ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಯಾರು ಇಲ್ಲ. ಇಡೀ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಸನ್ಮಾನ್ಯ ಭಾವನಾ ಸಂಘಟನೆ ನಮ್ದು, ಎಲ್ಲರೂ ಇದ್ದಾರೆ. ನಮ್ಮ ರಾಜ್ಯದ ಸಮುದಾಯ ಇದೆ ಭಾರತದಲ್ಲಿ, ಅಷ್ಟು ಜನ ಮೆಂಬರ್ ಇದ್ದಾರೆ ಕೆಲಸ ಮಾಡೋರು. ನಾನು ಒಬ್ಬ ಮುಸಲ್ಮಾನನಾಗಿ ಒಂದು ಜವಾಬ್ದಾರಿಯಿಂದ ಈ ಮಾತನ್ನ ಹೇಳ್ತೀನಿ. ನಮ್ಮ ರಾಜ್ಯದ ಶಾಹಿ ಇಮಾಮ್ ಸನ್ಮಾನ್ಯ ಗೌರವಾನ್ವಿತ ಹಜರತ್ ಮೌಲಾನಾ ಮಕ್ಸೂದ್ ಇಮ್ರಾನ್ ಸಾಹಬ್ ದಾಮದ್ ಬರ್ಕಾತುಹುಂ ರವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಿದ್ರು. ಸರ್ಕಾರ ಅವರನ್ನ ಆಹ್ವಾನಿಸಿದೆ, ಹೋಗೋದು ಬಿಡೋದು ಅವರ ಅಭಿಪ್ರಾಯ. ಹೋಗಂಗಿದ್ರೆ ಹೋಗ್ಲಿ, ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ಅಲ್ಲಿ ಹೋಗಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು ಅವರ ಇದು. ಪಾಷಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಅವರು ಹೋಗಿ ಅತಿಥಿಯಾಗಿ ಭಾಗವಹಿಸಿ ವಾಪಸ್ ಬರ್ಲಿಕ್ಕಾಗ್ಲಿ ಅಥವಾ ಉದ್ಘಾಟನೆ ಅಂದ್ರೆ ಒಂದು ರಿಬ್ಬನ್ ಕಟ್ ಮಾಡ್ಲಿಕ್ಕಾಗ್ಲಿ ಆಕ್ಷೇಪ ಇಲ್ಲ. ಆ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾದ್ರೆ ಮುಸಲ್ಮಾನರಿಗೂ ಅಬ್ಜೆಕ್ಷನು, ಹಿಂದೂಗಳಿಗೂ ಅಬ್ಜೆಕ್ಷನು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ಮುಸ್ಲಿಂ ಮಾಡೋದು ಬಿಜೆಪಿ ಅಂದು ಇಲ್ಲಿ ಎಲ್ಲೋ ಒಂದ್ ಕಡೆ ಎರಡೂ ಸಮುದಾಯಗಳ ನಡುವೆ ಸೌಹಾರ್ದವನ್ನ ಕೆತ್ಕೋ ಪ್ರಯತ್ನ ಕಾಂಗ್ರೆಸ್ ಸರ್ಕಾರನೇ ಕೈ ಹಾಕ್ಬಿಡ್ತಾ ಅಂತ ಅನುಮಾನ. ಮೋಹನ್ ವಿಶ್ವ ಅವ್ರೆ ನೋಡಿ ಸ್ಮಿತಾ, ಇಲ್ಲಿ
ರಜಾಕ್ ಹೇಳ್ತಾ ಇದ್ರು ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ನೀವು ಕೇಳಿ ಪ್ರಶ್ನೆ ಕೇಳಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾಡ್ತಿರೋದು ಏಕ ಜನಾಂಗದ ಓಲೈಕೆಯ ತೋಟ ಅಷ್ಟೇ. ಲಾಸ್ಟ್ 2.5 ವರ್ಷದಿಂದ ಅವ್ರು ಮಾಡಿದ್ದೇ ಸರಿ, ಅವ್ರು ಹೇಳಿದ್ದೇ ಸರಿ, ಅದನ್ನೇ ಮಾಡ್ಕೊಂಡು ಬರ್ತಾ ಇರೋದು. ಟೇಬಲ್ ಗುದ್ದಿ 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 ಆನೆಗಳು ಸಲಾಮ್ ಮಾಡುತ್ತೆ ಅಂತ ಹೇಳಿದ್ರು. ತಾಕತ್ತಿರಿ ಅದೇ ಟೇಬಲ್ ಗುದ್ದಿ 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 ಸಲ್ಮಾನ್ ಖಾನ್ ಗಣೇಶ ಕೂರಿಸೋದು ಕರೆಕ್ಟ್ ಅಂತ ಹೇಳಿ ನೋಡೋಣ. ಆನೆಗಳು ಬರ್ತಾವ ಇಲ್ವಾ? ಆ ಯುದ್ಧಕ್ಕಿಂತ ಮುಂಚೆ ಅಶ್ವಪಡೆ ಗಜಪಡೆ ದರ್ಗಾದಲ್ಲಿ ಬಂದು ದೈವಿಕ ಆಶೀರ್ವಾದ ತಗೊಳ್ತಿರೋ ಇಲ್ವೋ? ತಗೊಳ್ತಿರೋ ಇಲ್ವೋ? ಅದ್ರ ಉತ್ತರ ಕೊಡಿ. ಅದ್ರ ಬಗ್ಗೆ ಉತ್ತರ ಸರಿ, ಕೊಡಿ. ಅದನ್ನು ಸೇರ್ಸಿ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಕೊಡಿ. ಮತ್ತೆ ನಿಮ್ ಪ್ರಶ್ನೆಗೆ ಅರ್ಧ ಕಂಪ್ಲೀಟ್ ಮಾಡಿದೀನಿ, ಅರ್ಧ ಹೇಳ್ತೀನಿ ಕೇಳಿ. ನೀವು ಹೇಳಿದ್ರಿ ಇವ್ರಿಗೋಸ್ಕರ ಹಾಗಾದ್ರೆ ಬರೀ ಅತಿಥಿಯಾಗಿ ಬರಬೇಕು ಅಂತ ಕರ್ಸ್ಕೊಂಡು ನಾವು 400 ವರ್ಷಗಳಿಂದ ಬಂದಿರುವಂತ ಪದ್ಧತಿನ ಚೇಂಜ್ ಮಾಡ್ಬಿಟ್ಟು ಬರೀ ಅತಿಥಿ ಕಾರ್ಯಕ್ರಮ ಮಾತ್ರ ಮಾಡಿಸ್ಬೇಕು ಅವ್ರ ಕೈಲಾಗಿದ್ರೆ ನಾವು ಓಲೈಕೆ ಆಯ್ತು ತಾನೇ. ಅಲ್ಲಿಗೆ ಯಾರ್ದು ಒಂದು ಬಿಜೆಪಿ ಸರ್ಕಾರ ಇದ್ದಾಗ ಜಗದೀಶ್ ಶೆಟ್ಟರ್ ನಾಡ ಹಬ್ಬ, ಹಿಂದೂಗಳ ಹಬ್ಬ. ಒಂದ್ ನಿಮಿಷ ಸರ್, ಹಿಂದೂಗಳ ಧಾರ್ಮಿಕ ಆಚರಣೆಯಾಗಿದ್ದ ದಸರಾವನ್ನ ಇದೀಗ ಸಾರ್ವಜನಿಕ ಹಬ್ಬ ಅಂತ ಹೇಳಿ ಒಪ್ಕೊಳ್ಬೇಕು, ಸೆಕ್ಯುಲರ್ ಭಾವನೆಯನ್ನ ಪ್ರದರ್ಶನ ಮಾಡುವ ವೇದಿಕೆ ಅಂತ ಒಪ್ಕೊಳ್ಬೇಕು. ಕೇವಲ ಹಿಂದೂಗಳ ಧಾರ್ಮಿಕ ಆಚರಣೆ ಮಾತ್ರ ಯಾಕೆ, ಹಿಂದೂಗಳ ಹಬ್ಬ ಮಾತ್ರ ಯಾಕೆ ಸೆಕ್ಯುಲರ್ ಹಬ್ಬ ಆಗಬೇಕು? ಆ ಪ್ರಶ್ನೆಗೆ 4 ಜನರ ಹತ್ರ ಉತ್ತರ ಬೇಕು. ಅದಕ್ಕಿಂತ ಮುಂಚೆ ನಾನು ಆಡಿಯನ್ಸ್ನ ಪ್ರಶ್ನೆ ಕೇಳ್ಬಿಡ್ತೀನಿ. ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ, ಇಲ್ಲಿ ಯಾವುದೇ ಜನಾಂಗದವರು, ನಾವೆಲ್ಲ ಭಾರತೀಯರು, ಕರ್ನಾಟಕದವರು, ಕನ್ನಡಿಗರು. ನಮ್ಮ ಸಾಂಸ್ಕೃತಿಕ ಹಬ್ಬ ಆಗಿರುವುದರಿಂದ ಅವರು ಒಂದು ಪ್ರಶಸ್ತಿ ಪಡೆದಂಥ ಮಹಿಳೆಗೆ ತಂದು ಆಚರಣೆ ಮಾಡ್ತಾರಂದ್ರೆ ಅದಕ್ಕೆಲ್ಲರೂ ಸಹಕಾರ ಕೊಟ್ಟು ನಾವೇನದ ಪ್ರೋತ್ಸಾಹ ಕೊಡಬೇಕನ್ನತಕ್ಕಂಥ ನಮ್ಮ ವಿಚಾರ. ಪ್ರತಿ ವರ್ಷ ದಸರಾ ಉತ್ಸವಕ್ಕೋಸ್ಕರ ಯಾರು ಉತ್ತಮವಾದಂತಹ ಉತ್ಕೃಷ್ಟವಾದಂಥ ಸಾಧನೆಯನ್ನು ಮಾಡಿರ್ತಾರೋ ಅವ್ರನ್ನ ಆಯ್ಕೆ ಮಾಡುವಂಥದ್ದು ಪದ್ಧತಿ ಈ ಕನ್ನಡ ನಾಡಿನಲ್ಲಿ ದಸರಾ ಉತ್ಸವಕ್ಕೆ ಇದೆ. ಅದೇ ರೀತಿ ಪ್ರತಿ ವರ್ಷ ಯಾರ್ಯಾರು ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಹಿಂದೂಗಳಿರ್ಬೋದು, ಮತ್ತು ಜೈನರಿರ್ಬೋದು, ಇವ್ರನ್ನೆಲ್ಲವರನ್ನು ಕೂಡ ಕರೆದು ಅವರು ಏನು ದಸರಾ ಉತ್ಸವವನ್ನು ಮಾಡ್ತಿದ್ದಾರೆ. ಆದರೆ ಇದನ್ನು ಮಾಡಬೇಕಾದ್ರೆ ಯಾರ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಆಗದೇ ಇರೋ ರೀತಿ ನೋಡ್ಕೊಳ್ಳೋದೇ ಸಾಮಾಜಿಕವಾಗಿ ಜಾತ್ಯತೀತವಾಗಿ ಪ್ರತಿಯೊಬ್ಬರ ಕರ್ತವ್ಯ ಆಗುತ್ತೆ. ಅದನ್ನು ನಾವು ದ್ವೇಷ ಮನೋಭಾವನೆ ಇಟ್ಕೊಂಡು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಇಟ್ಕೊಂಡು ಅಲ್ಲಿ ನಾವು ಗೊಂದಲಗಳನ್ನು ಸೃಷ್ಟಿ ಮಾಡಿ ಕಿತ್ತಾಡೋದಿದೆಯಲ್ಲ, ಮತ್ತು ಅದನ್ನು ವಿರೋಧ ಮಾಡುವಂಥದ್ದು ಇದೆಯಲ್ಲ, ನಾವು ಆ ಶಾಂತಿಯ ತೋಟದಲ್ಲಿ ಬದುಕೋದಕ್ಕೆ ಅರ್ಹರಿಲ್ಲ ಅಂತ ನಾನು ಹೇಳ್ತೀನಿ ಮೇಡಮ್. ಸರ್, ಇದು ಶಾಂತಿಯ ಕರ್ನಾಟಕ. ನನಗನ್ಸಿದ ಮಟ್ಟಕ್ಕೆ ಇದು ವರ್ಷನೂ ಇದೇ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಂಶದವರೇ ಉದ್ಘಾಟನೆ ಮಾಡಬೇಕು. ಇಲ್ಲಾಂದರೆ ಇದು ನೋಡಿ ಈ ಥರ ಪ್ರಾಬ್ಲಮ್ ಚರ್ಚೆಗಳು ಬರ್ತಾನೆ ಇರ್ತೈತೆ. ಆಮೇಲೆ ಗಣ್ಯ ವ್ಯಕ್ತಿಗಳನ್ನ ಯಾರು ಇನ್ವೈಟ್ ಮಾಡಿಕೊಡ್ತಾರೆ, ಗಣ್ಯ ವ್ಯಕ್ತಿಗಳನ್ನ ಯಾರು ಅಲ್ಲಿ ಇನ್ವೈಟ್ ಮಾಡಿಕೊಡ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ವಂಶಸ್ಥರೇ ಆಗ ಮಾಡಬೇಕು. ಇದು ನನ್ನ ಒಂದು ಕೋರಿಕೆ. ನಿಮ್ಮಿಬ್ರಲ್ಲೇ ಹೊಂದಾಣಿಕೆ ಇಲ್ಲ. ನೀವು ಮುಸ್ಲಿಮು, ನೀವು ಮುಸ್ಲಿಮು. ಅಲ್ಲ, ಒಂದ್ ನಿಮಿಷ, ಹೊಂದಾಣಿಕೆ ನಿಮ್ಮಿಬ್ರಲ್ಲಿ ಇಲ್ಲ. ಅವ್ರೇನ್ ಹೇಳಿದ್ರು? ಒಂದ್ ನಿಮಿಷ, ಇಷ್ಟೊತ್ತು ನೀವು ಮಾತಾಡಿದ್ರಿ ಅಲ್ವಾ? ಅವ್ರೇನ್ ಹೇಳಿದ್ರು? ನಾವು ಇದಕ್ ಕೊಡಲ್ಲ, ಅವ್ರೇನಿದೆ ಹೊರಗಡೆಯಿಂದ ಹೂವು ಹಾಕ್ಬೋದು, ಇದು ಮಾಡುವ. ಯಾಕೆ ಸರ್ ಅದು ವೈಯಕ್ತಿಕ ವಿಚಾರ ಅಲ್ವಾ? ಇದನ್ನ ನೀವ್ ಯಾಕೆ? ಅದು ವೈಯಕ್ತಿಕ ವಿಚಾರ, ನಾವ್ಯಾರು ಚರ್ಚೆ ಮಾಡಕ್ಕೆ? ಅಲ್ಲಿ ಹೋಗ್ಬಿಟ್ಟು ಅವ್ರು ಮಂಗಳಾರತಿ ಮಾಡಂಗಿದ್ರೆ ಮಾಡ್ಲಿ, ಪುಷ್ಪಾರ್ಚನೆ ಮಾಡಂಗಿದ್ರೆ ಮಾಡ್ಲಿ, ಬಿಡಂಗಿದ್ರೆ ಬಿಡ್ಲಿ. ಅದು ವೈಯಕ್ತಿಕ ವಿಚಾರ. ನಾವ್ಯಾಕೆ ಚರ್ಚೆ ಮಾಡಬೇಕು? ರಜಾಕ್ ಅವ್ರ, ಈಗ ಬಾನು ಮುಷ್ತಾಕ್ ಅವರು ಅಲ್ಲಿ ಹೋಗಿ ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾಗೋದ್ರಲ್ಲಿ ಒಬ್ಜೆಕ್ಷನ್ ಇದೆಯಾ ಇಲ್ವಾ? ಇಲ್ಲ, ಧರ್ಮದಿಂದ ಇಲ್ಲ, ಹೋಗ್ಬೋದು. ನಾನು ಹೇಳಿದ್ನಲ್ಲ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನ ಕೊಟ್ಟ ಬಿರ್ದನ್ನ ನಾವು ಸರ್ ಮಿರ್ಜಾ ಇಸ್ಮಾಯಿಲ್ ಕೊಟ್ಟಿದೀವಿ, ಅಮೀನುಲ್ ಮುಲ್ಕ್ ಅಂತ. ಸುಳ್ಳು ಹೇಳ್ತಾ ಇರೋದು ಸುಳ್ಳು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಲ್ಲ ಬೇರೆದವರಿಗೆ ಪೂಜೆ ಮಾಡ ಅಂತ ಹೇಳಿಲ್ಲ, ಯಾರು ಮಾಡ್ತಿಲ್ಲ, ಪೂಜೆ ಮಾಡಿ ಅಂತ ಹೇಳಿಲ್ಲ. ಹೇಳ್ಬೇಡಿ, ಜನಗಳಿಗೆ ಮೋಸ ಮಾಡಬೇಡಿ ನೀವು. ಇಲ್ಲ, ಅಲ್ಲಿ ಪೂಜೆ ಮಾಡ್ಬೇಕು ಅನಿವಾರ್ಯ ಇಲ್ಲ. ನಾನು ನೋಡ್ದಂಗೆ, ಇತಿಹಾಸ ಓದಿದಂಗೆ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬರ್ಗೂರು ರಾಮಚಂದ್ರಪ್ಪನವರನ್ನ ಆಹ್ವಾನಿಸಿದ್ರು. ಇದೇ ದಸರಾದ ಉದ್ಘಾಟನೆ ಅವರು ಮಾಡಿದ್ರು. ಅವರು ಮಂಗಳಾರತಿನೂ ಮಾಡಿಲ್ಲ, ಪುಷ್ಪಾರ್ಚನೆನೂ ಮಾಡಿಲ್ಲ. ಅದು ಅವರ ವೈಯಕ್ತಿಕ ವಿಚಾರ. ರಜಾಕ್ ಅವರೇ, ಪೂಜೆ ಮಾಡಬೇಕು, ಮಂಗಳಾರತಿ ಮಾಡಬೇಕು, ಪುಷ್ಪಾರ್ಚನೆ ಮಾಡಬೇಕು, ಅರಿಶಿನ ಕುಂಕುಮವನ್ನ ಚಾಮುಂಡಿಗೆ ಅರ್ಪಿಸಬೇಕು, ಇದು ಉದ್ಘಾಟನೆಯ ಪ್ರಕ್ರಿಯೆಗಳು.
ಇದನ್ನ ಮಾಡ್ತಾರೋ ಬಿಡ್ತಾರೋ ಎರಡನೇ ಪ್ರಶ್ನೆ. ಇದನ್ನ ಮಾಡೋದಕ್ಕೆ ನಿಮ್ಮ ಒಬ್ಜೆಕ್ಷನ್ ಇದೆಯಾ ಇಲ್ವಾ? ಅತಿಥಿಯಾಗಿ ಇವರನ್ನ ನೀವು ಹೋಗ್ಬಿಟ್ಟು ನೀವು ಈ ಸಲ ದಸರಾವನ್ನ ಇದು ಇನಾಗ್ರೇಟ್ ಮಾಡಬೇಕು ಅಂತ ಹೇಳಿದಾಗ ಹೇಳಿದ್ರು ಅವ್ರಿಗೆ, ನೀವು ಬಂದ ಮೇಲೆ ಇಲ್ಲಿ ಪೂಜೆ ಮಾಡಲೇಬೇಕು, ಅನಿವಾರ್ಯ ಅನ್ನೋದು. ಮುಖ್ಯಮಂತ್ರಿ ಮಾಡಲ್ವಾ ಪುಷ್ಪಾರ್ಚನೆ? ಪೂಜೆ ಮಾಡಿದ್ರೆ ಒಬ್ಜೆಕ್ಷನ್ ಇದೆಯಾ ಇಲ್ವಾ ಅಷ್ಟೇ. ನೀವು ಯಾರು ನಾನು ಯಾರು ಇದ್ರ ಬಗ್ಗೆ ಚರ್ಚೆ ಪೂಜೆ ಮಾಡೋದಕ್ಕೆ ನೀವ್ ಯಾರು ನಾನು ಯಾರು ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಯಾಕೆ ಕೇಳ್ತಿದ್ದೀರಾ? ಅನಿವಾರ್ಯ ಈಗ ನೋಡಿ, ಪೂಜೆ ಮಾಡ್ಬೇಕು ಅಂತ ಅನಿವಾರ್ಯ ಇಲ್ವಲ್ಲ? ನೋಡಿ, ಇದು ಧರ್ಮದ ಹಬ್ಬ. ಇದು ನಾವು ನಾಡಹಬ್ಬ ಅಲ್ಲ. ಇದು ನೋಡಿ, ನಾಡಹಬ್ಬ ಅಂದ್ರೆ ನಮ್ಮ ಗೌರ್ಮೆಂಟ್ ನಮ್ಮನ್ನು ಚಾನ್ಸ್ ಕೊಡ್ಲಿ, ನಾವು ಫಾತಿಹ ಮಾಡ್ತೀವಿ ಬಂದು ಚಾಮುಂಡೇಶ್ವರಿ ಇದರಲ್ಲಿ. ನಾವು ಈ ಸಾಲಿ ನಮ್ಮನ್ನು ಕೊಡ್ಲಿ. ಇವ್ರಿಗೆ ಬಾನು ಮುಸ್ತಾಕ್ ಕೊಡ್ತಾ ಇದಾರಲ್ಲ, ಎಲ್ಲ ಮುಸಲ್ಮಾನರಿಗೆ ಒಂದೊಂದು ವರ್ಷ ಕೊಡ್ಲಿ. 1 ವರ್ಷ ಮುಸಲ್ಮಾನರಿಗೆ, 1 ವರ್ಷ ಕ್ರಿಶ್ಚಿಯನ್ಸ್ಗೆ, 1 ವರ್ಷ ಹಿಂದೂಗಳಿಗೆ ಕೊಳ್ಳಿ. ನಾಡಹಬ್ಬ ಹಿಂಗಾಗುತ್ತೆ. ಇದು ಧರ್ಮದ ಹಬ್ಬ. ಇದು ಕರ್ನಾಟಕ ರಾಜ್ಯಕ್ಕೆ ಹಬ್ಬ. ಇದು ತಂದವ್ರನ್ನ ಗೌರವಾನ್ವಿತ ಅತಿಥಿ ಅಂತ ಧರ್ಮದ ಹಬ್ಬ. ಧರ್ಮದ ಹಬ್ಬ ಅದು. ಕರ್ನಾಟಕ ರಾಜ್ಯಕ್ಕೆ ಅವ್ರಿಗೆ ಗೌರವ ಕೋಟಿ. ನಾನು ಯಾವ ಮಾತು ಹೇಳಿದೆ ಅಲ್ಲೇ ನಾನು ನಿಂತ್ಕೊಂಡಿದ್ದೀನಿ. ನಾನು ಆ ಕಡೆ ಈ ಕಡೆ ಹೋಗಲ್ಲ, ಸತ್ಯ ನಾನು ಹೇಳಿರೋದು. ಇನ್ನೊಂದೇಂದ್ರೆ ಉಲ್ಮಾ ಮೇಲೆ ಪ್ರೆಷರ್ ಇದೆ ಇವತ್ತು ಗೊತ್ತಾಯ್ತು ನನಗೆ. ನನಗೆ ಎಲ್ಲ ಚಾನಲ್ ನಲ್ಲಿ ನೋಡ್ದಲ್ಲ, ಇಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತಾಯ್ತು ಮೇಡಮ್, ಎಷ್ಟು ಭಯ ಇದೆ ಅಂತ ಗೊತ್ತಾಯ್ತು. ನಾನು ಈ ಚಾನಲ್ ನಲ್ಲಿ ನಾನು ಹೇಳ್ತಾ ಇದ್ದೀನಿ ಎಷ್ಟು ಗೌರ್ಮೆಂಟ್ ಭಯ ಇದೆ ಉಲ್ಮಾ ಮೇಲೆ ಅಂತ. ಉಲ್ಮಾ ಅವ್ರು ಏನು ಹೇಳ್ತಾ ಇದ್ರು ಗೊತ್ತಾ? ಅವ್ರಿಗೆ ಏನು ಕೇಳಬೇಕು ಅದು ಕೇಳಿದ್ರೇನೆ. ಅಲ್ಲಿ ಹೋಗ್ಬಿಟ್ಟು ಇವ್ರಿಗೆ ಅತಿಥಿ ಕರೆದಿದ್ದಾರೆ, ಚೀಫ್ ಗೆಸ್ಟ್ ಇದ್ದಾರೆ, ಅಲ್ಲಿ ಹೋಗ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ, ಹೋಗ್ಬೋದು ಅಂತ ಹೇಳ್ತಾರೆ. ಅವ್ರಿಗೆ ಕೇಳಿದ್ರೆ ಅಲ್ಲಿ ಹೋದಿದ ಮೇಲೆ ಆರತಿ ಕೊಡ್ತಾರೆ, ಮಂಗಳಾರತಿ ಮಾಡಿ ನಿಮಗೆ ಪ್ರಶ್ನೆ ಸಂಪ್ರದಾಯ ಏನು ಕೇಳಿಸ್ಕೊಳ್ಳಿ. ನಾನು ಮೋಹನ್ ವಿಶ್ವ ಅವ್ರಿಗೆ ಕೇಳಿದ ಪ್ರಶ್ನೆನೇ ನಿಮಗೆ ಕೇಳ್ತಾ ಇದ್ದೀನಿ. ನೋಡಿ, ಮುಸಲ್ಮಾನ್ ಸರಿ ಇರಿ ಸರ್, ಇರಿ. ಮುಸಲ್ಮಾನ್ ಸಮುದಾಯದಲ್ಲೇ ಗೊಂದಲ, ಹಿಂದೂಗಳಿಗೂ ಅಸಮಾಧಾನ. ಈಗ ನೋಡಿದ್ವಿ ಸರ್, ಶಾಹಿ ಇಮಾಮ್ ಮುಂದಕ್ಕೆ ಬಂದು ನೆನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ, ಹಿಂದೂಗಳೇ ಮಾಡಿಲ್ಲ. ಮಹೇಶ್ ಅವರು ರಾಜ್ಯ ಸರ್ಕಾರದ ಇದೊಂದು ನಿರ್ಧಾರ ಅಂದ್ರೆ ಯಾರನ್ನೇ ಯಾವುದೇ ಪೋಸ್ಟಿಗೆ ಅಥವಾ ಯಾವುದೇ ಸಮಾರಂಭಕ್ಕೆ ಅತಿಥಿಯಾಗಿ ಅಥವಾ ಉದ್ಘಾಟಕರಾಗಿ ಕರೆಯೋಕೆ ಮುಂಚೆ ಸಾರ್ವಜನಿಕರ ಅಭಿಪ್ರಾಯ ಏನಿದೆ, ಅವರ ಸಮುದಾಯ ಇವರ ಸಮುದಾಯ ಯಾವ ರೀತಿಯಾಗಿ ಇದನ್ನ ಪರಿಗಣಿಸುತ್ತೆ ಅನ್ನೋದನ್ನ ತುಲನೆ ಮಾಡದೆ ಸರ್ಕಾರ ಈ ನಿರ್ಧಾರಕ್ಕೆ ಬಂದುಬಿಡ್ತಾ. ಯಾಕಂದ್ರೆ ನಾವೀಗ ಗಮನಿಸ್ತಾ ಇದೀವಿ, ಮುಸಲ್ಮಾನ್ ಸಮುದಾಯದಲ್ಲೂ ಕೂಡ ಅಸಮಾಧಾನಗಳು ಕಾಣ್ತಾ ಇದೆ, ಹಿಂದೂ ಸಮುದಾಯದಲ್ಲೂ ಕೂಡ ಅಸಮಾಧಾನ. ಇದು ನಾಡ ಹಬ್ಬ ಅಂತಲೇ ಪರಿಗಣಿಸಬೇಕು ಅನ್ನೋ ಅನಿವಾರ್ಯತೆ ಇದ್ರೂ ಕೂಡ ಈ ನಾಡ ಹಬ್ಬದಲ್ಲೂ ಕೂಡ ಬೆಂಕಿ ಹಚ್ಚೋ ಕೆಲಸಕ್ಕೆ ಮುಂದಾಗ್ಬಿಟ್ಟ ಸರ್ಕಾರ. ಮಹೇಶ್ ಅವ್ರು ಮೇಡಮ್, ಇದು ಕ್ಲಿಯರ್ ಕಟ್ ಸರ್ಕಾರ ಮುಂದೆ ನಿಂತು ಮಾಡುವ ಹಬ್ಬ. ನಮಗೆ ನೋಡಿ, ಈ ದೇಶದಲ್ಲಿ 108 ಹಬ್ಬಗಳಿದೆ. ಎಲ್ಲವನ್ನು ಮನೆಗಳಲ್ಲಿ ಮಾಡ್ಕೋತೀವಿ. ಕೆಲವು ಧರ್ಮಕ್ಕೆ ಸಂಬಂಧಪಟ್ಟಂಥ ಹಬ್ಬಗಳನ್ನು, ಮುಸ್ಲಿಂ ಹಬ್ಬಗಳನ್ನು ಮುಸ್ಲಿಮರು ಮಾಡ್ಕೊಳ್ತಾರೆ, ಹಿಂದೂಗಳ ಹಬ್ಬಗಳನ್ನು ಹಿಂದೂಗಳು ಮಾಡ್ಕೊಳ್ತಾರೆ. ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರವೇ ಮುಂದೆ ನಿಂತು ಮಾಡ್ತಕ್ಕಂಥ ಈ ಹಬ್ಬ ಅದು ನಾಡ ಹಬ್ಬ. ಅದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವೇ ತೀರ್ಮಾನ ಮಾಡ್ತಕ್ಕಂಥದ್ದು. ಇದು ಈ ಸರ್ಕಾರ ತೀರ್ಮಾನ ಮಾಡುವಾಗ ನಾವು ಭಾರತದ ಜನತೆಯಾದ ನಾವು ಆ ಸಂವಿಧಾನದ ಅಡಿನಲ್ಲಿ ಮಾಡುವಾಗ ಯಾರನ್ನ ಬೇಕಾದರೂ ಆಹ್ವಾನ ಮಾಡುವಂತಹ ರೈಟ್ಸು ಸರ್ಕಾರಕ್ಕಿದೆ. ಅದು ಆಯ್ಕೆ ಆದಮೇಲೆ ವಿವಾದಗಳಾಗಬೇಕಾ ಆಗಬಾರ್ದಾ ಅಂತ ತೀರ್ಮಾನ ಮಾಡೋಕ್ಕೆ ಮುಂಚೆ ಸರ್ಕಾರ, ನಾನು ಕಾಂಗ್ರೆಸ್ ಸರ್ಕಾರ ಕೇಳೋದೇನು ಅಂದರೆ, ಒಬ್ಬರನ್ನ ಆಯ್ಕೆ ಮಾಡಿದ್ದೀರಿ ನೀವು, ಆಯ್ಕೆ ಮಾಡಿದ ಮೇಲೆ ಈಗ ವಿವಾದಗಳು ಸೃಷ್ಟಿಯಾಗಿದೆ, ಸರ್ಕಾರ ಇದಕ್ಕೆ ಕ್ಲಾರಿಫಿಕೇಷನ್ನ ಕೊಡಬೇಕು. ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಇದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕು. ನೋಡಿ, ನಾವು ಆಯ್ಕೆ ಮಾಡಿರ್ತಕ್ಕಂಥದ್ದು ಒಬ್ಬ ಮುಸ್ಲಿಂ ಲೇಖಕಿಯನ್ನಲ್ಲ, ಕನ್ನಡ ಭಾಷೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಬ್ಬ ಕನ್ನಡ ಲೇಖಕಿಯನ್ನು ಆಯ್ಕೆ ಮಾಡಿದ್ದೀವಿ. ಇದಕ್ಕೆ ಮುಸಲ್ಮಾನರು ಕೆಲವರು ಒಪ್ಪಿ ಚಪ್ಪಾಳೆ ತಟ್ಟಿದ್ದಾರೆ, ಕೆಲವರು ಮುಸಲ್ಮಾನ ಅಲ್ದದವರು ಕೂಡ ಸಂತೋಷ ಪಟ್ಟಿದ್ದಾರೆ, ಕೆಲವರಿಗೆ ಅಬ್ಜೆಕ್ಷನ್ಸ್ ಇದೆ. ಅದನ್ನು ಅಬ್ಜೆಕ್ಷನ್ಸನ್ನು ನಾನು ರಾಜಕೀಯ ಅಂತ ಕರಿತೀನಿ. ಏನು ರಾಜಕೀಯ ಅಂದರೆ, ಕಾಂಗ್ರೆಸ್ಸಿಗೆ ಇಲ್ಲಿ ತನಕವೂ ಕೂಡ ನಾನು ಮುಸ್ಲಿಮರ ಪರ ಅಂತ ತೋರಿಸ್ಕೊಳ್ತಕ್ಕಂಥ ಕೆಲಸವನ್ನು ಉದ್ದಕ್ಕೂ ಮಾಡ್ಕೊಂಡು ಬಂದಿದೆ, ಅದನ್ನು ಮಾಡ್ಕೊಂಡು ಬರ್ತಾನೆ ಇದೆ. ಪ್ರಕಾರ
ಹಂಗೆ ಮಾಡೋದ್ರ ಮೂಲಕ ಮುಸಲ್ಮಾನರಿಗೆ, ಬಡ ಮುಸಲ್ಮಾನರಿಗೆ ಆಗ್ತಕ್ಕಂಥ ಲಾಭ ಏನು? ಕಾಂಗ್ರೆಸ್ ಸರ್ಕಾರಕ್ಕೆ ಮುಸಲ್ಮಾನರ ಬಗ್ಗೆ ಅಪಾರವಾದಂತಹ ಕಾಳಜಿ ಇದ್ದಿದ್ರೆ ಮುಸಲ್ಮಾನರ ಶಿಕ್ಷಣದ ಉನ್ನತಿಗೆ ಪ್ರಯತ್ನ ಪಡಲಿ, ಮುಸಲ್ಮಾನರ ಉದ್ಯೋಗದ ಉನ್ನತಿಗೆ ಪ್ರಯತ್ನ ಪಡಲಿ, ಮುಸಲ್ಮಾನರನ್ನ ಮೇಲೆತ್ತಕ್ಕೆ ಪ್ರಯತ್ನ ಪಡಲಿ. ಸುಮ್ಮನೆ ಇದನ್ನ ಹೆಸರು ತಂದರು. ನಾನು ಲಾಸ್ಟ್ ಡಿಬೇಟಲ್ಲೂ ಹೇಳಿದೆ, ದೀಪಾ ಬಸ್ತಿ ಅವರು ಕೂಡ ಜೊತೆಗಿದ್ದವರು. ನೋಡಿ, ಬೂಕರ್ ಬಂದಿರೋದು ಬಾನು ಮುಷ್ತಾಕ್ ಮೇಡಮ್ ಅವ್ರಿಗೇನೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಈ ಥರದ್ದು ಒಂದು ನಿಮಿಷ ಸರ್, ಈ ಥರದ್ದು ಒಬ್ಬ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ದೀಪಾ ಬಸ್ತಿಯವರು ಭಾಳ ಸಮರ್ಥವಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇಬ್ಬರನ್ನು ಕರೆದೇ ಲಂಡನ್ನಲ್ಲಿ ಏನೋ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ, ಈಕ್ವಲ್ ಆಗಿ ಶೇರ್ ಆಗಿದೆ. ಕರ್ನಾಟಕ ಸರ್ಕಾರವು ಕೂಡ ಇಬ್ಬರನ್ನು ಕರೆದು ಅಭಿನಂದನೆ ಸಲ್ಲಿಸಿದೆ. ಇಬ್ಬರನ್ನು ಕರೆದು ಉದ್ಘಾಟನೆ ಮಾಡಿಸ್ಬಿಟ್ಟಿದ್ದಿದ್ರೆ ಈ ಸಮಸ್ಯೆಗಳು, ಈ ವಿವಾದಗಳು ಬರ್ತಾ ಇರಲಿಲ್ಲ. ಎಷ್ಟೋ ಜನ ಹೇಳ್ತಾರೆ ಇದು ಕುತರ್ಕ, ಇದು ಬಾನು ಮುಷ್ತಾಕ್. ನಾನು ಇಬ್ಬರನ್ನು ಗೌರವಿಸ್ತೀನಿ, ನನಗೆ ಇಬ್ಬರಿಗೂ ಕನ್ನಡವನ್ನು ಇಬ್ಬರು ತೆಗೆದುಕೊಂಡು ಹೋಗಿದ್ದಾರೆ. ಆಫ್ಕೋರ್ಸ್ ಬಾನು ಮುಷ್ತಾಕ್ ಅವರದು ಮೂಲ ಕೃತಿ ಆದರೂ ಕೂಡ ಅದನ್ನು ಸಮರ್ಥವಾಗಿ ಅಲ್ಲಿ ತಲುಪಿಸಿರೋದ್ರಿಂದ ಇಬ್ಬರಿಗೂ ಗೌರವ ಸಲ್ಲಿಸೋದ್ರಿಂದ ಸರ್ಕಾರಕ್ಕೆ ಏನು ತೊಂದರೆ ಆಗ್ತಿರ್ಲಿಲ್ಲ, ಯಾವುದೂ ವಿವಾದ ಸೃಷ್ಟಿ ಆಗ್ತಿರಲಿಲ್ಲ. ಹಾಗಾಗಿ ಇದು ಮುಸಲ್ಮಾನರಿಗೆ ನಾವು ಗೌರವ ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಹೋಗಿ ಸರ್ಕಾರ ಮುಸಲ್ಮಾನರು ವೋಟ್ ಬ್ಯಾಂಕ್ನ ದೋಚತಕ್ಕಂಥದ್ದು ಮತ್ತು ಇದನ್ನು ತುಂಬ ವಿವಾದವನ್ನು ಮಾಡಿ, ಇದು ತುಂಬ ವಿವಾದಕ್ಕೆ ಅವಕಾಶ ಆಗಬೇಕಾಗಿ ನನಗನ್ಸುತ್ತೆ. BJPಯು ಕೂಡ ಮೊದಲಿಂದ ನಾವು ಮುಸಲ್ಮಾನರ ವಿರೋಧಿ ಅಂತ ತೋರಿಸ್ಕೊಂಡಿರೋದ್ರಿಂದ ಈ ಇಶ್ಯೂನ ಬಳಸ್ಕೊಂಡು ಅಲ್ಲೂ ಕೂಡ ವಿವಾದ ಆಗ್ತಾ ಇದೆ. ಎರಡೂ ಕೂಡ ರಾಜಕಾರಣವೇ, ಇಲ್ಲಿ ಧರ್ಮ ಅನ್ನೋದು ಲೆಕ್ಕ ಅಲ್ಲ. ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ರಾಜಕೀಯ ಕುತಂತ್ರ, BJP ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ. ಇದು ವೋಟ್ ಬ್ಯಾಂಕ್ ರಾಜಕಾರಣ. ಯಾಕೆ ಜನರನ್ನ, ಸಾಮಾನ್ಯ ಜನನ ಯಾಕೆ ನೀವು? ಆದ್ರೆ ಮೋಹನ್ ವಿಶ್ವ ಅವರು, ನಾನು ಓಪನಿಂಗ್ ಪ್ರಶ್ನೆ ಕೇಳಿದ್ದೆ ಅದು, ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಬಿಜೆಪಿ ಅಬ್ಜೆಕ್ಟ್ ಮಾಡ್ತಿದ್ಯಾ ಅಂದ್ರೆ ಮೋಹನ್ ವಿಶ್ವ ಅವರು ಸಾರಾ ಸಕಟಾಗಿ ಇಲ್ಲ ಅಂತ ಹೇಳಿ. ಇಲ್ಲ ಅನ್ಬೋದು, ಬಟ್ ಒಳಗಡೆ ಅದೇ ಮೇಡಮ್, ಇನ್ ಬೇರೆ ಏನೂ ಇಲ್ಲ. ಮೋಹನ್ ವಿಶ್ವ ಅವರು ವೆರಿ ಕ್ಲಿಯರ್. ನಮಗೆ ಅವ್ರಿಗೆ ಅವಾರ್ಡ್ ಬಂದಿರೋದು ಬಹಳ ಹೆಮ್ಮೆ ಇದೆ ರೀ, ಹಿಂದೂ ಮುಸ್ಲಿಂ. ನಾನು ಅದನ್ನ ಹೇಳ್ತಾ ಅದೇ ರಿಮಾರ್ಕ್ಸ್ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಯಾರು ತಕರಾರು ಎತ್ತಾನೇ ಇಲ್ಲ ಇಲ್ಲಿ, ಆಯ್ತಲ್ಲ. ತಕರಾರಿರೋದು ಅವರು ಒಂದು ಭುವನೇಶ್ವರಿ ಬಗ್ಗೆ, ಕನ್ನಡದ ಬಗ್ಗೆ, ತಿರ್ಗಾ ಅರಿಶಿನ ಕುಂಕುಮದ ಬಗ್ಗೆ ಮಾತಾಡೋದು. ಸೊ ಇಲ್ಲಿ ನೀವು ಚಾಮುಂಡಿ ತಾಯಿ ಪೂಜೆ ಮಾಡೋವಾಗ ಅದೇ ಆಚರಣೆಗಳನ್ನ ಮಾಡ್ಬೇಕಲ್ಲ. ಈಗ ಮೇಷ್ಟ್ರು ಹೇಳಿದ್ದಕ್ಕೆ ಸರ್ ಒಂದು ನಿಮಿಷ ಭಾಷೆಗೆ ಸಂಬಂಧಪಟ್ಟದ್ದು, ಚಾಮುಂಡೇಶ್ವರಿ ಧರ್ಮಕ್ಕೆ ಧಾರ್ಮಿಕ ಇಲ್ಲ. ಮಹೇಶ್ ಸರ್, ನನ್ನದೊಂದು ಗೊಂದಲ ಪರಿಹರಿಸಿ ಆಮೇಲೆ ಮೋಹನ್ ವಿಶ್ವ ಅವರ ಹತ್ರ ಉತ್ತರ ಪಡ್ಕೊಳ್ಳಿ. ಮುಗಿಸ್ತೀನಿ. ಮೇಷ್ಟ್ರು ಒಂದು ಒಳ್ಳೆ ವಿಷಯ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ ಮಾಡ್ಕೊಂಡಿದೆ ಮುಸಲ್ಮಾನರನ್ನ. ಅವ್ರಿಗೆ ನಿಜವಾಗ್ಲೂ ಮುಸಲ್ಮಾನರಿಗೆ ಒಳ್ಳೇದು ಮಾಡಬೇಕು ಅಂತಿದ್ರೆ ಅವರ ಎಜುಕೇಶನ್ ಬಗ್ಗೆ, ಅವ್ರ ಅಪ್ಲಿಫ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಇದೇ ಮಾತನ್ನೇ ಬಾನು ಮುಷ್ತಾಕ್ ಅವರು ಭುವನೇಶ್ವರಿ ಕಂಪೇರ್ ಮಾಡ್ಬೇಕಾದ್ರೆ ಅವರ ಧರ್ಮದಲ್ಲಿರೋ ನ್ಯೂನತೆಗಳ ಬಗ್ಗೆ ಹೇಳಿರೋದು. ಅವ್ರು ಹೇಳಿರೋದೇನು, ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆ ಇಲ್ಲ, ನೀವು ಕನ್ನಡವನ್ನ, ಕರ್ನಾಟಕವನ್ನ ಭುವನೇಶ್ವರಿ ತಾಯಿ ತರ ಇಟ್ಟಿದ್ದೀರಾ, ನೀವು ಅರ್ಶನ ಕುಂಕುಮ ಇಟ್ಟಿದ್ದೀರಾ. ಇಸ್ಲಾಂ ಧರ್ಮದಲ್ಲಿ ನನಗೆ ಬಿಡ್ತಾ ಇಲ್ಲ ಅದನ್ನ ಮಾಡೋದಕ್ಕೆ ಅಂತ ಅವ್ರ ಧರ್ಮದ ನ್ಯೂನತೆಗಳು ಹೇಳಿರೋದು. ಇದು ನಿವಾರಣೆ ಮಾಡ್ಬೇಕಾದ್ರೆ ಯಾರು ಕಾಂಗ್ರೆಸ್ ಪಕ್ಷ. ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ದೇವರ ಆಚರಣೆಗಳ ಬಗ್ಗೆ ನಂಬಿಕೆ ಇಲ್ಲದವರನ್ನ ಆಯ್ಕೆ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಗಿರೀಶ್ ಕಾರ್ನಾಡ್, ಆಗ್ಲೂ ಕೂಡ ಅಬ್ಜೆಕ್ಷನ್ ಗಳಿತ್ತು ಸರ್. ಇಲ್ಲಿ ಮುಸಲ್ಮಾನರು ಅನ್ನೋ ಕಾರಣಕ್ಕಲ್ಲ. ನಾನು ಮಹೇಶ್ ಅವರ ಹತ್ರ ಒಂದು ಕ್ಲಾರಿಫಿಕೇಶನ್ ನಾನು ಬಂದೆ ಸರ್. ಯಾಕೆ ಪ್ರಶ್ನೆ ಮಾಡ್ತೀರಿ? ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾರಾ ಇಲ್ವಾ ಅಂತ ಅದನ್ನ ಅವ್ರು ಕೇಳಿದ್ರು ಸರ್. ಪಾಷಾ ಅವ್ರು ಕೇಳಿದ್ರು, ನಾನಲ್ಲ. ಮೋಹನ್ ವಿಶ್ವ ಸರ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಹೇಳಿದ್ರು. ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಆಗಿನ ಕಾಲದಲ್ಲಿ ಆಯ್ಕೆ ಮಾಡಿದಾಗ್ಲ ಆಗ್ಲೂ ಸಹ ಅಪಸ್ವರಗಳು ಕೇಳಿ ಬಂದಿತ್ತು. ಅದನ್ನ ಹೇಳ್ಬೇಕು ಇವ್ರು. ಒಂದನ್ನೇ ಹೇಳ್ಕೊಂಡು ಕೂತ್ಕೊಂಡು ಅದೇ ರೆಕಾರ್ಡ್ ಕುತ್ಕೊಂಡು ನನ್ಗೊಂದು ಪ್ರಶ್ನೆ ಇದೆ, ಅವ್ರು ಮುಗಿಸ್ಬಿಡ್ಲಿ. ನಾನು ಅದನ್ನೇ ಹೇಳೋದು, ಇವ್ರಿಗೆ ಇವ್ರ ಧರ್ಮ ಅಂತ ಬಂದಾಗ ಇವ್ರ ಅನುಕೂಲಕ್ಕೆ ತಕ್ಕಂತೆ ಏನ್ ಬೇಕೋ ಮಾಡ್ಕೊಂಡ್ಬಿಡ್ಬೋದು. ಹಿಂದೂಗಳಂದ್ರೆ ಮಾತ್ರ ಬಿಟ್ಟಿ ಸಿಕ್ಬಿಟ್ಟಿದ್ದಾರೆ ಹಿಂದೂ ಧರ್ಮ ಅಂತ ಹೇಳಿದ್ರೆ, ಅಲ್ಲಿ ಇಲ್ಲ 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 ಇಲ್ಲ, ಇದನ್ನ ನಾನು ಅಬ್ಜೆಕ್ಟ್ ಮಾಡ್ತೀನಿ. ಯಾಕೆಂದ್ರೆ ರಜಾಕ್ ಅವರೇ, ನೀವು ಇದಕ್ಕೆ ಉತ್ತರ ಕೊಡಿ. ಇಲ್ಲ ಇಲ್ಲ, ಯಾಕೆ ಗೊತ್ತಾ, ಬಾನು ಮುಷ್ತಾಕ್ ಅವರದ್ದೇ ಉದಾಹರಣೆ ಕೊಟ್ಟು ಹೇಳ್ತಿದ್ದೀನಿ ಸರ್. ಏಷ್ಯಾವನ್ನ ಹೊರತುಪಡಿಸಿ ಬೇರೆ ದೇಶಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ಮಸೀದಿ ಒಳಗೆ ಹೋಗ್ಲಿಕ್ಕೆ ಯಾವ ರೀತಿಯಾಗಿದೆ ಪರಿಸ್ಥಿತಿ, ಇಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದನ್ನ ಆಕೆ ಪ್ರಸ್ತಾಪ ಮಾಡಿದ್ದಕ್ಕೆ ಅವರನ್ನ ಅವರ ಕುಟುಂಬಸ್ಥರು ಏನು ಮಾಡಿದ್ರು ಅಂದ್ರೆ, ಇಲ್ಲಿ ಈ ಆಚರಣೆಗಳಿಗೆ ಸಂಬಂಧಪಟ್ಟ ಅವರ ಹೇಳಿಕೆಗಳ ಬಗ್ಗೆ ವಿರೋಧ ಕೇವಲ ಹಿಂದೂಗಳಿಗಲ್ಲ,
ನೀವು ಅಂದ್ರೆ ನಿಮ್ಮ ಸಮುದಾಯವೂ ಕೂಡ ಬಾನು ಮುಷ್ತಾಕ್ ಅವರನ್ನ ಆಚೆ ಇಟ್ಟಿತ್ತು. ಭಿನ್ನಾಭಿಪ್ರಾಯಗಳು- ಅಂದ್ರೆ ಮಸೀದಿ ಒಳಗೆ ಬಿಡದವರು. ಮೇಡಮ್, ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ ಸರ್, ಭಿನ್ನಾಭಿಪ್ರಾಯಗಳು- ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ, ನೀವು ಕೇಳಿಸ್ಕೋಬೇಕು ಪೂರ್ತಿ. ಮಸೀದಿ ಒಳಗೇನೆ ಹೆಣ್ಣು ಮಕ್ಕಳನ್ನ ಬಿಟ್ಟುಕೊಳ್ಳದವರು ದೇವಸ್ಥಾನಕ್ಕೆ ಹೋಗ್ಲಿ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಹೆಂಗೆ ಹೇಳ್ತೀರಿ? ಮೇಡಮ್, ಭಿನ್ನಾಭಿಪ್ರಾಯಗಳು ಪ್ರತಿಯೊಂದು ಧರ್ಮ ಜಾತಿ ಮತ ಭೇದದಲ್ಲಿ ಇದ್ದೇ ಇರುತ್ತೆ. ನಿಮ್ಮ ಅಭಿಪ್ರಾಯ ಹೇಳಿ. ಇವಾಗ ಬಾನು ಮುಷ್ತಾಕ್ ಅವರಿಗೆ ಆಯ್ಕೆ ಮಾಡಿ ಅವ್ರಿಗೆ ಹೇಳಿ. ಅತಿಥಿಯನ್ನಾಗಿ ಕರೆಯೋದ್ರನ್ನ ನಾವೆಲ್ಲ ನೋಡಿ, ಈ ರಾಜ್ಯಕ್ಕೆ ಬಂದಾಗ ನಾನು ಬೇರೆ ಅಲ್ಲ, ಮೋಹನ್ ವಿಶ್ವ ಬೇರೆ ಅಲ್ಲ, ನಾವಿಬ್ರು ಒಂದೇನೆ ರಾಜ್ಯಕ್ಕೆ ಬಂದಾಗ. ಆದ್ರೆ ಈ ವಿಷಯದಲ್ಲಿ ಒಂದು ನಮ್ಮ ಅಭಿಪ್ರಾಯದಲ್ಲಿ ಏನೋ ಭಿನ್ನಾಭಿಪ್ರಾಯ ಇರಬಹುದು, ಅನೇಕದಲ್ಲಿ ಏಕತೆ ಇದೆಯಲ್ಲ, ಅದೇ ನಮ್ಮ ರಾಜ್ಯದ ಸೌಂದರ್ಯ. ಇವ್ರಿಗೆ ಬಾನು ಮುಸ್ತಾಕ್ ಅವರು ಮಸೀದಿ ಒಳಗಡೆ ಹೋಗೋದು ಸಮಸ್ಯೆ ಇದೆ, ಆದ್ರೆ ಚಾಮುಂಡಿ ದೇವಿಗೆ ಪೂಜೆ ಮಾಡೋದು ಸಮಸ್ಯೆ ಇಲ್ಲ. ಉತ್ತರ ಇವ್ರ ಕೊಡಿ ಧರ್ಮಕ್ಕೆ ರಜಾ. ಬಂದಾಗ ಇವ್ರು ಇಷ್ಟ ಬಂದಾಗ ಇರೋದು. ಅನಿವಾರ್ಯತೆ Double standard ಇಲ್ಲ, ಇವ್ರದೇ ತಾನೇ? ಒತ್ತಡ ಇಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಈ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ ಅಂತ ಮಹೇಶ್ ಒಂದು ಅವರು- ಗೌರವವನ್ನ ಸಲ್ಲಿಸ್ತಿದ್ದಾರೆ ಅಷ್ಟೇ. ಮಹೇಶ್ ಅವರೇ, ಚಾಮುಂಡೇಶ್ವರಿ ಬೇರೆ ಭುವನೇಶ್ವರಿ ಬೇರೆ. ಅವ್ರ ಅಬ್ಜೆಕ್ಷನ್ ಇದ್ದಿದ್ದು ಭುವನೇಶ್ವರಿ ಬಗ್ಗೆ, ಚಾಮುಂಡೇಶ್ವರಿಗೆ. ಈಗ ಹಿಂದೂಗಳು ಭುವನೇಶ್ವರಿಯನ್ನು ದೇವಿ ಅಂತಾರೆ, ಧಾರ್ಮಿಕ ಭಾವನೆಯಿಂದಲೇ ಗಮನಿಸ್ತಾರೆ. ಹಾಗೆ ಚಾಮುಂಡೇಶ್ವರಿಯನ್ನು ಕೂಡ ಅದೇ ಭಾವನೆಯಿಂದ ಗಮನಿಸೋದು. ಎಲ್ಲವೂ ಕೂಡ ಶಕ್ತಿ ಸ್ವರೂಪಿಣಿಯ ಬೇರೆ ಬೇರೆ ಆಯಾಮಗಳು ಅಂತ ಹೇಳಿ ಭಾವಿಸೋದು. ನೀವು ಅದು ಹೇಗೆ ಭುವನೇಶ್ವರಿ ಬಗ್ಗೆ ಅವ್ರಿಗೆ ಭಾವನೆ ಹೀಗೆ, ಆದರೆ ಚಾಮುಂಡೇಶ್ವರಿ ಬಗ್ಗೆ ಭಾವನೆ ಹಾಗಿರಲೇಬೇಕು ಅಂತಿಲ್ಲ, ಹೇಗೆ ಹೇಳೋದು, ಹೇಗೆ ನಂಬೋದು ಇದನ್ನ? ಇಲ್ಲ, ಇದು ಅಬ್ಜೆಕ್ಷನ್ ಅಂತ ಹೇಳಿಲ್ಲ, ಅವರು ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ಭುವನೇಶ್ವರಿ ಅನ್ನುವಂತಹ ಆ ವ್ಯಕ್ತಿ ಆ ಚಿತ್ರ ಇದೆಯಲ್ಲ, ಆ ಚಿತ್ರಣ ಸ್ವರೂಪಿಣಿ. ಅದು ಎಸ್. ಸೊ ಮೇಡಮ್, ಹಿಂದೂಗಳ ಧಾರ್ಮಿಕ ಭಾವನೆ ಅಲ್ಲ, ನಾನು ಬರ್ತೀನಿ. ಒಂದು ಭಾಷೆಯನ್ನ ಭುವನೇಶ್ವರಿ ಅಂತ ಕರೆದಿರೋದು, ಅದು ಹಿಂದೂಗಳ ಭಾಷೆ ಅಲ್ಲ, ಕನ್ನಡ ಭಾಷೆ ಹಿಂದೂಗಳ ಭಾಷೆ ಅಲ್ಲ, ಕನ್ನಡಿಗರೆಲ್ಲರ ಭಾಷೆ, ಕರ್ನಾಟಕದಲ್ಲಿರ್ತಕ್ಕಂಥವ್ರೆಲ್ಲರ ಭಾಷೆ ಕನ್ನಡ ಭಾಷೆ. ನಾನು ಮೊದಲು ಹೇಳಿದ್ದೆ, ಕನ್ನಡ ತಾಯಿ ಅಂತ ಕರೆದ್ಬಿಟ್ರೆ, ಕನ್ನಡಾಂಬೆ ಅಂತ ಕರೆದ್ಬಿಟ್ರೆ ಅದು ಅಬ್ಜೆಕ್ಷನ್ ಅಲ್ಲ. ಅದಕ್ಕೊಂದು ದೇವಿ ರೂಪ ಕೊಟ್ಟಿರೋದ್ರಿಂದ, ಅವರು ಬೇರೆ ಧರ್ಮವನ್ನು ಅನುಸರಣೆ ಮಾಡ್ತಾ ಇರೋದ್ರಿಂದ ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಅವ್ರ ಭಿನ್ನಾಭಿಪ್ರಾಯಗಳಿಗೆ ಸಂವಿಧಾನದಲ್ಲಿ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗಬೇಕಾಗಿತ್ತು, ವಿವಾದ ಆಗಬೇಕಾಗಿತ್ತು, ಆಗಿದೆ. ಅದು ಭಾಷೆಯ ಬಗ್ಗೆ ಅವರು ನನಗೆ ಕನ್ನಡ ಕಲ್ತಿದ್ದಾರೆ ಮೇಡಮ್, ಅವರು ಕನ್ನಡ ಬರೆದಿದ್ದಾರೆ, ಕನ್ನಡ ನನ್ನ ದೂರ ಇಟ್ಟಿದೆ ಅಂತ ಅವರು ಯಾವ ಕಾರಣಕ್ಕೂ ಅಬ್ಜೆಕ್ಷನ್ ಎತ್ತಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕದಲ್ಲಿ ಬದುಕಿದ್ದಾರೆ ಕನ್ನಡಿಗರು, ಅವರು ಕನ್ನಡಕ್ಕೆ ಹೆಮ್ಮೆ ತಂದಿದ್ದಾರೆ. ನನ್ನ ಪ್ರಶ್ನೆ ಏನು ಅಂದರೆ, ನಾವು ಇಲ್ಲಿ ಧರ್ಮವನ್ನ ಮತ್ತು ಭಾಷೆಯನ್ನ ಮಿಳಿತ ಮಾಡಿಕೊಂಡು, ಮಿಕ್ಸ್ ಮಾಡಿಕೊಂಡು ಅವ್ರನ್ನ ಕರೆದಿರ್ತಕ್ಕಂಥದಕ್ಕೆ ಅಬ್ಜೆಕ್ಷನನ್ನು ಇಡೀ ರಾಜ್ಯದಾದ್ಯಂತ ಎತ್ತಾ ಇದ್ದಾರೆ. ನನ್ನ ಪ್ರಶ್ನೆ ಏನು, ಸರ್ಕಾರ ಕರೆದಿದೆ, ಅವರು ಹೋಗೋಕ್ಕೂ ಸಂವಿಧಾನದಲ್ಲಿ ಅವಕಾಶ ಇದೆ, ನಾನು ಬರಲ್ಲ ಅಂತ ಹೇಳೋದಕ್ಕೂ ಸಂವಿಧಾನದಲ್ಲಿ ಅವಕಾಶ ಇದೆ. ಮೇಡಮ್, ಸಂವಿಧಾನ ಇಲ್ಲದೇ ಇದ್ದಾಗ ಭಾರತ ದೇಶದಲ್ಲಿ ಧರ್ಮಗಳು ಏನು ನಂಬುತ್ತಾ ಇದ್ವೋ ಅದಕ್ಕೆ ಅವಕಾಶಗಳಿತ್ತು. ಈಗ ಧರ್ಮವನ್ನು ಮೀರಿದ, ಜಾತಿಯನ್ನು ಮೀರಿದ ಎಲ್ಲ ಧರ್ಮ ಜಾತಿಗಳಿಗೂ ಕೂಡ ನ್ಯಾಯವನ್ನು, ಸಮಾನತೆಯನ್ನು, ಗೌರವವನ್ನು ಕೊಡ್ತಕ್ಕಂಥ ಒಂದು ಸಂವಿಧಾನ ಇದೆ. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ನು ಅವರಲ್ಲಿ ಹೋಗದೇ ಇರೋದು ಬಾನು ಮುಷ್ತಾಕ್ ಅವರ ವೈಯಕ್ತಿಕವಾದಂಥ ನಿರ್ಧಾರ, ಅದು ಅವ್ರ ನಿರ್ಧಾರ. ಸರ್, ಇವಾಗ ನೀವು ಹೇಳ್ತಾ ಇದ್ರಲ್ಲ ಸಂವಿಧಾನ ಇದೆ, ಸಂವಿಧಾನ ಮುಖ್ಯ ಅಂತ ಹೇಳ್ಬಿಟ್ಟು, ನಿಮ್ಮ ಪಕ್ಕದಲ್ಲಿ ಇದಾರಲ್ಲ ಅಬ್ದುಲ್ ರಜಾಕ್ ಅವ್ರಿಗೆ ಕೇಳ್ತೀನಿ, ನಿಮಗೆ ಕುರಾನ್ ಮೊದಲ ಇಲ್ಲಾಂದ್ರೆ ಸಂವಿಧಾನ ಮೊದಲ? ಫಸ್ಟ್ ಅದನ್ನ ಹೇಳಿ. ಫಸ್ಟ್ ಅದನ್ನ ಹೇಳಿ, ಕುರಾನ್ ಮೊದಲ ಅಂತ. ಇವಾಗ ನೀವು ಹೇಳಿದ್ರಿ ಭಾರತ ಮಾತೆಯ ಕಲ್ಪನೆ ಇದೆ ಅಂತಂದ್ರಲ್ಲ, ಹೌದು, ಹಿಂದೂಗಳು ಮುಂಚೆಯಿಂದ ಏನಂತ ಹೇಳಿದ್ರೆ ನಾವು ತಾಯಿ ಕಲ್ಪನೆಯಲ್ಲೇ ಇರೋದು, ಹೆಣ್ಮಕ್ಳಿಗೆ ಆಗ್ಲಿ ಹೆಣ್ಣು ಅನ್ನೋದು ಶಕ್ತಿಗೆ ಅನ್ನೋದು ನಾವು ಅಷ್ಟು ಮರ್ಯಾದೆ ಕೊಡ್ತೀವಿ. ನೀವು ಪಕ್ಕದಲ್ಲಿ ಅದನ್ನ ಸಿಂಪಲ್ ಮಾಡಿ ಕೇಳ್ತೀನಿ, ಅಬ್ದುಲ್ ರಜಾಕ್ ಅವರಿಗೆ ಭುವನೇಶ್ವರಿ ಅನ್ನೋದ್ರ ಬಗ್ಗೆ ಅಥವಾ ಭಾರತಾಂಬೆ ಅನ್ನೋದ್ರ ಬಗ್ಗೆ ಅಬ್ಜೆಕ್ಷನ್ ಇದೆಯಾ? ನಿಮ್ಮ ಧರ್ಮ ಇದಕ್ಕೆ ಅಬ್ಜೆಕ್ಟ್ ಮಾಡಬೇಕು ಅಂತ ಹೇಳುತ್ತಾ? ಮೇಡಮ್, ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ. ಮೊದಲು ಈ ಡಿಬೇಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದೆ, ಸರ್ವ ಜನಾಂಗದ ಶಾಂತಿಯ ತೋಟ, ಫ್ರೀಡಮ್ ಆಫ್ ರಿಲಿಜಿಯನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಇಲ್ಲಿ ವೈಯಕ್ತಿಕ ಪ್ರಶ್ನೆ ಕೇಳಿ, ನೀವು ಬೆಳಿಗ್ಗೆ ಬಿರಿಯಾನಿ ತಿಂದ್ರೋ ಬಿಸಿಬೇಳೆಭಾತ್ ತಿಂದ್ರೋ ಅಂತ ಹೇಳಿದ್ರೆ ಅದು ನನ್ನ ವೈಯಕ್ತಿಕ ವಿಚಾರ, ಅದು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಮೇಡಮ್, ಇದು ನನ್ನ ಪ್ರಶ್ನೆ ಯಾರಿಗೂ ಅಲ್ಲ, ಜನರಲ್ಲಾಗಿ ಹೇಳ್ತೀನಿ. ನಾಡ ಹಬ್ಬ, ಊರ ಹಬ್ಬ, ಜಾತ್ರೆ ಇದೆಲ್ಲ ನಾನು ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಪಂಚಾಂಗ ನೋಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇರೋ ಪಂಚಾಂಗ ತಮಿಳ್ನಾಡಲ್ಲಿ ಇರೋದಿಲ್ಲ. ನಮಗೆ ಆಷಾಢ ಮುಗ್ದಾದ್ಮೇಲೆ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಇಡೀ ಭಾರತ ಖಂಡದಲ್ಲಿ ಉತ್ತರದಿಂದ ದಕ್ಷಿಣವರೆಗೂ ಪಂಚಾಂಗ ಬೇರೆ ಬೇರೆ ಆಗಿರುತ್ತೆ. ಈ ಪಂಚಾಂಗ ನೋಡಿನೇ ನಾವು ಹಬ್ಬ ಆಚರಣೆಗಳು ಮಾಡ್ಕೊಂಡು ಬಂದಿರೋದು. ದಸರಾ ಸಹ ಹಾಗೇನೆ ನಮ್ಮ ಇಲ್ಲಿ ಮಾಡ್ಕೊಂಡು ಬರ್ತಾ ಇರೋದು. ಇದು ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ನದಿಗಳಿಗೂ ಬೆಟ್ಟಗಳಿಗೆಲ್ಲ ಹಿಂದೂ ಹೆಸರುಗಳಿದೆ. ಮಧ್ಯದಲ್ಲಿ ಬೇರೆ ದೇಶದಿಂದ ಬಂದಿರೋ ಧರ್ಮದ ಹಾವಳಿಯಿಂದ ಇದೆಲ್ಲ ಚೇಂಜ್ ಆಗ್ತಾ ಇದೆ.
ಒಂದೊಂದು ಸಲನೂ ಬೆಟ್ಟದ ಹೆಸರು ಚೇಂಜ್ ಮಾಡಬೇಕು, ನದಿಗಳ ಹೆಸರು ಚೇಂಜ್ ಮಾಡಬೇಕು, ರಸ್ತೆ ಹೆಸರು ಚೇಂಜ್ ಮಾಡಬೇಕು. ನಾವು ಎಷ್ಟು ಅಂತ ನಾವೇ ತ್ಯಾಗ ಮಾಡೋದು. ಇವಾಗ ಇದನ್ನ ನಾಡ ಹಬ್ಬ ಅಂತ ಹೇಳ್ತಾರ, ಧಾರ್ಮಿಕ ಹಬ್ಬ ಅಂತ ಹೇಳ್ತಾರ. ನೀವೇ ನಮ್ಗೆ ಅದ್ರ ಬಗ್ಗೆನೂ ಚರ್ಚೆ ಮಾಡಿ. ಪ್ರಥಮವಾಗಿ ಸರ್ಕಾರ ಎಡವಿದೆ, ಆರಂಭದಲ್ಲೇ ವಿಘ್ನವನ್ನು ತಂದಿದೆ. ಎರಡು ಏನಿವತ್ತು ಮುಸಲ್ಮಾನ ಮತ್ತು ಹಿಂದೂ ಅಂತ ಇದೆ, ಅದರ ಮಧ್ಯೆ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಸರ್ಕಾರವೇ ಮೊದಲು ಕೈಗೆತ್ತಿಕೊಂಡು, ಸರ್ಕಾರದ ನಿರ್ಧಾರವನ್ನು ಎಲ್ಲರೂ ಸ್ವಾಗತಿಸಬೇಕು, ಅದು ನಮ್ಮ ಧರ್ಮ ಕೂಡ ಹೌದು. ಆದರೆ ಅವರು ಈ ಥರ ಒಂದು ನಿರ್ಧಾರ ತಗೊಂಡಾಗ ಪ್ರತಿಯೊಬ್ಬ ಪ್ರಜೆ ಕೂಡ ಮಾತನಾಡ್ತಕ್ಕಂಥ ಹಕ್ಕು ಸಂವಿಧಾನದಲ್ಲಿ ಇದೆ. ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ವಿರೋಧಿಸ್ತೀವಿ. ಯಾಕೆಂದರೆ ಬಾನು ಮುಷ್ತಾಕ್ ಅವ್ರನ್ನೆಲ್ಲ ವಿರೋಧಿಸೋದು, ಯಾಕಂದರೆ ಕನ್ನಡವನ್ನು ಒಪ್ಪಿ ಬಂದ ಯಾರೇ ಕೂಡ ಆದರೂ ಕೂಡ ಅವ್ರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು, ಅದು ನಮ್ಮ ಧರ್ಮ. ಆದರೆ ಇಲ್ಲಿ ಧರ್ಮಗಳ ನಡುವೆ ವಿಷಬೀಜವನ್ನು ಬಿತ್ತಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. ಈಗ ನಾಡ ಹಬ್ಬ ಅಂತಿದ್ದಾರೆ, ನಾವು ಖುಷಿ ಪಡ್ಬೇಕು ಎಲ್ಲ ಹಿಂದೂಗಳು ನಾಡ ಹಬ್ಬ ಅಂತ. ನೆಕ್ಸ್ಟ್ ದಿನ ಮುಂದಿನ ದಿನ ಈ ಮದ್ರಾಸಗಳಲ್ಲಿ ಅಲ್ಲಮೀನು ಗೌಸಿಯಾ ಕಾಲೇಜುಗಳಲ್ಲಿ ನಾಡಹಬ್ಬ ಚಾಮುಂಡಿ ಪ್ರತಿಷ್ಠಾಪನೆ ಮಾಡಿ ಇವರು ಆ ತಾಯಿಗೆ ತಲೆಬಾಗಿ ನಮಸ್ಕಾರ ದಿನಗಳು ಬರುತ್ತೆ ಅಂತ ಅವ್ರ ಅರ್ಥ. ಅಂದ್ರೆ ಈ ಕರ್ನಾಟಕದಲ್ಲೇ ಬೇರೆ ಇಸ್ಲಾಮು, ಇಡೀ ಪ್ರಪಂಚಕ್ಕೆ ಒಂದು ಇಸ್ಲಾಂ ಅಂತ ಸಾರ್ತಾ ಇದ್ದಾರೆ ಇವರು. ಇದಕ್ಕೆ ನಾಡ ಹಬ್ಬ ಅವ್ರಿಗೆ ಎದೆಗಾರಿಕೆ ಇದೆ. ಇದಕ್ಕೆ ಉತ್ತರ ಎಲ್ಲ ಕಡೆ ಪ್ರತಿಷ್ಠಾಪನೆ ಮಾಡಿ ಇವರು ಈ ಮದ್ರಾಸಗಳಲ್ಲಿ ಅಥವಾ ಇವರು ಮುಸ್ಲಿಂ ಅಲ್ಲಮೀನು ಗೌಸಿಯಾ ಕಾಲೇಜ್ ಇದೆಯಲ್ಲ ಅಲ್ಲೆಲ್ಲ ನಾಡ ಹಬ್ಬ ಆಚರಿಸ್ತಾರ. ಕಾಂಗ್ರೆಸ್ ಸರ್ಕಾರ ಏನು ಅಂದರೆ ಯಾವಾಗ ರಚನೆ ಆಯಿತೋ ಬರೀ ಹಿಂದೂಗಳ ಭಾವನೆ ಮೇಲೆ ಆಟ ಆಡ್ತಾನೆ ಬಂದಿದ್ದಾರೆ. ಚಾಮುಂಡೇಶ್ವರಿ ತಾಯಿಯನ್ನು ನಂಬುವಂಥ ಭಕ್ತರು ಹಿಂದೂಗಳು ದೇವಸ್ಥಾನಕ್ಕೆ ಹೋಗ್ತಾರೆ, ಉಂಡಿ ಕಾಣಿಕೆ ಹಾಕ್ತಾರೆ. ಆ ಕಾಣಿಕೆ ಸಂಗ್ರಹ ಆಗೋ ಅಂಥ ಹಣದಲ್ಲಿ ರಾಜ್ಯ ಸರ್ಕಾರ ದಸರಾ ಮಾಡ್ತದೆ ಅಲ್ವಾ ಮೇಡಮ್? ಇದು ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂಥದ್ದು. ನಮ್ಮಲ್ಲಿ ಸಾಧಕರಿಗೆ ಕೊರತೆ ಇಲ್ಲ. ಇವರು ಯಾರಿಗೆ ಉದ್ಘಾಟನೆ ಮಾಡೋಕ್ಕೆ ಅವಕಾಶ ಕೊಟ್ಟವ್ರೆ ಅಂದರೆ, ಯಾರು ವಿಗ್ರಹ ಆರಾಧನೆಯನ್ನು ಒಪ್ಪುವುದಿಲ್ಲವೋ ಅವರಿಗೆ ಕರ್ಕೊಬಂದು ಉದ್ಘಾಟನೆ ಮಾಡೋಕ್ಕೆ ಅವಕಾಶ ಕೊಡಿ. ಇದು ಅಕ್ಷಮ್ಯ ಅಪರಾಧ. ನಾಳೆ ಸಹ ಇವ್ರೇನು ಮಾಡ್ತಾರೆ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟನ ವಕ್ಫ್ ಅಂತ ಸೇರಿಸ್ಬಿಟ್ರೆ ರಾಜ್ಯ ಸರ್ಕಾರ ಎಲ್ಲೋಗೋಣ? ರಜಾಕ್ ಸರ್, ನೇರವಾದ ಪ್ರಶ್ನೆ ನಿಮ್ಗೇನೆ. ಮಹಿಷಾ ದಸರಾನ ಸಪೋರ್ಟ್ ಮಾಡಿದವರು ಸರ್, ಏನು ಹೇಳಿ? ಮಹಿಷಾ ದಸರಾನ ಸಪೋರ್ಟ್ ಮಾಡಿದವರು, ಐ ರಿಪೀಟ್, ಮಹಿಷಾ ದಸರಾನ ಸಪೋರ್ಟ್ ಮಾಡಿದವರಿಂದ ದಸರಾ ಆಚರಣೆ ಹೆಂಗ್ ಮಾಡ್ಬೇಕು ಅಂತ ಕಲಿಬೇಕಾಗಿದ್ದಿಲ್ಲ. ಮೈಸೂರು ಅಂತ ಹೇಳಿದ್ರೆ ಮಹಿಷಾಸುರನ ಊರು. ನಾವು ನೋಡಿದೀವಿ, ಇತಿಹಾಸ ತಿರುಚಿದ್ದು ನಾನು ನೋಡಿದ್ದೀನಿ, ಇತಿಹಾಸ ತಿರುಚಿದ್ದು ನಾನು ನೋಡಿದ್ದೀನಿ. ಆಯ್ತಾ? ನೋಡ್ರಿ, ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ, ನೋ ಡೌಟ್. ಇನ್ನೊಂದು ನಿಮಗೆ ಕೇಳ್ತೀನಿ ಸರ್, ಹಿಂದೂಗಳಿಗೆ ಓಲೈಕೆ ಮಾಡಲಿಕ್ಕೆ ಇನ್ಯಾವುದೇ ಕಾರಣಕ್ಕೂ ಸರ್ಕಾರ ಲಿಟ್ರಲಿ ಫೇಲ್ ಆಗಿದೆ. ಮೇಡಮ್ ಅವರು ಯಾರು ಬಾನು ಮುಸ್ತಾಕ್ ಮೇಡಮ್ ಅವರು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ಹಿಂದೂಗಳಿಗೆ ಗೌರವ ಕೊಡಬೇಕು ಅಂತ ಹೇಳಿದ್ರೆ ಎನಿ ಕಾಸ್ಟ್ ಅವರು ಅರಿಶಿಣ ಕುಂಕುಮನ ಧರಿಸಲೇಬೇಕು, ತಾಯಿ ಚಾಮುಂಡೇಶ್ವರಿ ಕೃಪಾರ್ಚನೆ ಮಾಡಲೇಬೇಕು. ಇದು ಆಗ್ಲೇಬೇಕು, ಇದು ಹಾಗೆ ಆಗುತ್ತೆ. ಅದು ಅವರ ವೈಯಕ್ತಿಕ ವಿಚಾರ, ಅವ್ರು ಏನಾದ್ರು ಮಾಡ್ಕೊಳ್ಳಿ. ಚಾಮುಂಡೇಶ್ವರಿ ದೇವರ ಆಶೀರ್ವಾದದಿಂದ ದಸರಾ ಸ್ಟಾರ್ಟ್ ಆಗಬೇಕು, ರಾಜಕೀಯದಿಂದ ಅಲ್ಲ. ಸರ್ಕಾರದವರು ಸುಮ್ಮನೆ ಭಿನ್ನಾಭಿಪ್ರಾಯ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಬಾನು ಮುಷ್ತಾಕ್ ಅವ್ರನ್ನ ತಂದಿದ್ದಾರೆ. ಮೊದಲನೇದಾಗಿ ಓಟ್ಗೋಸ್ಕರ ಮತ ಬ್ಯಾಂಕ್ ಅನ್ನೋದನ್ನ ಇಟ್ಕೊಂಡು ಸರ್ಕಾರದವರು BJP ಅವ್ರ ವಿರುದ್ಧ ಮಾತಾಡಿಕೊಂಡು ಇವತ್ತಿನ ದಿನ ಮಾತಾಡ್ತಿದ್ದಾರೆ. ನೀವು ಹೇಳಿ, ಫಸ್ಟ್ ಕುರಾನ್ ಫಸ್ಟಾ ಇಲ್ಲ ಅಂದ್ರೆ ಇದು ಬೇರೆ ಫಸ್ಟಾ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವತಃ ಇದ್ದಾಗ ಆನೆ ಪಡೆ ಗಜ ಪಡೆ ಶಾ ಇಮಾಮ್ ಅಲಿ ದರ್ಗಾಗ್ ಬರ್ತಿತ್ತು. ಅವಾಗ ನೋಡ್ರಿ, ಅಬ್ದುಲ್ ರಜಾಕ್ ಅವರೇ ಫಸ್ಟ್ ಏನ್ ಮಾಡ್ಬೇಕು? ಹಳೆ ಕಥೆಗಳು ಬಿಟ್ಬಿಟ್ಟು ಇವಾಗ ಮಾತಾಡ್ಬೇಕು ಫಸ್ಟ್. ಆಯ್ತಾ? ನಮ್ ಧರ್ಮ ನಮ್ಗೆ ಹೆಚ್ಚು, ನಿಮ್ ಧರ್ಮ ನಿಮ್ಗೆ ಹೆಚ್ಚಾಗಿರುತ್ತೆ, ಅದಲ್ಲ ಸಂಪ್ರದಾಯ. ಹಲೋ ರಜಾಕ್ ಅವರೇ, ದಸರಾ ಸ್ಟಾರ್ಟ್ ಆಗಿದ್ದು ಬನ್ನಿ ಹಬ್ಬದಿಂದ, ಬನ್ನಿ ಗಿಡದಿಂದ. ಯಾವಾಗಿಂದ? ಆದಿ ಅನಾದಿ ಕಾಲದಿಂದ. ರಾಮಾಯಣದಲ್ಲಿ ರಾವಣ ಗೆದ್ದಾಗ, ಮಹಾಭಾರತದಲ್ಲಿ ಕುಂತಿ ತಾಯಿ ಅಜ್ಞಾತವಾಸದಲ್ಲಿ ತಮ್ಮ ಮಕ್ಕಳು ತಮ್ಮ ಶಸ್ತ್ರಾಸ್ತ್ರ ಬಚ್ಚಿಡ್ಲಿಕ್ಕೆ ಅಲ್ಲಿಂದ ದಸರಾ ಸ್ಟಾರ್ಟ್ ಆಗಿದ್ದು. ಮೊನ್ನೆ ಬಂದ ಯಾವುದೇ ಒಂದು ಬೇರೆ ದೇಶದ ಮಂದಿಯಲ್ಲಿ ಆಕ್ರಮಣ ಮಾಡಿ ಇದು ಮಾಡಿ ಹಿಂದೂ ನಮ್ಮ ಧರ್ಮದ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ ನೀವು. ರಜಾಕ್ ಅವರೇ, ನಂದೊಂದು ಪ್ರಶ್ನೆ ನಿಮ್ಗೆ. ನೀವು ಮಸೀದಿಗೆ ಹೋಗ್ತೀರಾ, ಏನ್ ಮಾಡ್ತೀರಾ ಅಲ್ಲಿ? ನಮಾಜ್ ಮಾಡ್ತೀನಿ. ನಮ್ದು ಕರ್ನಾಟಕದ್ದು ಚಾಮುಂಡೇಶ್ವರಿ ದೇವ್ರು ನಾವೇನ್ ಮಾಡ್ಬೇಕು? ಪೂಜೆ ಮಾಡ್ಬೇಕು. ಅಲ್ಲಿಗೆ ಬರ್ಬಾರ್ದಲ್ವಾ ನೀವು? ಬರ್ಬೇಡ್ರಿ ಅಂತ ಹೇಳ್ರಿ. ಹಂಗೇನಿಲ್ಲ, ನಾನು ಬರ್ಬೋದು. ಬಂದ್ಮೇಲೆ ಪೂಜೆ ಹಂಗಿಲ್ಲ, ಒಂದ್ ನಿಮಿಷ ಕೇಳಿ. ನಾನು ಬರ್ಬೋದು, ನಾನು ಬಂದಾಗ ನೀನ್ ಪೂಜೆ ಮಾಡ್ಲೇಬೇಕು ಅಂತ ನೀವು ಒತ್ತಡ ಮಾಡಬಾರ್ದು.
ಅದೇ ಅನೇಕತೆಯಲ್ಲಿ ಏಕತೆ, ಅದೇ ನಮ್ಮ ರಾಜ್ಯದ ಸುಂದರತೆ, ಅದೇ ನಮ್ಮ ರಾಜ್ಯದ ಸೌಂದರ್ಯ. ಅದನ್ನ ಈಗ ಸರ್ಕಾರದವ್ರು ತಾನೇ ನಿಮ್ಗೆ ಕೊಟ್ಟಿದ್ದಾರೆ. ಜಾತಿ ಮತ ಭೇದ ಎಲ್ಲ ನಮ್ದು ಬೇರೆದಿರ್ಬೋದು, ಭಾರತೀಯರು ಕನ್ನಡಿಗರು ಅಂತ ನಾವು ಒಗ್ಗಟ್ಟು. ಬೇರೆನೇ ನೀವು ಮಸೀದಿಗೆ ಹೋಗಿ ನೀವು ಮಾತ್ರ ಮಾಡ್ಬೇಕು, ಹೆಣ್ಮಕ್ಳು ನಿಮ್ಮ ಹತ್ರ ಬಂದ್ ಮಾಡಬಾರ್ದು. ಏನಿಲ್ಲ, ನಮ್ಮಲ್ಲಿ ನಾವು ಹೆಣ್ಮಕ್ಳು ಕುಂಕುಮ ಇಟ್ಕೋಬೇಕು, ಸೀರೆ ಉಟ್ಕೋಬೇಕು, ಪೂಜೆ ಮಾಡ್ಬೇಕು ಅಂತ ಎಲ್ಲ ಮಾಡ್ಬೇಕು. ವೈಯಕ್ತಿಕ ವಿಚಾರ. ಮಾಡಿದ್ರೆ ಬರ್ಬೇಕಲ್ಲಿ, ಇಲ್ಲ ಅಂದ್ರೆ ಬರಬಾರ್ದು. ಬರ್ಬೇಡ್ರಿ ಅಂತ ಹೇಳ್ರಿ. ಒಂದ್ ನಿಮಿಷ ಕೇಳ್ರಿ, ಇಲ್ಲಿ ಕೇಳಿಸ್ಕೊಳ್ತಾ ಇದ್ದೀನಲ್ಲ, ನೀವು ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳಿ, ನಾನು ಅವ್ರಿಗೆ ನಾವು ಎಲ್ಲ ಮಾಡ್ಬೇಕು ಕವಿ ಅಂತ. ಅದಕ್ಕೆ ಸರ್ಕಾರದವ್ರು ಏನ್ ಮಾಡ್ಬೇಕು, ವಿಧಾನಸೌಧದಲ್ಲಿ ಕರ್ಕೊಂಡು ಹೋಗಿ ಕೂರ್ಸ್ಕೊಂಡು ಮಾಡ್ಬೇಕು ಅವ್ರನ್ನ. ಅದು ಸಿದ್ದರಾಮಯ್ಯಗೆ ಹೇಳಿ, ನೀವು ಸಿದ್ದರಾಮಯ್ಯ ಅವ್ರಿಗೆ ನೀವ್ ಹೇಳ್ಬೇಕು, ನಾವೆಲ್ಲ ಹೇಳೋದು. ಆಯ್ತು, ಮೋಹನ್ ವಿಶ್ವನಾಥ್ ಅವ್ರೊಂದು ಪ್ರಶ್ನೆ ಕೇಳಿದ್ರೆ ರಸಾಕ್ ಅವ್ರೊಂದು ಉತ್ತರ ಕೊಟ್ರು. ಅವ್ರ ಪ್ರಶ್ನೆಗೆ ಇವ್ರ ಉತ್ತರಕ್ಕೆ ಸಿದ್ದರಾಮಯ್ಯನವ್ರು ಕೇಳಿ ಅಂತ ಹೇಳಿದ್ರು. ನಂದೊಂದು ಪ್ರಶ್ನೆ ಸಿದ್ದರಾಮಯ್ಯನವ್ರಿಗೆ ರಸಾಕ್ಗೆ, ಇದೇ ಇಫ್ತಿಯಾರ್ ಊಟಕ್ಕೆ ಅಂತ ಸಿದ್ದರಾಮಯ್ಯವ್ರನ್ನ ಕರೆದಾಗ ಅವ್ರನ್ನ ಟೇಬಲ್ ಮೇಲೆ ಕೂರಿಸ್ಬಿಟ್ಟು ತಲೆ ಮೇಲೆ ಟೊಪ್ಪಿ ಹಾಕಿ ಯಡಿಯೂರಪ್ಪನ್ಗೂ ಹಾಕಿದೀವಿ, ಯತ್ನಾಳ್ಗೂ ಹಾಕಿದೀವಿ. ಪ್ರತಿಯೊಬ್ಬ ಬಿಜೆಪಿ ನಮ್ಮ ಹತ್ರ ಸರಿಯಾಗಿ ತಿಂದವನೇ, ಪ್ರತಿಯೊಬ್ಬ ಬಿಜೆಪಿ ನಾಯಕ ಕೂಡ ನಮ್ಮ ಹತ್ರ ಬಿರಿಯಾನಿ ತಿಂದಿದ್ದಾನೆ, ಹೇಳ್ತಿದ್ದಾರೆ ನಿಮ್ಮ ಉತ್ತರ ಅಲ್ವಾ? ಯಡಿಯೂರಪ್ಪ ಕೂಡ ಅಲ್ವಾ? ತಲೆಯಲ್ಲಿ ಬುದ್ಧಿ ಇಲ್ದಿರೋ ಅಯೋಗ್ಯರ ಬಾಯಲ್ಲಿ ಏಕವಚನನೇ ಬರೋದು. ಆದ್ರಿಂದ ಅವ್ರ ಅಯೋಗ್ಯತನ ಅವ್ರ ನಾಲ್ಗೆನೆ ತೋರಿಸುತ್ತೆ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಇದೇ ಇಫ್ತಿಯಾರ್ ಕೂಟಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಟೋಪಿ ಹಾಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕುತ್ಕೋಬೇಕು. ಇವರು ದಸರಾ ಆಚರಣೆಗೆ ಬರ್ಬೇಕಾದ್ರೆ ಅರ್ಷ್ಟ ಕುಂಕುಮ ಇಟ್ಕೊಳ್ಳಲ್ವಂತೆ. ಇದ್ಯಾ ನ್ಯಾಯ ಇದು? ಅರ್ಷ್ಟ ಕುಂಕುಮ ಇಟ್ಟು ಬಳೆ ತೋರಿಸಿ ಮಸೀದಿಗಳಿಗೆ ಹೆಣ್ಣು ಮಕ್ಕಳು ಹೋಗ್ಬೇಕು ಅಂತಂದ್ರೆ ತಲೆನ ಕವರ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಪದ್ಧತಿ. ಹಾಗೇನೆ ದೇವರ ಮುಂದೆ ನಿಂತಾಗ ಕುಂಕುಮ ಇಟ್ಕೊಳ್ಬೇಕು ಅಂತಂದ್ರೆ ಅದು ಪದ್ಧತಿ. ಮುಷ್ತಾಕ್ ಅವರಿಗೆ ಈ ದ್ವಂದ್ವ ಬರ್ಲಿಕ್ಕೆ ಕಾರಣವಾಗಿರೋದು ಕಾಂಗ್ರೆಸ್ ಸರ್ಕಾರ, ಹೌದೋ ಇಲ್ವೋ? ಪಾಷಾ ಮೇಡಮ್, ಫಸ್ಟ್ ನೋಡಿ, ಈಗ ಮಾತು ತುಂಬ ದೂರ ಇದು ಹೋಗ್ತಾ ಇದೆ. ಈ ನಾಡಹಬ್ಬ ಅಂತ ಹೇಳ್ತಾ ಇದಾರಲ್ಲ, ಆ ನಾಡಹಬ್ಬಕ್ಕೆ, ಈ ಧರ್ಮ ಹಬ್ಬಕ್ಕೆ ನಾಡಹಬ್ಬ ಅಂತ ಈಗ ಮಾಡ್ತಾ ಇದ್ದಾರೆ. ಮುಂಚೆಯಿಂದ ಧರ್ಮ ಹಬ್ಬ ಇದ್ದಿದ್ದು, ಈಗ ನಾಡಹಬ್ಬ ಆಗ್ತಾ ಇರೋದು. ಆದರೆ ಒಂದು ಸಮುದಾಯದ ಹಬ್ಬ ಇದು, ನಾನು ಇದಕ್ಕೆ ಇದು ಮಾಡಲ್ಲ. ಸಮುದಾಯದ ಹಬ್ಬ ಅವ್ರದ್ದು ಭಕ್ತಿ ಭಾವನೆ ಇರುತ್ತೆ, ಹಿಂದೂಗಳದ್ದು ಒಂದು ನೋವು ಇರುತ್ತೆ, ಒಂದು ಖುಷಿ ಇರುತ್ತೆ. ಆ ಇದರಲ್ಲಿ ನಾವು ನನ್ನನ್ನು ಕರೆದು ನಾನು ಒಂದು ಬೌಂಡ್ರಿ ಇರುತ್ತೆ, ಆ ಥರ ಮಾಡಿದ್ರೆ ಓಕೆ. ಇಲ್ಲ ಅಂದರೆ ಅಲ್ಲಿ ಹೋಗಿಬಿಟ್ಟು ಇದು ಆರತಿ ಅದು ಇದು ಎಲ್ಲ ಮಾಡ್ತಾಯಿದ್ರೆ ಹಿಂದೂಗಳಿಗೆ ಧಕ್ಕೆ ಆಗುತ್ತೆ. ಅವ್ರ ಧರ್ಮಕ್ಕೇನೋ ಮನಸ್ಸಿಗೆ ಧಕ್ಕೆ ಆಗುತ್ತೆ. ಆ ಧಕ್ಕೆ ಆಗೋದು ಕೆಲಸ ಏನಕ್ಕೆ ಮಾಡ್ತಾರೆ ಈ ಗೌರ್ಮೆಂಟು. ಇನ್ನೊಂದೇನು, ಈ ಇದರಲ್ಲಿ ಏನಾಗ್ತಾ ಇದೆ, ಹಿಂದೂ ಮುಸಲ್ಮಾನ ಅಂತ ಬರ್ತಾ ಇದೆ, ಎಲ್ಲ ಅಪೋಸ್ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ. ಇವರೊಂದು ಮಾತು ನಾನು ಹೇಳ್ತೀನಿ, ಇವರು ಬಾನು ಮುಷ್ತಾಕು ಮುಸಲ್ಮಾನು ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೂಫಿಯಾ ಖುರೇಶಿ ಯಾರು ಮೇಡಮ್? ಮುಸಲ್ಮಾನ ಅಲ್ಲ. ಸೂಫಿಯಾ ಖುರೇಶಿ ಯಾರಂತ ಹೇಳಿ ಅಲ್ಲ, ಎಮ್ಮೆ ಏನು ಹೇಳಿದ್ರಲ್ಲ, ಆತಂಕವಾದಿ ಕಾ ಬೆಹನ್ ಅಂತ ಹೇಳಿದ್ರಲ್ಲ. ಇದೇ ಗೌರ್ಮೆಂಟ್, ನಿಮ್ ಗೌರ್ಮೆಂಟ್ ಬಿಜೆಪಿನವರು ಸೂಫಿಯಾ ಖುರೇಶಿಗೆ ಆತಂಕವಾದಿ ಕಾ ಬೆಹನ್ ಪಾಕಿಸ್ತಾನಲ್ಲಿ ನುಗ್ಗಿ ಹೊಡೆದು ಅಂತ ಹೆಂಗಸಿಗೆ ಮಹೇಶ್ ಅವರು ಇನ್ನೊಂದು ನೋಡಿ ಮೇಡಮ್, ಇದ್ರ ಬಗ್ಗೆ ನೋಡಿ, ಈ ಹಬ್ಬದ ಬಗ್ಗೆ ನಾವು ಮುಸಲ್ಮಾನು ಹೇಳ್ತಾ ಇಲ್ಲ, ನಮ್ಮ ಮುಸಲ್ಮಾನ ಕಳಿಸ್ಬಿಟ್ಟು ನೀವು ಪೂಜೆ ಮಾಡಿ ನಾವು ಖುಷಿ ಆಗ್ಬಿಡ್ತೇವೆ ಅಂತ. ನಮ್ಮ ಒಳಗಡೆ ಪರಿಸ್ಥಿತಿ ಏನಿದೆ ಅದು ನೋಡಿ ಫಸ್ಟ್. ಏನೇನ್ ಪ್ರಾಬ್ಲಮ್ ಇದೆ, ಏನ್ ಮಾತು ಕೊಟ್ಟು ಬಂದ್ರು ಇವ್ರಿಗೋಸ್ಕರ ಎಷ್ಟು ಈ ಸಾಲಿ ಮುಸಲ್ಮಾನ ತುಂಬಾ ಬಲಿದಾನ ಕೊಟ್ಟು 90% ವೋಟ್ ಹಾಕಿ ಗೌರ್ಮೆಂಟ್ ಬಂದಿದ್ಮೇಲೆ ಒಂದು ಮಾತು ನಮ್ದು ನಡೀತಾ ಇಲ್ಲ. ಒಂದು ಮಾತನ್ನು, ಆ ಮಾತು ಮೇಲೆ ನಾನು ಹೇಳ್ತಾ ಇರೋದು ನೋಡಿ, ಇದು ಅವ್ರಿಗೆ ಅವಕಾಶ ಕೊಡ್ಲಿ, ಪೂಜೆ ಮಾಡೋಕ್ಕೆ ಮಾಡ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ. ಆದರೆ ಮುಸಲ್ಮಾನಿಗೆ ನಾವು ಇದು ಮಾಡಿದ್ದೀವಿ, ಅವಕಾಶ ಕೊಟ್ಟಿದ್ದೀವಿ ಮಾಡೋಕ್ಕೆ ಅಂತ ನಮ್ಮ ಇದಿದ್ರೆ, ಅದೇ ರಾಹುಲ್ ಗಾಂಧಿ ಅವ್ರು ಬಂದ್ರಲ್ಲ ಫ್ಲೇವರು ರುಬ್ಬಿನ್ ಕಟ್ ಮಾಡೋಕ್ಕೆ, ಅದಕ್ಕೆ ಕಳಿಸಿ ನೀವು. ಇಲ್ಲ ಅಂದರೆ ಅಪ್ಪು ಹೆಸರು ಅಪ್ಪು ರಾಜ್ಕುಮಾರ್ ಅವ್ರ ಮಗ ಅಪ್ಪು ಇದ್ದಾರಲ್ಲ, ಅವ್ರ ಹೆಸರಿಂದ ಯೂನಿವರ್ಸಿಟಿ ಕಟ್ಬಿಟ್ಟು ಆ ರುಬ್ಬಿನ್ ಕಟ್ ಮಾಡಲಿ. ಕೇವಲ ಹಿಂದೂಗಳ ಹಬ್ಬ ಸಾರ್ವತ್ರಿಕ ಹಬ್ಬ ಆಗಬೇಕು, ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಸಾರ್ವತ್ರಿಕ ಆಸ್ತಿ ಆಗಬೇಕು, ಹೀಗ್ಯಾಕೆ ಅಂತ ಹೇಳಿ ಪ್ರಶ್ನೆ. ಮೇಡಮ್, ಸಂವಿಧಾನದ ಪ್ರಕಾರ ಎಲ್ಲ ಸಾರ್ವಜನಿಕ ಸ್ಥಳಗಳು ಕೂಡ ಎಲ್ಲರಿಗೂ ಸಂಬಂಧಪಟ್ಟದ್ದು. ಇದು ನಾನು ಮೊದಲೇ ಹೇಳ್ತಾ ಇದ್ದೀನಿ,
ಇದು ಸರ್ಕಾರ ನಿಂತು ಆಚರಣೆ ಮಾಡ್ತಾ ಇರುವಾಗ, ಸರ್ಕಾರ ನಿಂತು ಆಚರಣೆ ಮಾಡ್ತಾ ಇದೆ ಅಂದಾಗ ಇದು ರಾಜ್ಯದ ಎಲ್ಲ ಜನರಿಗೂ ಸಂಬಂಧಪಟ್ಟದ್ದು. ಎಷ್ಟು ಜನ ಬರ್ತಾರೋ, ಎಷ್ಟು ಜನ ಬರಲ್ವೋ, ಎಷ್ಟು ಜನ ನಂಬ್ತಾರೋ ನಂಬಲ್ವೋ ಅದು ಬೇರೆ ವಿಚಾರ, ಅದು ವೈಯಕ್ತಿಕ, ಪ್ರತಿಯೊಬ್ಬರಿಗೂ ಅದು ಅವಕಾಶ ಇದೆ. ಸರ್ಕಾರವೇ ಮುಂದೆ ನಿಂತು ಮಾಡುವ ಈ ಸಂದರ್ಭದಲ್ಲಿ ಇಲ್ಲೂ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ವಾಸಿನೂ ಕೂಡ ಇದಕ್ಕೆ ಬಾಧ್ಯಸ್ಥ. ಯಾಕೆಂದರೆ ಸರ್ಕಾರ ನಮ್ಮ ತೆರಿಗೆ ಹಣದಲ್ಲಿ ಈ ಉತ್ಸವವನ್ನು ಮಾಡ್ತಾ ಇರೋದು. ಮುಸಲ್ಮಾನರ ತೆರಿಗೆ ಹಣವೂ ಇದೆ, ಹಿಂದೂಗಳ ತೆರಿಗೆ ಹಣವೂ ಇದೆ. ಎಲ್ಲರ ತೆರಿಗೆ ಹಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಸಂದರ್ಭದಲ್ಲಿ ಯಾರನ್ನ ಆಯ್ಕೆ ಮಾಡುವಾಗ ಇವರು ಪೂಜೆ ಮಾಡ್ತಾರಾ, ಇವರು ಪೂಜೆ ಮಾಡಲ್ವಾ, ಇವರು ಹೆಣ್ಣ, ಇವರು ಗಂಡ, ಇವರು ಕುಂಕುಮ ಹಾಕೋತಾರ, ಇವರು ಕುಂಕುಮ ಹಾಕೊಳ್ಳಲ್ವಾ, ಇವರು ನಂಬುತ್ತಾರ, ಇವರು ನಂಬಲ್ವಾ ಅನ್ನೋದಕ್ಕಿಂತ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸರ್ಕಾರ ಈ ತನಕ ಮಾಡ್ಕೊ ಬಂದಿರೋದು ಒಂದು ಸಾಧನೆ ಮಾಡಿದವ್ರನ್ನ ಕರೆದಿರ್ತಕ್ಕಂಥದ್ದು. ಒಂದು ಸಾಧನೆ ಮಾಡಿದವ್ರನ್ನ ಇನ್ವೈಟ್ ಮಾಡಿದ್ದಾರೆ. ನಾನು ಆಗಲೇ ಮತ್ತೆ ಹೇಳ್ತಾ ಇದ್ದೀನಿ, ಸಾಧನೆ ಮಾಡಿದಂತಹ ಅನೇಕರಿದ್ದಾರೆ, ಅನೇಕರನ್ನ ಕರೆದಿದ್ದಾರೆ. ಯಾರನ್ನ ಕರೆದಾಗ ಕೆಲವ್ರಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ. ತುಂಬ ಪ್ರತಿ ಸಲ ಆಯ್ಕೆ ಮಾಡಿದಾಗ್ಲೂ ಇದೊಂದೇ ಅಂತಲ್ಲ, ಯಾವುದೇ ಪ್ರಶಸ್ತಿ ಇರ್ಬೋದು, ಯಾವುದೇ ಸರ್ಕಾರ ಆಯ್ಕೆ ಮಾಡಿದಾಗ ಸಹಜವಾಗಿ ಒಂದಷ್ಟು ಅಸಮಾಧಾನಗಳು ಬರ್ತವೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಪೂರಕವಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡೋದು, BJP ಸರ್ಕಾರ ಇದ್ದಾಗ BJP ಸರ್ಕಾರಕ್ಕೆ ಪೂರಕವಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡೋದು ಸಹಜ. ಅವ್ರನ್ನ ಆಯ್ಕೆ ಮಾಡಿದಾಗ ಇವ್ರನ್ನ ಆಯ್ಕೆ ಮಾಡಿದಾಗ ಅವ್ರಿಗೆ ಸಹಜವಾದಂಥ ಒಂದು ವಿವಾದಗಳು ಬಂದೇ ಬರುತ್ತೆ. ನಾನು ಹೇಳ್ತಾ ಇರೋದು, ಸರ್ಕಾರಗಳು ಆಯ್ಕೆ ಆಗೋ ತನಕ ಮಾತ್ರ ಪಕ್ಷ, ಆಯ್ಕೆ ಆದ್ಮೇಲೆ ಅದು ಸರ್ಕಾರ, ಪ್ರತಿಯೊಬ್ಬರಿಗೂ ಸರಿಯಾದಂತಹ ಸಮಾನತೆಯನ್ನು ಕೊಡಬೇಕು ಸರ್ಕಾರ. ಆಯ್ಕೆ ಆಗೋ ತನಕ ಇದು ಕಾಂಗ್ರೆಸ್, ಆಯ್ಕೆ ಆಗೋ ತನಕ ಇದು BJP, ಆಯ್ಕೆ ಆದ್ಮೇಲೆ ಅದು ಕರ್ನಾಟಕ ಸರ್ಕಾರ, ಕನ್ನಡಿಗರು ಎಲ್ರಿಗೂ ಸಂಬಂಧಪಟ್ಟದ್ದು. ಈ ಪ್ರಜ್ಞೆಯನ್ನ ಇಟ್ಕೋಬೇಕು ಅಂತ ಮತ್ತೆ ಪ್ರಶ್ನೆಗೆ ಬರ್ತೀನಿ. ಮೋಹನ್ ವಿಶ್ವ ಅವರೇ, ಅವ್ರಾದ್ಮೇಲೆ ನೀವು ಉತ್ತರ ಕೊಡಿರಂತೆ. ಈ ರೀತಿಯಾದ ಒಂದು ಹಬ್ಬವನ್ನ, ಧಾರ್ಮಿಕ ಆಚರಣೆಯನ್ನ ಸಾರ್ವತ್ರಿಕ ಆಚರಣೆ ಮಾಡುವಂತಹ ಓಪನ್ನೆಸ್ ಇರೋದು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರನಾ? ಯಾಕೆ ಕ್ರೈಸ್ತ ಆಚರಣೆಯೋ ಅಥವಾ ಮುಸಲ್ಮಾನರ ಆಚರಣೆಯನ್ನೋ ಸರ್ಕಾರ ಇದನ್ನ ನಾವು ಸಾರ್ವತ್ರಿಕ ಆಚರಣೆ ಮಾಡ್ತೀವಿ, ಇಲ್ಲಿಗೆ ಅನ್ಯ ಧರ್ಮೀಯರನ್ನ ಕರೆಸಿ ಉದ್ಘಾಟನೆ ಮಾಡಿಸ್ತೀವಿ, ಈ ಧೈರ್ಯಕ್ಕೆ BJP ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಯಾಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ? ಸಮಾನತೆ, ಸಾರ್ವತ್ರಿಕತೆ ಅನ್ನೋದು ಬರಬೇಕು ಅಂದರೆ ಎಲ್ಲ ಧರ್ಮಗಳ ಇನ್ಕ್ಲೂಸಿವಿಟಿ ಬರಬೇಕಲ್ಲ, ಅದು ಕೇವಲ ಹಿಂದೂಗಳು ಮಾತ್ರ ಯಾಕೆ ಇನ್ಕ್ಲೂಸಿವ್ ಆಗಬೇಕು ಅನ್ನೋ ಪ್ರಶ್ನೆ. ಖಂಡಿತ ಮೇಡಮ್, ರಾಜಪ್ರಭುತ್ವ ಇದ್ದಾಗ ಒಂದು ಧರ್ಮದವರು, ನಂಬಿಕೆ ಇರೋರು ಮಾಡ್ಕೊಳ್ತಾ ಇದ್ರು. ಈಗ ಪ್ರಜಾಪ್ರಭುತ್ವದಲ್ಲಿ ನನಗೆ ವೈಯಕ್ತಿಕ ಅಭಿಪ್ರಾಯ ಏನು ಅಂದರೆ, ಒಂದು ಸರ್ಕಾರ ನಿಂತು ಈ ಥರದ ಹಬ್ಬಗಳನ್ನು ಮಾಡೋದೇ ಸಂವಿಧಾನ ಬಾಹಿರ ನನ್ನ ಪ್ರಕಾರ. ಒಂದು ಸರ್ಕಾರ ಯಾಕೆ ನಿಂತ್ಕೋಬೇಕು? ಯಾರ್ಯಾರಿಗೆ ನಂಬಿಕೆ ಇದೆಯೋ, ಯಾರ್ಯಾರಿಗೆ ಅದ್ರ ಬಗ್ಗೆ ಗೌರವ ಇದೆಯೋ ಹಬ್ಬಗಳನ್ನು ಆಚರಣೆ ಮಾಡ್ಕೊಡೋಕ್ಕೆ ಸರ್ಕಾರ ಮನಸ್ಸು ಮಾಡಲಿ, ಆ ರೀತಿದೊಂದು ಹೊಸ ಹೆಜ್ಜೆಯನ್ನೇ ಇಡಲಿ. ಸರ್ಕಾರ ಮುಂದೆ ನಿಂತ್ಕೊಂಡಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರದ್ದು ತುಷ್ಟೀಕರಣ ಮಾಡಬೇಕಾಗುತ್ತೆ. ಯಾಕೆ ಈ ಇಕ್ಕಟ್ಟಿಗೆ ಸಿಕ್ಕೊಳ್ಳುತ್ತೆ ಸರ್ಕಾರ? ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ ಅನ್ನೋದಾದರೆ ನೋಡಿ, ರಾಜಪ್ರಭುತ್ವದಲ್ಲಿ ಇದು ಸಂಪ್ರದಾಯವಾಗಿ ನಡ್ಕೊ ಬಂದಿದೆ. ನಿಮಗೆ ಇನ್ನೊಂದು ಹೇಳಿಬಿಡ್ತೀನಿ, ಅಂಬಾರಿ ಮೇಲೆ ಮೊದಲು ಕೂತ್ಕೋತಾ ಇದ್ದದ್ದು ರಾಜರು. ಆವಾಗ ಯಾವ ಧಾರ್ಮಿಕ ಉತ್ಸವ ಅಂತ ಅನ್ನಿಸ್ಕೊಳ್ತಾ ಇರಲಿಲ್ಲ. ರಾಜ ಮುಸಲ್ಮಾನರಿಗೂ ರಾಜ, ಹಿಂದೂಗಳಿಗೂ ರಾಜ, ಪ್ರತಿಯೊಬ್ಬರಿಗೂ ರಾಜ. ಈಗ ಆ ಅಂಬಾರಿಯಲ್ಲಿ ಒಂದು ವಿಗ್ರಹವನ್ನು ಇಡ್ತಾ ಇರ್ತಕ್ಕಂಥದ್ರಿಂದ ಅದು ಧಾರ್ಮಿಕ ಉತ್ಸವ ಅಂತ ಅನ್ನಿಸ್ಕೊಳ್ತಾ ಇದೆ. ಆದರೆ ಅದೇ ಸರ್, ನಿಮಗೂ ಗೊತ್ತು ನಮಗೂ ಗೊತ್ತು, ಅಬ್ಜೆಕ್ಷನ್ ಏನದ್ರಲ್ಲಿ ಹೇಳಿ? ನಮ್ಮ ಅಬ್ಜೆಕ್ಷನ್ ಇಲ್ಲ. ನೋಡಿ ಅನ್ನೆಸೆಸರಿ ಇಲ್ಲ. ಚಾಮುಂಡೇಶ್ವರಿ ವಿಗ್ರಹ, ಅದು ಹೆಸರಿದೆ, ಆಯ್ತು. ಚಾಮುಂಡೇಶ್ವರಿ ವಿಗ್ರಹ, ಚಾಮುಂಡೇಶ್ವರಿ ಅನ್ನಕ್ಕೆ, ಮಹಿಷಾಸುರ ಅನ್ನಕ್ಕೆ, ಮಹೇಶ ಅನ್ನಕ್ಕೆ, ನಿಮ್ಮನ್ನ ಸರ್ ಅನ್ನಕ್ಕೆ, ಎಲ್ಲದಕ್ಕೂ ಈ ದೇಶದಲ್ಲಿ ಅವಕಾಶ ಇದೆ. ಅದರಿಂದ ನನಗೆ ಬಾಯಿಂದ ಹೇಳೋದ್ರ ಮೂಲಕ ಏನು ನಂಗೆ ಅಬ್ಜೆಕ್ಷನ್ ಇಲ್ಲ ಸರ್, ತಪ್ಪು ತಿಳ್ಕೊಬೇಡಿ ಅದನ್ನು. ನಾನು ಹೇಳ್ತಾ ಇರೋದೇನು ಅಂದರೆ, ಇದು ಪ್ರಜಾಪ್ರಭುತ್ವದ ಅಡಿನಲ್ಲಿ ಬಂದ ಮೇಲೆ ಸರ್ಕಾರ ನಿಂತು ಹಬ್ಬ ಮಾಡುವಂತ ಅಗತ್ಯ ಇಲ್ಲ ಅಂತ ಇದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಯಾಕೆ ಸರ್ಕಾರ ಹಬ್ಬ ಮಾಡ್ಬೇಕು? ಇದನ್ನ ಸರ್ಕಾರ ಹಬ್ಬ ಮಾಡೋ ಸಂದರ್ಭದಲ್ಲಿ ಇವೆಲ್ಲ ಸೃಷ್ಟಿ ಆಗುತ್ತೆ. ಎಲ್ಲರೂ ಅವ್ರವ್ರ ಹಬ್ಬಗಳನ್ನ ಮಾಡ್ಕೊಳ್ಳಿ, ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ಮಾಡ್ಕೊಳ್ಳಿ ಹಬ್ಬಗಳನ್ನ. ಈಗ ನಿಮಿಷ ಈಗ ಎರಡು ವಿಚಾರ ಪ್ರಸ್ತಾಪ ಮಾಡಲೇಬೇಕು. ಮೊದಲನೇದು, ಸಂವಿಧಾನಕ್ಕೆ ಬರೋದಾದ್ರೆ ಇದೇ ಸಂವಿಧಾನ ಹೇಳುತ್ತೆ, ನಮ್ಮ ಸಂವಿಧಾನನ ರಚನೆ ಮಾಡಿರೋದು ಎಲ್ಲ ಧರ್ಮದವ್ರನ್ನು, ಎಲ್ಲ ಜಾತಿಗಳನ್ನ ಒಟ್ಟಿಗೆ ತಗೊಂಡೋಗ್ಬೇಕು ಅಂತ ರಚನೆ ಮಾಡಿರೋದು. ಅದೇ ಸಂವಿಧಾನದಲ್ಲಿ ಹೇಳುತ್ತೆ, ನೀವು ಮತ್ತೊಂದು ಧರ್ಮಕ್ಕೆ ನೋವುಂಟು ಮಾಡುವಂಥ ಕೆಲಸನ ಯಾವುದೇ ಸರ್ಕಾರ ಆಗಲಿ, ರಾಜ್ಯ ಆಗಲಿ, ಕೇಂದ್ರ ಆಗಲಿ ಮಾಡಬಾರ್ದು ಅಂತ ಹೇಳುತ್ತೆ. ಈ ದಸರಾ ವಿಚಾರದಲ್ಲಿ ನೀವು ಹಿಂದೂ ಧರ್ಮದ ಅನೇಕ ಹೆಣ್ಮಕ್ಳನ್ನ ನಾಗಲೇ ಹೇಳ್ದಂಗೆ ಅರಿಶಿನ ಕುಂಕುಮ ಹಾಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋವಂಥವ್ರಿಗೆ ನೀವು ಅವಮಾನ ಮಾಡೋ ಕೆಲಸ ಮಾಡ್ತಾ ಇಲ್ವಾ? ಇಲ್ಲ, ಹಾಗಾದ್ರೆ ಇದೇ ಸಂವಿಧಾನ ಹೇಳ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ, ಮೇಷ್ಟ್ರು ಅವಾಗ್ಲಿಂದ ಹೇಳ್ತಾ ಇದ್ರು, ಚಾಮುಂಡೇಶ್ವರಿನೇ ಬೇರೆ, ಭುವನೇಶ್ವರಿನೇ ಬೇರೆ ಅಂತ. ಕಮಾನ್, ಅವರೇ ಹೇಳ್ತಾ ಇದ್ದಾರೆ ಆಗ್ಲಿಂದ ನಾಡ ಹಬ್ಬ ಅಂತ. ನಾಡ ಹಬ್ಬ ಯಾವ ನಾಡ ಹಬ್ಬ? ಕರುನಾಡ ಹಬ್ಬ. ಕರುನಾಡು ಅಂದ್ರೆ ಕನ್ನಡ ನಾಡು.
ಕನ್ನಡ ನಾಡು ಅಂದ್ರೆ ಕರ್ನಾಟಕ, ಕರ್ನಾಟಕ ಕನ್ನಡ ನಾಡು ಅಂದ್ರೆ ಭುವನೇಶ್ವರಿ, ಕೆಂಪು, ಹಳದಿ, ಬಾವುಟರೇ. ಅದನ್ನು ಚಾಮುಂಡೇಶ್ವರಿನ ಬೇರೆ ಮಾಡೋದಕ್ಕೆ ಆಗದೇ ಇಲ್ಲ, ಎರಡು ಒಟ್ಟಿಗೆ ಹೋಗ್ಲೇಬೇಕು. ನೀವ್ ಯಾವ್ದೋ ಹೊಸ ನೆರೇಟಿವ್ ತಂದ್ಬಿಟ್ಟು ಅದೇ ಬೇರೆ ಇದೇ ಬೇರೆ ಅಂದ್ರೆ ಒಪ್ಪೋದಕ್ಕೆ ತಯಾರಿಲ್ಲ. ಭುವನೇಶ್ವರಿ ಒಂದ್ ನಿಮಿಷ, ನೀವು ಹೊಸ ಭಾಷೆಗೆ ಸಂಬಂಧಪಟ್ಟದ್ದು, ಭುವನೇಶ್ವರಿ ಭಾಷೆಗೆ ಸಂಬಂಧಪಟ್ಟದ್ದು. ಯಾವುದು? ಕನ್ನಡ ಭಾಷೆ. ಹೌದು, ಕನ್ನಡ ಭಾಷೆ. ಕನ್ನಡ ಭಾಷೆಯನ್ನೇ, ಕನ್ನಡ ತಾಯಿಯನ್ನೇ, ಕನ್ನಡ ಭಾಷೆಯನ್ನೇ, ಕನ್ನಡ ತಾಯಿಯನ್ನೇ, ಕನ್ನಡ ಭಾಷೆಯನ್ನೇ, ಕನ್ನಡ ತಾಯಿಯನ್ನೇ, ಕನ್ನಡ ಭಾಷೆಯನ್ನೇ, ಕನ್ನಡ ತಾಯಿಯನ್ನೇ. ನಾವು ಕುಡಿಯೋ ನೀರನ್ನ ಕಾವೇರಿ ಅಂತೀವಿ, ತೀರ್ಥೋದ್ಭವ ಆಚರಣೆ ಮಾಡ್ತೀವಿ. ಗಾಳಿಗೂ, ಬೆಟ್ಟಕ್ಕೂ, ನದಿಗೂ, ಹಾಗೆ ಕಣ್ಣಿಂದ ಕಾಣುವ ಸೂರ್ಯನಿಗೂ, ಚಂದ್ರನಿಗೂ, ಕಾಲಿಂದ ಮೆಟ್ಟುವ ಭೂಮಿಗೂ ಕೂಡ ತಾಯಿಯ ಸ್ಥಾನ ಕೊಡ್ತೀವಿ. ಎಲ್ಲದರಲ್ಲೂ ಕೂಡ ದೇವಿ ಸ್ವರೂಪವನ್ನು ನೋಡ್ತೀವಿ. ಅಂದರೆ ನೀವು ದೇವಿ ಸ್ವರೂಪವನ್ನು ಒಬ್ಜೆಕ್ಟ್ ಮಾಡೋರು ಏನೇನು ಒಬ್ಜೆಕ್ಟ್ ಮಾಡ್ತೀರಿ? ನಿಮಗೆ ಭುವನೇಶ್ವರಿ ಒಬ್ಜೆಕ್ಷನ್ ಆದರೆ ಕಾವೇರಿನೂ ಒಬ್ಜೆಕ್ಷನ್ ಆಗಬೇಕು, ನಿಮಗೆ ಕಾವೇರಿ ಒಬ್ಜೆಕ್ಷನ್ ಆದರೆ ಚಾಮುಂಡೇಶ್ವರಿಯೂ ಒಬ್ಜೆಕ್ಷನ್ ಆಗಬೇಕು. ಇದಲ್ವಾ ಮೂಲಭೂತ ಸವಾಲು? ಉತ್ತರ ಕೊಡಿ. ಇದು ಅಬ್ಜೆಕ್ಷನ್ ಪ್ರಶ್ನೆನೇ ಬರಲ್ಲ ಮೇಡಮ್. ನಾವು ಪ್ರಕೃತಿ ಆರಾಧಕರು. ಆರಂಭದಿಂದ ಭಾರತ ದೇಶ ಪ್ರಕೃತಿಯನ್ನ ತಾಯಿ ಅಂತ ನೋಡ್ಕೊ ಬಂದಿರತಕ್ಕಂಥವ್ರು. ಭಾರತ ಮಾತೆ ಅಂದಂಗೆ ಭೂಮಿ ತಾಯಿ ಅಂತ ನೋಡ್ಕೊ ಬಂದಿದ್ದೀವಿ. ಒಟ್ಟಾರೆ ಪ್ರಕೃತಿಯನ್ನ, ಒಟ್ಟಾರೆ ಭಾರತೀಯರು ಭೂಮಿ ತಾಯಿ ಅಂತ ಮೇಡಮ್, ನಿಮ್ಮ ಈ ಕಾರ್ಯಕ್ರಮದ ಹೆಸರು ಮಹಾಭಾರತ ಅಂತ. ಇದು ಹಿಂದೂಗಳಿಗೆ ಸೇರಿದ್ದು, ಇದು ಹಿಂದೂಗಳ ಹೆಸರು ಅಂತ ನಾನು ಇದ್ರಲ್ಲಿ ಬರಲ್ಲ ಅಂತ ಯಾವತ್ತಿಗೂ ನಿಮಗೆ ಹೇಳಿಲ್ಲ. ನಾನು ಡಿಬೇಟಲ್ಲಿ ಬರ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ನೀವು ಕಾವೇರಿಯನ್ನು, ತಲಕಾವೇರಿಯಲ್ಲಿ ಕಾವೇರಿ ಸಂಕ್ರಮಣ ಅಂತ ಹೇಳ್ಬಿಟ್ಟು ಎಲ್ಲಿ ಕಾವೇರಿ ಹುಟ್ಟುತ್ತೋ ಅಲ್ಲೇ ಪೂಜೆ ಮಾಡ್ತೀರಾ. ಆ ಪೂಜೆ ಮಾಡಿದ ನಂತರ ಆ ನೀರು ಹರಿದು ಇಲ್ಲಿವರೆಗೆ ಬರುತ್ತೆ ನಮಗೆ. ಅದೇ ನೀರನ್ನು ನಾವು ಕುಡಿತಾ ಇದ್ದೀವಿ. ನಿಮ್ಮನ್ನು ಬಿಟ್ಟು ನಾವಿರೋಕ್ಕಾಗಲ್ಲ, ನಮ್ಮನ್ನು ಬಿಟ್ಟು ನೀವಿರೋಕ್ಕಾಗಲ್ಲ. ಈಗ ರಜಾಕ್ ಆಗ್ಬೋದು, ಮುಸಲ್ಮಾನರಾಗ್ಬೋದು, ಮೈಸೂರು ದಸರಾಗೆ ಹೋಗಿ ಅದ್ರ ಮುಂದೆ ಇದ್ರ ಮುಂದೆ ಪ್ಯಾಲೇಸ್ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳಕ್ಕಾಗ್ಬೋದು, ಅಥವಾ ಜಟ್ಕಾ ಗಾಡಿ ಓಡ್ಸೋಕ್ಕಾಗ್ಬೋದು, ತಿನ್ನೋಕ್ಕಾಗ್ಬೋದು, ಮೈಸೂರು ಪಾಕ್ ತಿನ್ನೋಕ್ಕಾಗ್ಬೋದು, ದಸರಾ ನೋಡೋಕ್ಕಾಗ್ಬೋದು, ಲೈಟ್ ನೋಡೋಕ್ಕಾಗ್ಬೋದು. ಅದ್ರ ಬಗ್ಗೆ ಯಾರು ಅಬ್ಜೆಕ್ಷನ್ ಎತ್ತಾನೆ ಇಲ್ಲಮ್ಮ. ಇಲ್ಲಿ ಅವ್ರು ಜರಿ ಸೀರೆ ತಂದ್ಕೊಡೋದಾಗ್ಬೋದು, ಇನ್ನೊಂದು ಆಗ್ಬೋದು. ಬಟ್ ಅಬ್ಜೆಕ್ಷನ್ ಇರೋದಲ್ಲಿ ನಿಮಗೆ ಪೂಜೆ, ತೀರ್ಥ, ಮಂಗಳಾರತಿ, ಕುಂಕುಮ, ಅರಿಶಿನ ಅದನ್ನ ಮಾಡ್ತಾರೆ ಅವರು. ಅದನ್ನ ಮಾಡ್ತಾರೆ ಅವರು. ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಟೋಪಿ ಹಾಕೊಂಡು ಹೋಗ್ಬೇಕು. ಅದೇ ಹಿಂದೂ ಅವರು ಬರ್ಗೂರ್ ರಾಮಚಂದ್ರಪ್ಪ ಮಂಗಳಾರತಿ ಮಾಡಿಲ್ಲ, ಪುಷ್ಪಾರ್ಚನೆ ಮಾಡಿಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಾ? ಮಾಡಿದ್ರಿ ನಾವು ಇವತ್ತು ಮಾಡ್ತೀರಾ? ತುಂಬಿರಿ. ನಾನು ಎಲ್ಲರಿಗೂ ಅವಕಾಶ ಕೊಡ್ತೀನಿ. ಒಂದು ಕಡೆಯಿಂದ ಇದರಲ್ಲಿ ಒಂದು ಶರಿಯತ್ ಒಂದು ಇದು ಐತೆ, ಆಮೇಲೆ ಎರಡನೇ ಗೌರ್ಮೆಂಟ್ ಒಂದು ಪರ್ಸನಾಲಿಟಿ. ಕರ್ನಾಟಕ ಅಲ್ಲಿ ಒಂದು ಗೌರ್ಮೆಂಟ್ ಅವ್ರಿಗೆ ಕರೆಸಿರೋದು. ಇದರಲ್ಲಿ ಇವಾಗ ಪೊಲಿಟಿಕ್ಸ್ ಅಂದ್ರೆ ಬಿ ಜೆ ಪಿಯವರು, ಕಾಂಗ್ರೆಸ್, ಅದರಲ್ಲಿ ಮುಸ್ಲಿಮ್ಸ್ ಅವರು ಸೆಂಟ್ರಲ್ಲಿ ಬಂದ್ಬಿಟ್ಟಿದ್ದಾರೆ, ಬಲಿ ಆಗ್ತಾ ಇದ್ದಾರೆ. ಫುಟ್ಬಾಲ್ ಥರ ನಮಗೆ ಆಟ ಆಡಿಸಿದ್ದಾರೆ. ಅದಕ್ಕೆ ದಯವಿಟ್ಟು ಇವಾಗ ಉಗಾದಿ ಬಂದರೆ ನಾವು ಒಬ್ಬಟ್ಟು ಕೇಳ್ತೀವಿ, ಸರ್ ವೇರ್ ಆರ್ ದಿ ಸ್ವೀಟ್ ಸರ್ ಅಂತ. ಉಗಾದಿ ಬಂದರೆ, ರಂಜಾನ್ ಬಂದರೆ ನೀವು ಕೇಳ್ತೀರಾ ಬಿರಿಯಾನಿ. ಇಲ್ಲಿ ಮೇನ್ ಏನು ಗೊತ್ತಾ, ಇವಾಗ ಇದರಲ್ಲಿ ಗೌರ್ಮೆಂಟ್ ಯಾರಾದರೂ ನಡಲಿ, ಎಜುಕೇಷನ್, ರಿಶ್ವತ್ತಲ್ಲಿ ಏನು ಹೇಳ್ತಾರೆ ಬ್ರೈಬ್, ಇದೆಲ್ಲ ಕಡಿಮೆ ಆಗಬೇಕು. ಅದೆಲ್ಲ ನೋಡಿಬಿಟ್ಟು ಅದು ಬಿಟ್ಟು ಓನ್ಲಿ ಇದರಲ್ಲೇ ಇಶ್ಯೂ ಮಾಡ್ತಾ ಇದ್ರೆ ಬೇಜಾರಾಗುತ್ತೆ ನಮಗೆ. ಸರ್ ಒಂದೇ ಒಂದು ಪ್ರಶ್ನೆ ನಿಮಗೆ. ನೀವು ಯುಗಾದಿ ಬಗ್ಗೆ ಹೇಳಿದ್ರಿ, ರಂಜಾನ್ ಬಗ್ಗೆ ಹೇಳಿದ್ರಿ, ಎಲ್ಲ ಓಕೆ ಸರ್. ನೀವು ಒಬ್ಬಟ್ಟು ಕೇಳ್ತೀರಾ, ನಮ್ಮವ್ರು ಬಿರಿಯಾನಿ ಕೇಳ್ತಾರೆ, ಅದೆಲ್ಲ ಓಕೆ ಸರ್, ತೊಗೊಳ್ತಾರೆ ಅಂತ ಅನ್ಕೊಳ್ಳೋ. ನೀವು ಒಬ್ಬಟ್ಟು ತೊಗೊಳ್ತೀರಾ, ತಿಂತೀರಾ, ಅವರು ಬಿರಿಯಾನಿ ತೊಗೊಳ್ತಾರೆ, ತಿಂತಾರೆ ಸರ್. ಆದರೆ ನಾನೇಂದ್ರು ನಿಮ್ಮ ಮನೆ ಒಳಗಡೆ ಬಂದ್ಬಿಟ್ಟು ರಂಜಾನ್ ಹಬ್ಬದ ದಿವಸ ನೀವು ಮಾಡೋ ಪೂಜೆ ನಾನು ಮಾಡ್ತೀನಿ ಅಂದರೆ ಬಿಡ್ತೀರಾ ಸರ್ ನೀವು? ನನಗೆ ಒಬ್ಬ ಮುಸಲ್ಮಾನಾಗಿ ನಾನೊಬ್ಬ ಮೂರ್ತಿ ಪೂಜಕ ಹಿಂದೂ ಪ್ರಶ್ನೆ ಇರೋದು ಅದು ಸರ್. ಇಲ್ಲಿ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ನಿಮ್ಗೆ ಇಷ್ಟ ಇದ್ರೆ ನಮಾಜ್ ಮಾಡ್ಬೇಕಂದ್ರೆ ನಾನು ಹೇಳ್ತೀನಿ, ಬನ್ನಿ ನಮ್ಮ ಮನೆಗೆ ಜಾನಿಮಸ್ ಹಾಕ್ತೀನಿ, ಸ್ನಾನ ಮಾಡಿ ಆರಾಮಾಗಿ ಮಾಡಿ ಬನ್ನಿ, ಮಸ್ಜಿದ್ ದರ್ಶನ್ ನಮ್ಮ ಮನೆಗೆ ಬನ್ನಿ ಡೈರೆಕ್ಟ್. ಮಸ್ಜಿದ್ ಅವರು ಇಮಾಮ್ ಸಾಬ್ ಇರ್ತಾರೆ, ಅವ್ರಿಗೆ ಹೇಳ್ತಾರೆ ಒಂದು ಇದು whoever imitates another religion is one of them.
It's a famous hadith by Rasulullah sallallahu alaihi wasallam. Okay? So this is what, at the end, what I'm going to tell is, whatever Razak bhai told right now, like, you can go there and you can go and you can do the puja. It's completely not allowed in our Islam. It's haram. Nobody said you can do puja. ಕೇಳಿಸ್ಕೊಳ್ಬೇಕು ಸರ್. Nobody said you can do ಕೇಳಿಸ್ಕೊಳ್ಬೇಕು. puja. Because you told, I'm just Because correcting you. prerogative. I'm just correcting you. Yes. I'm just No, correcting don't correct you. me. I'm not wrong. Yo, I am you never were wrong. You were wrong. You don't when try you to correct told me. No. I will tell you this. Razak, I'm going to tell you the famous hadith by Innamal sallallahu alaihi a'malu wasallam. binniyat. Whoever follows. Whatever you do is your personal prerogative. ಶಿರ್ಕ್ನಲ್ಲಿ You ಇಲ್ಲ. cannot be questioning. You cannot stand for Then you Banu don't follow the Mushtaq. Sharia. Then You don't follow cannot the Sharia. answer for Banu Mushtaq. ಕೇಳಿಸ್ಕೊಳ್ಳಿ ಸರ್. It is her personal prerogative. ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ There is ಹೇಳಿ. something You don't called try to Sharia. correct me. There is something called I am Sharia, never right? wrong. There is something I called come Sharia. with calculations. Yeah, I come exactly. with facts. Exactly. There is something called Sharia. Yes. Okay. If you go and you do the puja, there is a Muslim community. They will Nobody not is allow you asking to her do to that. do puja. That's what I'm telling. Like, it's not allowed in our Islam to go and imitate another one. We are not imitating. Yeah. ಅದು ಬೇರೆ ತರ್ಕ. ಅವ್ರು We are ಹೇಳ್ತಿರೋದು nobody ಅದಕ್ಕೆ is ಅಲೋ ಇಲ್ಲ. imitating. She's just a chief ಅದಕ್ಕೆ guest. ಸರ್ ಅವ್ರು ಹೇಳ್ತಾ ಇರೋದು What he did was ಪೂಜೆ completely wrong. ಮಾಡೋದಕ್ಕೆ ಅವಕಾಶ ಇಲ್ಲ. ನೀವು ಅದನ್ನು ಒಪ್ಪುದ್ರಿ. ಪೂಜೆ 100%. ಮಾಡಲೇಬೇಕು ಅನ್ನೋ ಕಂಪಲ್ಷನ್ ಪೂಜೆ ಇಲ್ಲ. ಮಾಡಕ್ ಇಸ್ಲಾಂ ಅದು ಧರ್ಮದಲ್ಲಿ ಬೇರೆ. ಅವಕಾಶ ಇಲ್ಲ. ಅದು ಬೇರೆ ಸರ್. ಆದ್ರೆ ಬಾನು ಅದನ್ನೇ ಅವ್ರು ಮುಸ್ತಾಕ್ ಅಲ್ಲಿ ಹೋಗಿ ಹೇಳ್ತಿದ್ದಾರೆ. ಪೂಜೆ ಮಾಡಬೇಕು ಅಂತ ಅನಿವಾರ್ಯ ಅದನ್ನೇ ಅವ್ರು ಇಲ್ಲ. ಹೇಳ್ತಿದ್ದಾರೆ. ಹಾ. ಪೂಜೆ ಮಾಡಕ್ ಅವಕಾಶ ಇಲ್ಲ ಅಂತಾನೆ ಅವ್ರು ಹೌದು, ಹೇಳ್ತಿದ್ದಾರೆ. ಅದನ್ನ ನಾನು accept ಅಷ್ಟೇ. ಮಾಡ್ತೀನಿ. ಕೇಳಿಸ್ಕೊಳ್ಳಿ ಅದ್ರಲ್ಲಿ ಏನ್ ತಪ್ಪಿದೆ? ಈಗ ನಾನು ಕೇಳ್ತಾ ಇರೋದು, ನೀವು ವಾದ ವಿವಾದ ಎಲ್ಲ ನಾನು ನೋಡ್ತಾ ಇದ್ದೆ. ನಾವು ಅಲ್ಲಿ ಹೋಗಿ ಪೂಜೆ ಮಾಡ್ತೀವಿ, ಅವರು ಬಂದು ನಮಗೆ ಪೂಜೆ ಮಾಡ್ತಾರೆ. ಬಟ್ ಅಲ್ಲಿ ಹೋದಾಗ ಅಕಸ್ಮಾತಾಗಿ ಹೂವು ಹಾಕಿ ಕುಂಕುಮ ಇಟ್ಕೊಳ್ಳಿ ಅಂದಾಗ ಅದನ್ನು ಬಿಟ್ಟರೆ, ತಿರಸ್ಕಾರ ಮಾಡಿದ್ರೆ ನಮಗೂ ನೋವು, ನಿಮಗೂ ನೋವು. ಆ ಥರ ಯಾರು ಹೇಳಲ್ಲ ಮೇಡಮ್. ಕಾಂಗ್ರೆಸ್ಸಿನ ಜಾತ್ಯತೀತವಾದದ ಬಗ್ಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಯಾಕಂದರೆ ಈ ನೋಡಿ, ಎರಡು ಕೋಮುಗಳ ಬಗ್ಗೆ ಮಧ್ಯ ಬೆಂಕಿ ಇಚ್ಚೋ ಕೆಲಸ ಆಯಿತು ಇವ್ರು ಮಾಡೋ ಕೆಲಸ. ನಮ್ಮ ಹಿಂದೂ ಧರ್ಮದ ಭಾವನೆಗಳ ವಿರುದ್ಧ ಇವರು ದಂಗೆ ಇದ್ದಂಗೆ ಆಯಿತು ಅಲ್ವಾ? ನಾನು ಹಿಂದೂ ನನ್ನ ಮನೆಯಲ್ಲಿ, ನಾನು ಮುಸಲ್ಮಾನ ನನ್ನ ಮನೆಯಲ್ಲಿ, ನಾನು ಕ್ರೈಸ್ತರ ನನ್ನ ಮನೆಯಲ್ಲಿ, ನಾನು ಯಾವಾಗ ನನ್ನ ಬಾಗಿಲು ಆಚೆ ಬಂದರೆ ಅದು ನಾನು ಭಾರತೀಯಿಂದ ಬರ್ತೀನಿ ಅಂತ. ಎಕ್ಸಾಕ್ಟ್ಲಿ, ಸೂಪರ್ ನೈಸ್. ದಸರಾ ಹಬ್ಬ ಜಂಬೂ ಸವಾರಿ ಬರ್ತಾ ಇರುತ್ತೆ. ದಸರಾ ದಿನ ಆನೆ ಮೇಲೆ ಚಾಮುಂಡೇಶ್ವರಿ ತಾಯಿ ಬರ್ತಾರೆ. ಇವರು ಉದ್ಘಾಟನೆಗೆ ಬರ್ತಾರೆ. ಅವ್ರ ಕೈ ಮುಗಿಯಲ್ಲ. ಅಂಥವ್ರನ್ನ ಕರ್ಕೊಬಂದು ನಾವು ಕೂರಿಸೋ ಅವಶ್ಯಕತೆ ಇದೆ, ಉದ್ಘಾಟನೆ ಮಾಡಿಸೋ ಅವಶ್ಯಕತೆ ಇದೆಯಾ? ನಾವಿಲ್ಲಿ ಏನು ಭಾರತದಲ್ಲಿರುವಂಥದ್ದು ಇದು ಯಾವುದೇ ರೀತಿಯಾದ, ಯಾಕೆಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಇದು ಇಂಡಿಯಾ ಅಂತ. ಯಾವುದೇ ರೀತಿಯಾದಂತಹ, ನಾನಿಲ್ಲಿ ಯಾವುದೂ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಬೇಡ. ಇದು ಯಾವುದೇ ಒಂದು ಧರ್ಮಕ್ಕೆ ಸೇರಿದ ರಾಷ್ಟ್ರ ಅಲ್ಲ. ಹಾಗೆ ಕರ್ನಾಟಕನೂ ಕೂಡ ಒಂದು ಧರ್ಮಕ್ಕೆ ಸೇರಿದಂತಹ ಒಂದು ರಾಜ್ಯ ಅಲ್ಲ, ಹೌದಲ್ವಾ? ಇದು ಹರಮಹೇಶ್ ಸರ್ ಮತ್ತು ಎಲ್ಲ ಗೆಸ್ಟಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇದು ಏನೋ ಒಂದು ನಾಡ ಹಬ್ಬ, ಎಲ್ಲರ ತೆರಿಗೆ ಹಣದಲ್ಲಿ ಮಾಡುವಂಥದ್ದು. ಯಾಕೆಂದರೆ ಬಜೆಟಲ್ಲೇ ತೆಗೆದಿಡ್ತಾರೆ ಈ ಒಂದು ಹಬ್ಬ ಆಚರಣೆ ಮಾಡಲಿಕ್ಕೆ. ಸೊ ಎಲ್ಲರ ತೆರಿಗೆ ಹಣ ಅಲ್ಲಿ ಹೋಗ್ತಾ ಇದೆ ಅಲ್ವಾ? ಸೊ ಮುಸಲ್ಮಾನರು ತೆರಿಗೆ ಹಣನೂ ಅಲ್ಲಿ ಹೋಗಿರುತ್ತೆ. ಸೊ ಅದನ್ನು ಅಪೋಸ್ ಯಾರೂ ಮಾಡ್ತಾ ಇಲ್ಲ, ಅದನ್ನು ಎಲ್ಲದಕ್ಕೂ ಬಳಸ್ಕೊತಾ ಇದ್ದೀವಿ. ಸರ್ ಒಂದು ನಿಮಿಷ ನಾನು ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಅಲ್ಲಿ ಹೋಗಿ ಉದ್ಘಾಟನೆ ಮಾಡೋರ್ಗು ಯಾವುದೇ ಅಭ್ಯಂತರ ಇಲ್ಲ, ಉದ್ಘಾಟನೆ ಕರೆದಿರೋರ್ಗೂ ಯಾವುದೇ ಅಭ್ಯಂತರ ಇಲ್ಲ. ಸೊ ಕೆಲವು ಧಾರ್ಮಿಕ ಭಾವನೆಗಳು ಅಥವಾ ಧಾರ್ಮಿಕದಲ್ಲಿ ಕಟ್ಟುಪಾಡುಗಳು ಅಂತ ಇರ್ತದೆ, ಅದನ್ನ ಆಚರಿಸಿದ್ರೆ ಆಗುತ್ತೆ. ಆಚರಿಸಲ್ಲ ಅಂದರೆ ಏನೂ ಇಲ್ಲ. ಆಚರಿಸಲೇಬೇಕು ಅಂತ ಯಾವ ಧರ್ಮನೂ ಹೇಳಲ್ಲ ಅಲ್ವಾ? ಸೊ ಈಗ ಏನು ಹೇಳ್ತಾ ಇದ್ದಾರೆ, ಅವ್ರು ಪೂಜೆ ಮಾಡಲೇಬೇಕು ಅಂತ ಹೇಳಕ್ ನಾವ್ಯಾರು? ಅಥವಾ ಅರಿಶಿನ ಕುಂಕುಮ ಇಟ್ಕೋಬೇಕು ಅಂತ ಹೇಳಿಕ್ ನಾವ್ಯಾರು? ಅವ್ರು ಇಟ್ಕೊಂಡ್ರೆ ಇಟ್ಕೊಳ್ಳಿ. ಪ್ರಶ್ನೆ ಕಂಪ್ಲೀಟ್ ಆಗ್ಲಿ, ಮೋಹನ್ ವಿಶ್ವ ಉತ್ತರ ಕೊಡ್ತಾರೆ. ಆಯ್ತಾ? ಮೋಹನ್ ವಿಶ್ವ ಅವರಲ್ಲಿ ಇದ್ದಾರೆ, ಅವ್ರು ಮಾತಾಡ್ತಾರೆ. ಒಂದ್ ನಿಮಿಷ. ಯಾವುದೇ ಒಂದು ಆಹಾರ ನನಗೆ ಇಷ್ಟ ಆಗಲ್ಲ ಅಂದಾಗ ಎಲ್ಲರೂ ತಿಂತಾರೆ, ನೀನು ತಿನ್ಲೇಬೇಕು ಅನ್ನೋದು ತಪ್ಪು. ಅದು ನನ್ನ ವೈಯಕ್ತಿಕ ಭಾವನೆ. ಅದು ನಾನು ತಿಂತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ, ಅದು ಅಲ್ವಾ? ಸೊ ಆ ರೀತಿಯಾಗಿ ಬಾನು ಮುಸ್ತಾಕ್ ಅವರು ಕರ್ನಾಟಕದ ಒಂದು ಕೀರ್ತಿ ಪತಾಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿದ್ದಾರೆ. ಸೊ ಆ ಕಾರಣಕ್ಕೆ ಅವರನ್ನ ದಸರಾ ಅನ್ನುವಂಥದ್ದು, ಅವರೇ ಹೇಳಿದಾಗೆ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಒಂದು ಹಬ್ಬ. ಸೊ ಅಂತ ವ್ಯಕ್ತಿಯನ್ನ ಕರೆಸಿ ಉದ್ಘಾಟನೆ ಮಾಡ್ತಿರೋದ್ರಲ್ಲಿ ತಪ್ಪೇನಿಲ್ಲ ಇದರಲ್ಲಿ. ಸೊ ಒಂದ್ ನಿಮಿಷ ಮೇಡಮ್, ಕಂಟಿನ್ಯೂ ಮಾಡ್ತೀನಿ. ಒಂದು ಊರಿನಲ್ಲಿ ಒಂದು ದರ್ಗಾ ಇದೆ. ಆ ದರ್ಗಾದ ಕಂಪ್ಲೀಟ್ ಆಡಳಿತ ಮಂಡಳಿ ಹಿಂದೂಗಳದು. ಇವತ್ತಿಗೂ ಕೂಡ ಆ ಉರುಸನ್ನ ಮಾಡುವಂಥದ್ದು ಹಿಂದೂಗಳು ನಿಂತ್ಕೊಂಡು. ಹಿಂದೂಗಳು ಆ ಒಂದು ಚಿಕ್ಕನಾಯಕನಹಳ್ಳಿ ಹೇಳ್ತಾ ಇದೆ, ಚಿಕ್ಕನಾಯಕನಹಳ್ಳಿ ತಾತನ ಉರುಸು. ಅಲ್ಲಿ ಹೋಗಿ ಬಂಡಲ್ ಬಿಡ್ತಾರೆ, ಕಟ್ ಮಾಡ್ರಿ ಇದನ್ನ. ಕೇಳಿಸ್ಕೊಳ್ಳಿ, ಅಲ್ಲಿ ಹೋಗಿ
ಮುಗಿಸ್ಲಿ ಸರ್ ನೀವೇ. ಅಲ್ಲಿ ಹೋಗಿ ಚಿಕ್ಕನಾಯಕನಹಳ್ಳಿ ಇದೆ, ಓಪನ್ ಮಾಡಿ ದರ್ಗಾದ ಕಲ್ಲನ್ನ ನೋಡಿ ಇವತ್ತಿಗೂ ಕೂಡ ದರ್ಗಾ ಒಂದು ಉಸ್ತುವಾರಿ ವಹಿಸ್ಕೊಳ್ಳೋದು ಹಿಂದೂಗಳೇ. ತುಂಬಾ ಅದ್ಭುತವಾಗಿ ನಾವು ಆಚರಣೆ ಮಾಡಿ ಕೊಡ್ತೀವಿ. ಇದು ಒಂದು ದೇಶ ಒಂದು ಸಾಮರಸ್ಯವಾಗಿದೆ. ಇದನ್ನ ರಾಜಕೀಯ ಪ್ರೇರಿತ ಮಾಡ್ಕೊಂಡು ಕದ್ದೋಡ್ ಬೇಡ. ಆ ದಸರಾ ತುಂಬಾ ಚೆನ್ನಾಗಿ ನಡ್ಕೊಂತ ಬರ್ತಾರೆ. ಈ ವರ್ಷನೂ ಚೆನ್ನಾಗಿ ನಡೀತದೆ, ಹಂಗೆ ಆಗ್ಲಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು. ಅಲ್ಲ, ಒಂದೇ ಒಂದು ನನ್ನ ಪ್ರಶ್ನೆ ಅವ್ರಿಗೆ, ಅವರು ಧರ್ಮವನ್ನು ಮೀರಿ ಭಾರತೀಯ ಅಂತೆಲ್ಲ ಮಾತಾಡಿದ್ರು. ಹಾಗಾದ್ರೆ ಅದೇ ಲಾಜಿಕ್ ಸಲ್ಮಾನ್ ಖಾನ್ಗೆ ಯಾಕೆ ಅಪ್ಲೈ ಆಗಲ್ಲ? ಗಣಪತಿ ಕೂಡಿಸ್ಬೇಕಾರೆ ಓಕೆನಾ ನಿಮ್ಗದು? ಸಲ್ಮಾನ್ ಖಾನ್ ಗಣಪತಿ ಪೂಜೆ ಮಾಡಿದ್ರೆ ಓಕೆನಾ? ತಪ್ಪು. ನಮ್ಮಲ್ಲಿ ವಿಗ್ರಹ ಆರಾಧನೆ ಇಲ್ಲ. ನಿಮಗ್ ಓಕೆನಾ ಹೇಳಿ? ನಮ್ಮಲ್ಲಿ ವಿಗ್ರಹ ಆರಾಧನೆ ಇಲ್ಲ. ಇಲ್ಲಿ ಕೇಳಿ ಉತ್ತರ, ಇಲ್ಲಿ ಕೇಳಿ. ಸಲ್ಮಾನ್ ಖಾನ್ ಗಣಪತಿ ಪೂಜೆ ಮಾಡೋದು ನಿಮ್ಗೆ ಓಕೆನಾ? ಕೇಳಿ, ಸಲ್ಮಾನ್ ಖಾನ್ ಅವರು ಗಣೇಶನಾರ ಇಡ್ಲಿ, ಯೇಸು ಕ್ರಿಸ್ತನಾರೋ ಪೂಜೆ ಮಾಡ್ಲಿ, ಇದೇನು ಗುರುದ್ವಾರಗಾರ ಹೋಗ್ಲಿ, ಬುದ್ಧರನಾರೋ ಪೂಜೆ ಮಾಡ್ಲಿ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಮಾಡ್ಲಿ, ನಮ್ದೇನ್ ತಕರಾರಿಲ್ಲ ಸರ್. ಇಲ್ಲಿ ಹೇಳ್ಸಿ ಅದನ್ನ ಇಲ್ಲಿ ಹೇಳ್ಸಿ ರಜಾಕತ. ಬಟ್ ನನ್ನ ಅಭಿಪ್ರಾಯ ಏನು ಅಂದರೆ, ಬಾನು ಮುಸ್ತಾಕ್ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಒಂದು ದಸರಾ ಇನಾಗ್ರೇಷನ್ಗೆ ಕರ್ಸೋದ್ರಲ್ಲಿ ನನಗೆ ಯಾವ ಅಭ್ಯಂತರನೂ ಇಲ್ಲ. ಅವ್ರೊಂದು ಚೀಫ್ ಗೆಸ್ಟ್ ತನಕ ಇದ್ದು ಅವ್ರಿಗೆ ಪುರಸ್ಕಾರ ಮಾಡೋದಾಗಲಿ, ಸನ್ಮಾನ ಮಾಡೋದಾಗಲಿ, ಅದರಲ್ಲಿ ಯಾವ ಅಭ್ಯಂತರನೂ ಇಲ್ಲ. ನಾನು ಹಿಂದೂ, ನಾನು ಕನ್ನಡಿಗ, ಸೊ ಅದರಲ್ಲಿ ನನಗೆ ಯಾವ ಅಭ್ಯಂತರನೂ ಇಲ್ಲ. ಬಟ್ ವೈಯಕ್ತಿಕವಾಗಿ ಅವ್ರ ಧರ್ಮದಲ್ಲೇ ಅವ್ರಿಗೆ ಮಾಡೋದು ಅದು ಹರಾಮ್ ಅಥವಾ ಕ್ರೈಮ್ ಆಗಿರ್ಬೋದು, ಅಥವಾ ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಅದು ಅವ್ರ ವೈಯಕ್ತಿಕವಾಗಿ ಬಿಟ್ಟಿದ್ದು ಅಲ್ವಾ. ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಅವ್ರು ಬರೋದು ಬೇಡ. ನಾವು ಇನ್ನೂ ಸಾಧಕರು, ಹಲವಾರು ಸಾಧಕರು ಇದ್ದಾರೆ, ಅವ್ರು ನೋಡ್ಕೋತೀವಿ. ಬಟ್ ಅಲ್ಟಿಮೇಟ್ಲಿ ಇದು ಕನ್ನಡಿಗರದು ಆಚರಣೆ ಆಗಿರೋದ್ರಿಂದ ಇಲ್ಲಿ ಕೆಲವು ಜನಕ್ಕೆ ಹಿಂದೂಗಳಿಗೆ ಆಚರಣೆ ಮಾಡೋದ್ರಿಂದ ಕೆಲವು ಜನಕ್ಕೆ ದೇ ವಿಲ್ ಹ್ಯಾವ್ ಸಮ್ ಇಶ್ಯೂ, ಇದರಿಂದ ಸ್ವಲ್ಪ ಇಶ್ಯೂ ಇರುತ್ತೆ. ಬಟ್ ಸ್ಟಿಲ್ ನಾವು ಕನ್ನಡಿಗರಾಗಿ ಯಾಕೆ ವಿಶಾಲ ಮನಸ್ಸಾಗಿ ಅವ್ರನ್ನ ಎಕ್ಸೆಪ್ಟ್ ಮಾಡ್ಬೋದು. ಬರ್ತಾ ಇದ್ದಾರೆ, ಓಕೆ, ಅವ್ರಿಗೂ ಏನು ಸನ್ಮಾನ ಮಾಡಲಿ, ಓಕೆ. ಅವ್ರಿಗೆ ಯಾವಾಗ ಅವರೇ ಬಂದು, ಇವಾಗ ಬಾನು ಮುಸ್ತಾಕ್ ಅವರೇ ಬಂದು ಕ್ಲಾರಿಫೈ ಮಾಡಬೇಕಾಗಿರುತ್ತೆ. ಯಾಕಂದರೆ ನನಗೆ ಪರ್ಸ್ನಲ್ ಆಗಿ ನನ್ನ ಧರ್ಮದಲ್ಲಿ ಬಿಡಲ್ಲ, ನನಗೆ ಆಗಲ್ಲ ಬರೋದು ಬೇಡ, ಬೇಕಾಗಿಲ್ಲ. ನಮಸ್ತೆ, ಮಹೇಶ್ ಸರ್ ಮಾತಾಡ್ತಿದ್ದು ನಾನು ಕೇಳಿಸ್ಕೊಂಡೆ. ಖಂಡಿತವಾಗ್ಲೂ ನಾನು ಒಪ್ಕೋತೀನಿ, ಎಲ್ಲ ಧರ್ಮಗಳು ಬರಬೇಕು, ಕ್ರಿಶ್ಚಿಯನ್ನು, ಜೈನು, ಹಿಂದೂ ಎಲ್ಲನೂ ಖಂಡಿತ. ಯಾಕಂದರೆ ನಾವು ನಂಬ್ತೀವಿ ಈಕ್ವಾಲಿಟಿ ಅನ್ನೋ ಒಂದು ವರ್ಡ್, ಈಕ್ವಾಲಿಟಿ ಅನ್ನೋ ಒಂದು ಮೀನಿಂಗನ್ನು ನಾವು ನಂಬ್ತೀವಿ. ಆದರೆ ಬಾನು ಮುಸ್ತಾಕ್ ಮ್ಯಾಮ್ ಅವರೇ ಹೇಳಿರೋದ್ರಿಂದ ನಾನು ಕುಂಕುಮ ಹಾಕಲ್ಲ, ಅರ್ಶಿನ ಇಡೋದಿಲ್ಲ, ಅವರೇ ಹೇಳಿದ್ದಾರೆ, ಬಾಯಿ ಬಿಟ್ಟು ಹೇಳಿದ್ದಾರೆ. ನಮ್ಮ ಹಿಂದೂ ಇದರಲ್ಲಿ ಬಳೆ ಹಾಕೋಬೇಕು ಅಥವಾ ಕುಂಕುಮ ಇಟ್ಕೋಬೇಕು, ಅರಿಶಿನ ಕುಂಕುಮ ಎಲ್ಲನೂ ಮಾಡಬೇಕಾಗಿರೋದ್ರಿಂದ ಅವರೇ ಬಾಯಿ ಬಿಟ್ಟು ನಾನು ಮಾಡಲ್ಲ ಅಂತ ಹೇಳಿರೋದ್ರಿಂದ ಅವ್ರನ್ನ ಕರ್ಸೋದ್ರಲ್ಲಿ ಏನಿದೆ? ರಜಾಕ್ ಅವ್ರಿಗೆ ಸೀದಾ ಪ್ರಶ್ನೆ. ನೀವು ಹೇಳಿದ್ರಿ ಇಷ್ಟೊತ್ತವರೆಗೂ ಎಲ್ಲ ಜಾತ್ಯತೀತ ರಾಷ್ಟ್ರ ಅಂತೇಳಿ. ಆದರೆ ನಾನು ನಿಮ್ಮ ಹತ್ರ ಒಂದು ಸೀದಾ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಬಾನು ಮುಸ್ತಾಕ್ ಅವರು ನಿಮ್ಮ ಅಲ್ಲ ನಮ್ಮ ಇಲ್ಲ ನಿಮ್ಮ ರಾಜ್ಯ ಸಾರಿ ನಾನು ನೀವು ನಮ್ಮ ಭಾರತದ ಮೇಲೆ ಜಾತ್ಯತೀತ ಅನ್ನೋ ಒಂದೇ ಒಂದು ವರ್ಡ್ ಇಂದ, ನಮ್ಮ ಜಾತ್ಯತೀತ ಅನ್ನೋ ಒಂದು ವರ್ಡ್ ಇಂದ ಇಡೀ ದೇಶವನ್ನು ಹಾಳು ಮಾಡ್ತೀರಾ. ನೀವೇ ಹೇಳ್ತೀರಾ. ನಾನು ಹೇಳೋದು ಒಂದ್ ನಿಮಿಷ ಮಾತಾಡಕ್ ಬಿಡಿ. ಜಾತ್ಯತೀತ ಅನ್ನೋ ಒಂದೇ ಒಂದು ವರ್ಡ್ ಇಂದ ಇಡೀ ದೇಶವನ್ನು ಹಾಳು ಮಾಡ್ತಿದ್ದೀರಾ ನೀವು. ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದೀರಾ. ಮುಸಲ್ಮಾನರನ್ನ ವಿರೋಧ ಮಾಡ್ತಾರೆ ಬಿಜೆಪಿ ಅವರನ್ನು ನೀವು ಹೇಳಿದ್ರಿ ಮಾತಾಡ್ತಾ. ನೀವೇ ನಾನು ಯಾವತ್ತಿಗೂ ಹೇಳಿದ್ರಿ, ನೀವು ಇದಕ್ಕೆ ಮುಂಚೆ ಹೇಳಿದ್ರಿ. ಇವಾಗ ಬಾನು ಮುಸ್ತಾಕ್ ಅವ್ರನ್ನ ಅದಕ್ಕೆ ವಿರೋಧ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ ನೀವು. ಆದ್ರೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಮಿರ್ಜಾ ಇಸ್ಮಾಯಿಲ್ ಉದಾಹರಣೆ ಕೊಟ್ಟಾಗೆ ನಾನು ಒಂದು ಉದಾಹರಣೆ ಕೊಡ್ತೀವಿ. ಇದೇ ನಿಸಾರ್ ಅಹಮದ್ ಅವ್ರನ್ನ ನಾವು ಅಪ್ರಿಶಿಯೇಟ್ ಮಾಡಿದೀವಿ. ನಿಸಾರ್ ಅಹಮದ್ ಅವ್ರು ಬಂದು ಉದ್ಘಾಟನೆ ಮಾಡಿದಾಗ ನಾವು ಒಪ್ಕೊಂಡಿದ್ದೀವಿ. ಅವರು ಮುಸಲ್ಮಾನಕ್ಕೆ ಸರ್ಟಿಫಿಕೇಟ್ ತಗೋಬೇಕಾ? ಒಂದು ನಿಮಿಷ ಇರಿ, ನಾನು ಮಾತಾಡಕ್ ಬಿಡಿ. ಯಾರು ಹೇಳಕ್ಕೆ ನಿಸಾರ್ ಅಹಮದ್ ಬರ್ಬೋದು? ನೀವೇ ಹೇಳಕ್ ಬಂದಿದ್ದು ಅದು ರಾಜ್ಯ ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ನಿಸಾರ್ ಅಹಮದ್ ಅವ್ರನ್ನ ನಾವು ಅಪ್ರಿಶಿಯೇಟ್ ಮಾಡಿದೀವಿ. ಅವ್ರು ನಮ್ಮ ಕನ್ನಡವನ್ನು ಒಪ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಬಾನು ಮುಸ್ತಾಕ್ ಅವ್ರ ವಿರೋಧ ಮಾಡ್ತಿದೀವಿ. ನಾವು ಮೂರ್ತಿ ಪೂಜೆ ನಿಸಾರ್ ಅಹಮದ್ ಅವರು ನಮ್ಮ ಭಾವನೆಗಳು ಬೆಲೆ ಕೊಟ್ಟಿದ್ದಾರೆ. ಇದೇ ಬಾನು ಮುಸ್ತಾಕ್ ಅವರು ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಅದರಿಂದ ನಾವು ವಿರೋಧ ಮಾಡ್ತಿದೀವಿ. ನಾನು ಒಬ್ಬ ಹಿಂದೂವಾಗಿ ನಾನು ಹೇಳ್ತೀನಿ, ಬಾನು ಮುಸ್ತಾಕ್ ಅವ್ರನ್ನ ಕರೆದಿದ್ದು ತಪ್ಪು. ನಮ್ಮನ್ನ ಅವ್ರದ್ದು ಯಾವುದೇ ಆಚರಣೆಯಲ್ಲೂ ಬಿಟ್ಕೊಳ್ಳಲ್ಲ. ಕಾಂಗ್ರೆಸ್ ಸರ್ಕಾರ
ಹಿಂದೂಗಳ ವಿರೋಧಿ ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ತಿದೆ, ನಮ್ಮನ್ನ ಕೆರಳಿಸುವ ಕೆಲಸ ಮಾಡ್ತಿದೆ. ಆದ್ರೆ ನಾವು ಹಿಂದೂಗಳು ಸಹಿಷ್ಣುವಾದಿಗಳು ಅಂತೇಳಿ ನಾವು ಇವಾಗವರೆಗೂ ಆಗಿರೋ ಎಲ್ಲ ಅವಘಡಗಳನ್ನ ಸಹಿಸ್ಕೊಂಡು ಇನ್ನೂ ಸಹಿಸ್ಕೊಳ್ತಾ ಇದೀವಿ ಅಷ್ಟೇ. ಸರಿ, ಅವ್ರನ್ನ ಕರೆದಿರೋ ತಪ್ಪು. ಈಗ ನಾನು ಇಲ್ಲಿ ಬಂದ್ಮೇಲೆ ನನಗೇನು ಅನಿಸ್ತಾ ಇದೆ ಅಂದರೆ, ಈಗ ಬಾನು ಮುಷ್ತಾಕ್ ಅವರು ನಮಗೆ ಒಂದು ಕ್ಲಾರಿಟಿ ಕೊಡಬೇಕು. ಇವರು ಸೇರಿರೋ ಮುಸ್ಲಿಂ ಸಂಪ್ರದಾಯಕ್ಕೆ ಸೇರಿದಿರೋರ, ಇವ್ರು ಮುಸ್ಲಿಂ ಸಂಪ್ರದಾಯಕ್ಕೆ ಸೇರಿರೋರು ಅಂತ ಫಸ್ಟ್ ಅವರು ನಮ್ಗೆ ಕ್ಲಾರಿಟಿ ಕೊಟ್ಬಿಟ್ರೆ ನಮಗೆಲ್ಲ ತೀರೋಗ್ಬಿಡುತ್ತೆ. ಅಕಸ್ಮಾತ್ ಅವ್ರೇನಾದ್ರು ಇವ್ರು ಮಾಡಲ್ಲ, ನಾನೇನು ಮಾಡಲ್ಲ ಅಂದ್ರೆ ಬರೋದ್ ಬೇಡ. ಅಕಸ್ಮಾತ್ ಅವ್ರು ನಾವು ಕುಂಕುಮ ಇಟ್ಕೊಳ್ತೀವಿ, ಬರ್ತೀವಿ, ಪೂಜೆ ಮಾಡ್ತೀವಿ, ಬರ್ಲಿ ಬಿಡಿ. ಮೇಡಮ್, ಇದು ಕಾಂಗ್ರೆಸ್ ಸರ್ಕಾರದ ವೆರಿ ಕ್ಲಿಯರ್ ಪಿಕ್ಚರು. ಅವ್ರಿಗೇನಂದರೆ ಹಿಂದೂಗಳು ಒಗ್ಗೂಡಿಸ್ಬಾರ್ದು. ಧರ್ಮೋತ್ಸವದ ವಿಚಾರ ಆಗಲಿ, ಈ ಚಾಮುಂಡೇಶ್ವರಿ ಬೆಟ್ಟ ವಿಚಾರ ಆಗಲಿ, ಈ ಪೂಜೆ ಮಾಡೋ ವಿಚಾರ ಆಗಲಿ, ಇವ್ರ ಪ್ರಕಾರ ಒಂದು ಧರ್ಮದ ಆಚರಣೆನ ಬದಲಾಯಿಸಬೇಕು ಅನ್ನೋದು ಅವಶ್ಯಕತೆ ನಮಗಿಲ್ಲ. ತಲತಾಂತರಗಳಿಂದ ಧರ್ಮ, ದೇಶ, ಭಾಷೆ ಎಲ್ಲ ಒಂದೇ ಆ್ಯಂಗಲ್ ನೋಡಬೇಕು, ಎಲ್ಲ ಸಪ್ರೇಟ್ ಮಾಡಿ ನೋಡೋಕ್ಕಾಗಲ್ಲ. ಇವ್ರ ಪ್ರಕಾರವಾಗಿ ಅವರು ಕುಂಕುಮ ಹಾಕಬೇಕೋ ಬೇಡವೋ ಅನ್ನೋದನ್ನು ಬದಲಾಯಿಸಿ ಅನ್ನೋದು ಅವಶ್ಯಕತೆ ನಮಗಿಲ್ಲ. ನಮ್ಮ ಸಂಪ್ರದಾಯದಲ್ಲಿ ಪೂಜೆ ಮಾಡುವಾಗ ಹೂವು ಹಾಕೋದು, ಕುಂಕುಮ ಹಾಕೋದು ನಮ್ಮ ಸಂಪ್ರದಾಯ. ಇವ್ರು ಬರ್ತಾ ಇದ್ದಾರೆ, ಇವ್ರು ಬದಲಾಯಿಸಬೇಕು ಅನ್ನೋ ಅವಶ್ಯಕತೆ ನಮಗಿಲ್ಲ. ಅವರು ಕನ್ನಡಕ್ಕೆ ಹೆಮ್ಮೆ ತಂದರೆ ಅದ್ರ ಬಗ್ಗೆ ನಮ್ದು ಯಾವುದೂ ಆಕ್ಷೇಪ ಇಲ್ಲ. ಬಟ್ ನಮ್ಮ ಧರ್ಮದ ಪ್ರಕಾರ, ನಮ್ಮ ಆಚಾರ ವಿಚಾರಗಳ ಪ್ರಕಾರ ಮಾಡಬೇಕು ಅನ್ನೋದು ನಮ್ಮ ಹಿಂದೂಗಳ ಮುಖ್ಯ ಉದ್ದೇಶ. ಮೇಡಮ್, ನಮ್ಮ ಹಿಂದೂಗಳಿಗೆ ಇರೋದು ಒಂದೇ ದೇಶ, ಅದು ಭಾರತ ದೇಶ. ವಸುದೈವ ಕುಟುಂಬಕಂ ಅಂತ ಹೇಳಿದವರು ನಾವು, ಎಲ್ಲರೂ ಒಂದೇ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿದವರು ನಾವು. ನಮ್ಮ ಧರ್ಮಕ್ಕೆ ಅವರು ಯಾವಾಗ ಭುವನೇಶ್ವರಿಗೆ ಅವರು ಬೆಲೆ ಕೊಡಲಿಲ್ವೋ, ಅವರು ಬರೋದೇ ಬೇಡ ಅನ್ನೋದು ನಮ್ಮದೊಂದು ಇದು ಮೇಡಮ್. ಅವ್ರು ಮಾಡೋದು ಬೇಡ ಮೇಡಮ್. ಅವ್ರು ಸಾಧನೆ ಮಾಡಿದ್ದಕ್ಕೆ ನಮಗೆ ಗೌರವ ಇದೆ, ಆದರೆ ಅವರು ನಮ್ಮ ಧರ್ಮವಾದ ಕಾರ್ಯಕ್ರಮ ಒಪ್ಪುವುದಿಲ್ಲ, ಅರ್ಶಿನ ಕುಂಕುಮ ಇಟ್ಕೊಳ್ಳೋಂಗಿಲ್ಲ. ಅದಕ್ಕಾಗಿ ಅವ್ರಿಗೆ ಬೇಡ. ಎರಡನೇದು, ನಮ್ಮ ಧರ್ಮದಲ್ಲೇ ಪೌರ ಕಾರ್ಮಿಕರ ಹೆಣ್ಮಕ್ಳಿದಾರೇನು, ಅವ್ರು ಕರೆಸಿ ಅವರಿಂದ ಉದ್ಘಾಟನೆ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ ಮೇಡಮ್. ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಾನು ಮುಸ್ತಾಕ್ ಅವರ ಹೆಸರು ಅನೌನ್ಸ್ ಮಾಡ್ತಾ ಇದ್ದಂಗೆ ಹೇಳಿದ್ರು, ನೀವು ಬರೋದಾದರೆ ಅರ್ಶಿನ ಕುಂಕುಮ ಇಟ್ಕೊಂಡು ಬನ್ನಿ, ನಮಗೆ ಇದಕ್ಕೆ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ 2 ಅವರ್ಗೆ ಅವ್ರಿಗೆ ಒಂದು ಬಾಗಿನ ಕೊಟ್ಟು, ಅರ್ಶಿನ ಕುಂಕುಮ ಹೂವು ಎಲ್ಲ ಬಾಗಿನ ಕೊಟ್ಟು ಅವರು ಕೂಡ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಅವರ ನಮ್ಮ ಹಿಂದೂ ಹೆಣ್ಮಕ್ಳಾಗಿ ಬಂದರೆ ನಾವು ಅದನ್ನ ಸ್ವೀಕರಿಸ್ತೀವಿ. ನಮಗಿರೋಂತಹ ಭಯ ಏನು ಅಂದರೆ, ಕನಕ್ಪುರದಲ್ಲಿರೋ ಕಪಾಲಿ ಬೆಟ್ಟ ಹೆಂಗೆ ಹೇಸು ಬೆಟ್ಟ ಆಯಿತೋ, ಅದೇ ರೀತಿ ನಮ್ಮ ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಅಂತ ಆಲ್ರೆಡಿ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮಗಿರೋಂತಹ ಭಯ, ನಮ್ಮ ಚಾಮುಂಡಿ ಬೆಟ್ಟ ಹೋಗಿ ಇನ್ನೊಂದು ಯಾವುದೋ ಒಂದು ಮುಸ್ಲಿಂ ಸಮುದಾಯಕ್ಕೆ ಒಕ್ಬೋರ್ಡಿಗೆ ಸೇರಿದಂತಹ ಬೆಟ್ಟಗಳಾಗೋದಕ್ಕೆ ನಾವು ಬಿಡೋದಕ್ಕೆ ರೆಡಿ ಇಲ್ಲ ಮೇಡಮ್. ಬಾನು ಮುಸ್ತಾಕ್ ಅವರು ಬಂದು ಉದ್ಘಾಟನೆ ಮಾಡೋದ್ರಲ್ಲಿ ಯಾವುದೇ ನಮಗೇನು ಇದಿಲ್ಲ. ಅವರು ಇದೇ ಥರ ಕೇರಳಲ್ಲಿ ಓಣಮ್ಗೆ ಎಷ್ಟು ಅಬ್ಜೆಕ್ಷನ್ ಮಾಡ್ತಾರೆ ಮುಸ್ಲಿಮ್ಸು, ಇಲ್ಲಿ ಯಾಕೆ ವಿರೋಧ ಇಲ್ಲ ಕರ್ನಾಟಕದಲ್ಲೇ? ಅವ್ರ ಮೇಲೆ FIR ಆಯ್ತಲ್ಲ, ಅವ್ರ ಮೇಲೆ FIR ಆಯ್ತಲ್ಲ, ಅಬ್ಜೆಕ್ಷನ್ ಮಾಡೋರ ಮೇಲೆ FIR ಆಗಿದೆ. ಇದರಿಂದ ಇದು ಒಂದು ಥರ ಶಾಂತಿ ತೋಟ ಅಂತ ಹೇಳ್ತೀರಾ, ಇದು ಎಲ್ಲರಿಗೂ ಇದು ಮಾಡ್ಕೊಬೇಕು. ನಾವು ಹೆಂಗೆ ಎಲ್ಲರನ್ನೂ ಸ್ವೀಕಾರ ಮಾಡ್ತೀರಿ, ಸಂವಿಧಾನದಲ್ಲಿ ಇರೋದು, ನಾವು ಸಂವಿಧಾನಕ್ಕೆ ಬದ್ಧರಾಗಿದ್ರಿ, ಸಂವಿಧಾನದ ಪ್ರಕಾರ ಅವ್ರು ಬರಲಿ, ಮಾಡ್ಕೊಂಡು ಹೋಗಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಇದರಿಂದ ಏನಿದೆ ನಮ್ಗೆ ಅವಮಾನ ಮಾಡೋ ಅಂಥದ್ದು ಏನು ಬೇಕಿಲ್ಲ ಇಲ್ಲಿ. ಸರಿ, ರಾಜ್ಯ ಸರ್ಕಾರಕ್ಕೆ ಏನು ಹೇಳೋಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಸಾಧಕರಿದ್ದಾರೆ ಮೇಡಮ್, ಅಪಾರವಾದಂಥ ಸಾಧಕರಿದ್ದಾರೆ. ದಯಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡಿ. ಇವ್ರಿಗೆ ನಮ್ಮ ವ್ಯವಸ್ಥೆ, ನಮ್ಮ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ. ಈಗ ಯಾರು ಬಾನು ಮುಸ್ತಾಕ್ ಅವರು ಇಲ್ಲ, ಅದನ್ನ ನಮ್ಮ ಭಾವನೆಗಳ ಮೇಲೆ ಧಕ್ಕೆ ಬಂದೇ ಬರುತ್ತೆ. ಇವ್ರು ನಾಳೆ ದಿವಸ ನಾನು ಅಲ್ಲಿ ಹೋದಾಗ ನಾನು ಮಂಗಳಾರತಿ ಮಾಡಲ್ಲ, ಕುಂಕುಮ ಇಟ್ಕೊಳ್ಳಲ್ಲ ಅಂದಾಗ ಎಷ್ಟೋ ಜನ ನಮ್ಮ ಭಕ್ತರುಗಳು ಇರ್ತಾರೆ ಮೇಡಮ್, ಅವ್ರಿಗೆ ಸಖತ್ತು ನೋವು ಆಗ್ಬಿಟ್ರೆ ಹೆಂಗೆ? ಯಾವ ಐತಿಹಾಸಿಕ ದಸರಾ ನಾಡಿನೆಲ್ಲೆಡೆ ಸಂಭ್ರಮದ ಛಾಯೆ ಮೂಡಬೇಕಾಗಿತ್ತು, ಇವತ್ತು ಸೂತಕದ ಛಾಯೆ ಎಲ್ಲೆಡೆ ಕಾಣ್ತಾ ಇದೆ ಈ ಒಂದು ನಿರ್ಧಾರದಿಂದ. ನನ್ನ ಆಗ್ರಹ ಏನು ಅಂದರೆ, ಸರ್ಕಾರ ಇನ್ಮೇಲೆ ದಸರಾ ನಡೆಸೋದು ಬೇಡ, ರಾಜಪ್ರಭುತ್ವ ಏನು ರಾಜಮನೆತನದವ್ರಿಗೆ ಅವು ಒಪ್ಪಿಸ್ಬಿಟ್ಟು ನಮ್ಮ ಸಾಂಪ್ರದಾಯಿಕವಾಗಿ ಹೆಂಗೆ ನಡೀತಾ ವಿಜೃಂಭಣೆಯಿಂದ ಐತಿಹಾಸಿಕ ವಿದೇಶಗಳಿಂದ ಬರ್ತಾಯಿದ್ರು ಗತವೈಭವ ಮರುಕಳಿಸ್ಲಿ ಅಂತ ಆಶಿಸ್ತಾ ಸರ್ಕಾರನ ಆಗ್ರಹಪಡಿಸ್ತೀನಿ. ನೋಡಿ, ಆರಂಭದಲ್ಲೇ ಎಡವಿರೋದು ಸರ್ಕಾರ ಎಷ್ಟು ಗಲಭೆಗಳಿಗೆ ಕಾರಣ ಆಗಿದೆ ಅನ್ನೋದು ಈಗ ಪಬ್ಲಿಕ್ ಏನು ಇವತ್ತು ಮಾತಾಡ್ತಾ ಇದ್ದಾರೆ ಅದರಿಂದ ಗೊತ್ತಾಗುತ್ತೆ. ಮೊದಲನೇದಾಗಿ ಸರ್ವಪಕ್ಷಗಳ ಸಭೆ ಕರೆದು ಈ ಒಂದು ಆಯ್ಕೆಯ ವಿಚಾರದಲ್ಲಿ ಆಯ್ಕೆಯನ್ನು ಮಾಡಬೇಕಾಗಿತ್ತು, ಒಂದು ತಪ್ಪು. ಎರಡನೇದಾಗಿ ಸಾಧನೆಯ ಮಾಡಿರ್ತಕ್ಕಂಥ ವಿಚಾರದಲ್ಲಿ ನಿಮಗೆ ಸಾಲು ಮರದ ತಿಮ್ಮಕ್ಕ ಕಾಣಲಿಲ್ವ ನಿಮ್ಮ ಕಣ್ಣಿಗೆ? ಕನ್ನಡ ನಾಡಿನಲ್ಲೇ ಹುಟ್ಟಿ ಕನ್ನಡ ಮಣ್ಣಿಗಾಗಿ ಬೆಳೆದು ಇವತ್ತಿಗೂ ಕೂಡ ಕನ್ನಡಕ್ಕಾಗಿ ಜೀವ ಕೊಡ್ತಾ ಇರ್ತಕ್ಕಂಥ ಮಹಾತಾಯಿ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ. ಬಾನು ಮುಷ್ತಾಕ್ ಅವ್ರು ನಾವು ವಿರೋಧಿಸ್ತಾ ಇರೋದಕ್ಕೆ ಕಾರಣ, ನೀವು ಯಾವತ್ತು ನಮ್ಮ ಸಂಸ್ಕೃತಿಗೆ ಧಕ್ಕೆಯನ್ನು ತಂದ್ರಿ. ಅಂದರೆ ಏನು, ನೀವು ಭುವನೇಶ್ವರಿಯನ್ನು ನೀವು ತಾಯಿಯಲ್ಲ ಅಂತ ಹೇಳ್ತಿದ್ದೀರಿ.
ಭುವನೇಶ್ವರಿ ಬೇರೆ ಅಲ್ಲ, ಚಾಮುಂಡೇಶ್ವರಿ ಬೇರೆ ಅಲ್ಲ, ಎರಡರಲ್ಲೂ ಈಶ್ವರಿ. ಅದು ನಮ್ಮ ನಾಡಿನ ಅಧಿದೇವತೆ. ಅದಕ್ಕೆ ಗೌರವ ಕೊಟ್ಟರೆ ನಿಮಗೂ ನಾವು ಗೌರವ ಕೊಡ್ತೀವಿ. ಏನಾದರೂ ನೀವು ಅದಕ್ಕೆ ಧಕ್ಕೆ ತಂದರೆ ಅದರ ಡಬ್ಬಲ್ ನಾವು ನಿಮ್ಗೆ ಧಕ್ಕೆಯನ್ನು ತಂದೆ ತರ್ತೀವಿ. ಮಹೇಶ್ ಸರ್, ಭಾವನೆಗಳು ಎರಡೂ ಧರ್ಮಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಈ ಡಿಬೇಟ್ನಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇತ್ತು. ಸರ್ಕಾರಗಳು ಇಂಥ ನಿರ್ಧಾರ ಕೈಗೊಳ್ಳೋಕೆ ಮುಂಚೆ ಸಾರ್ವಜನಿಕ ಅಭಿಪ್ರಾಯ ಅನ್ನೋದನ್ನು ಸಂಗ್ರಹ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಎಡವುತ್ತೋ ಸರ್ಕಾರ ಇಲ್ವಾ? ಈ ಥರದ ವಿಚಾರದಲ್ಲಿ ಯಾವತ್ತೂ ಯಾವ ಸರ್ಕಾರನೂ ಕೂಡ ಯಾರ ಅಭಿಪ್ರಾಯವನ್ನು ಪಡ್ಕೊಂಡಿಲ್ಲ ಮೇಡಮ್. ಅವ್ರಿಗೆ ಇಷ್ಟ ಬಂದಂಥವ್ರನ್ನ ಆಯ್ಕೆ ಮಾಡಿದ್ದಾರೆ. ಇವ್ರು ಮಾತ್ರ ಅಲ್ಲ, ಯಾರು ಕೂಡ ದಸರಾಗೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸರ್ವಪಕ್ಷಗಳ ಸಭೆ ಕರೆದು ಇವ್ರನ್ನ ಕರೀತಾ ಇದೀವಿ ಓಕೆನಾ ಅಂತ BJP ಅವರು ಕೇಳಿಲ್ಲ, JDS ಅವರು ಕೇಳಿಲ್ಲ, ಕಾಂಗ್ರೆಸ್ ಅವರು ಬರ್ತೀನಿ. ಸರ್ಕಾರ ಅವ್ರನ್ನ ಕರೆದಿರೋದು ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ. ಈಗ ಬರೋದು ಬಿಡೋದು, ಅದನ್ನು ಉದ್ಘಾಟನೆ ಮಾಡೋದು ಬಿಡೋದು, ಅದು ಕೇವಲ ಬಾನು ಮುಷ್ತಾಕ್ ಮೇಡಮ್ ಅವರ ವೈಯಕ್ತಿಕವಾದಂಥ ಸ್ವಾತಂತ್ರ್ಯ ಮತ್ತು ಅವರ ಇಚ್ಛೆ. ಅದು ಸರಿ. ಪಾಷಾ ಸರ್, ಮುಂಚೆ ನೋಡಿ ಪ್ರೋಟೋಕಾಲ್ ಏನಿದೆ ಇವ್ರದ್ದು ಬಾನು ಮುಸ್ತಾಕ್ದು, ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾರಾ ಇಲ್ಲ ಅದು ಗೊತ್ತಾಗ್ಬಿಟ್ರೆ ನಮಗೆ ಒಂದು ಮಾಡ್ತಾ ಇಲ್ಲ ಅಂದರೆ ನಮಗೆ ಅಪೋಸಿಟ್ ಇಲ್ಲ, ನಾವು ಇದು ಮಾಡಲ್ಲ. ಮಾಡ್ತಾರಂದರೆ ನಾವು ಇರೋ ಧರ್ಮದ ಮಾತು ನಾವು ಹೇಳಲೇಬೇಕು. ಅವ್ರು ಮಾಡಲಿ, ಅವರು ನೋಡಿ ಅವ್ರು ಮಾಡಲಿ, ಅವ್ರು ಇದು ಮಾಡಲಿ, ನಮಗೆ ಅದು ಬೇಡ. ಅಂದರೆ ನಮ್ಮ ಧರ್ಮದಲ್ಲಿ ಏನಿದೆ ಆ ಮಾತು ಇದೆ, ಸರ್ಕಾರ ಸ್ಪಷ್ಟಪಡಿಸಬೇಕು. ಉದ್ಘಾಟನೆ ಅಂದರೆ ಹೇಗೆ? ರಜಾಕ್ ಅವರು ನೋಡಿ ಮೇಡಮ್, ಅದು ತಾಯಿ ಭುವನೇಶ್ವರಿ ಆಗಿರಲಿ, ತಾಯಿ ಚಾಮುಂಡೇಶ್ವರಿ ಆಗಿರಲಿ, ಇಸ್ಲಾಂ ಧರ್ಮದಲ್ಲಿ ಯಾರಿಗೂ ನೀವು ತಾಯಿ ಅಂತ ಹೇಳಿಸ್ಕೊಳ್ಳೋಕ್ಕೆ ಧರ್ಮ ಯಾವತ್ತಿಗೂ ನಿಮಗೆ ಇದು ಮಾಡಿಲ್ಲ, ಕಡ್ಡಾಯ ಮಾಡಿಲ್ಲ, ಬಲವಂತ ಮಾಡಿಲ್ಲ, ಹೇಳಬಾರ್ದು ಅಂತ ಏನೂ ಇಲ್ಲ. ನಾನು ಯಾರನ್ನೂ ಬೇಕಾದ್ರೂ ತಾಯಿ ಅಂತ ತಿಳ್ಕೊಬಹುದು. ತಾಯಿ ಹತ್ರ ಹೋಗೋಕ್ಕೆ ಸಂಬಂಧ ಏನು ಬೇಕಾಗಿರಲ್ಲ. ಅಲ್ಲಿಗೆ ಹೋಗಿ ಅವರು ಪೂಜೆ ಮಾಡಲೇಬೇಕು ಅಂತ ಅಭ್ಯಂತರ ಅವ್ರ ಮೇಲೆ ಒತ್ತಡ ಏನಿಲ್ವಲ್ಲ. ಆ್ಯಸ್ ಅ ಚೀಫ್ ಗೆಸ್ಟ್, ಒಂದು ಅತಿಥಿಯಾಗಿ ಅವರು ಉದ್ಘಾಟನೆಗೆ ಹೋಗ್ತಿದ್ದಾರೆ, ಹೋಗಲಿ. ಇವಾಗ ಪುಷ್ಪಾರ್ಚನೆ ಮಾಡ್ತಾರೋ ಇಲ್ವೋ, ಮಂಗಳಾರತಿ ಮಾಡ್ತಾರೋ ಇಲ್ವೋ, ಅದು ಅವರ ವೈಯಕ್ತಿಕ ವಿಚಾರ. ಅವ್ರ ಸಮಾಧಿಯಲ್ಲಿ ನಾನು ಹೋಗಂಗಿಲ್ಲ, ಅವರು ದೇವ್ರಿಗೆ ಅವ್ರಿಗೆ ಉತ್ತರ ಕೊಡ್ಕೋಬೇಕು. ಅಲ್ಲಿಗೆ ಅವ್ರು ಹೋಗಲಿ. ನಮ್ಮ ನಾಡಿಗೆ ಹೆಮ್ಮೆ ತಂದಂತಹ ಕನ್ನಡತಿ ಅವ್ರಿಗೆ ಎಷ್ಟೊಂದ್ರೂ ಅದಕ್ಕೆ ಗೌರವ ಇದ್ದೇ ಇದೆ. ರಾಜ್ಯ ಸರ್ಕಾರ ಅವರನ್ನು ಆಯಿಸಿ ಅವರನ್ನು ಈ ಸಲ ನಾವು ಸನ್ಮಾನ ಕೊಡಬೇಕು ಅಂತಬಿಟ್ಟು ರಾಜ್ಯ ಸರ್ಕಾರ ಒಂದು ಕೊಡ್ತಿರೋ ಸನ್ಮಾನ. ಅದಕ್ಕೋಗಿ ನೀವು ಪೂಜೆ ಮಾಡ್ತಿರೋ ಇಲ್ವೋ, ಸೀರೆ ಹಾಕ್ಕೊಳ್ತಿರೋ, ಬೇರೆ ಏನಾದ್ರು ಹಾಕ್ಕೊಳ್ತಿರೋ, ಕುಂಕುಮ ಇಟ್ಕೊಳ್ತಿರೋ, ನೀವು ಬಳೆ ಹಾಕ್ಕೊಳ್ತಿರೋ, ದಟ್ ಆಲ್ ಇಸ್ ಇರ್ರೆಲೆವೆಂಟ್. ಬೇಕಾಗಿಲ್ಲದೆ ಇರೋ ವಿಷಯಗಳದೆಲ್ಲ. ಈಗ ಹೆಂಗಿದೆ ಡಬಲ್ ಸ್ಟ್ಯಾಂಡರ್ಡು ಅಂತಂದ್ರೆ, ಇವರ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ದೇವ್ರಿಗೆ ಧಕ್ಕೆ ಬಂದವರು ಪೊಲೀಸ್ ಸ್ಟೇಷನ್ ಬೇಕಾದ್ರೆ ಬೆಂಕಿ ಇಡ್ತಾರೆ, MLA ಬೇಕಾದ್ರೆ ಬೆಂಕಿ ಇಡ್ತಾರೆ. ನಮ್ಮ ಹಿಂದೂ ಸಂಪ್ರದಾಯಗಳಿಗೆ ಮಾತ್ರ ಇವ್ರಂದ್ರೆ ಜಾತ್ಯತೀತ ಮಾಡ್ಬಿಡುತ್ತೆ ಅವರು. ಆಯ್ತಲ್ಲ, ಇದು ಇವರ ಡಬಲ್ ಸ್ಟ್ಯಾಂಡರ್ಡ್, ಇದು ಡಬಲ್ ಸ್ಟ್ಯಾಂಡರ್ಡ್. ಸರ್ಕಾರ ಕೆಲ ಪ್ರಶ್ನೆಗಳಿಗೆ ದಸರಾ ಆಚರಣೆಗೆ ಮುಂಚೆ, ದಸರಾ ಆಚರಣೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ಮೊದಲನೇದಾಗಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಬಾನು ಮುಷ್ತಾಕ್ ಅವರಿಗೆ ಅಭ್ಯಂತರ ಇದೆಯಾ ಇಲ್ವಾ? ಬಾನು ಮುಷ್ತಾಕ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಹೊರಡಿಸಬೇಕು. ಯಾಕಂದರೆ ಇದು ಅನೇಕ ಹಿಂದೂಗಳ ಧಾರ್ಮಿಕ ಭಾವನೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು. ಎರಡನೆಯದ್ದು, ಸರ್ಕಾರ ಈ ಉದ್ಘಾಟನೆಯನ್ನು ಯಾವ ರೀತಿಯಾಗಿ ಮಾಡಿಸ್ತಿದೆ, ಪೂಜೆಯ ಮೂಲಕವೋ ಅಥವಾ ಕೇವಲ ದೂರದಲ್ಲಿ ನಿಂತು ಕೈ ಮುಗಿಯ ಮೂಲಕವೋ, ಇದರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಡಲೇಬೇಕಾದ ಅನಿವಾರ್ಯತೆ ಇದೆ. ಇಲ್ಲದೆ ಹೋದರೆ ಈ ಸಮಸ್ಯೆಗಳು ಮತ್ತಷ್ಟು ಉಲ್ಬಣ ಆಗಿ ಸಮಾಜದ ಸ್ವಾಸ್ಥ್ಯ ಕೆಡಿಸೋ ಹಂತಕ್ಕೆ ಹೋಗುತ್ತೆ. ಹಾಗಾಗೋದು ಬೇಡ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. MDH ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.